ಹಾಲ್. ಹರಿ ಓಂ. ಶ್ರೀ ಕ್ಷೇತ್ರ ಗಣೇಶಪುರ ಶ್ರೀ ಮಹಾಗಣಪತಿ ದೇವರ ದಿವ್ಯ ಸನ್ನಿಧಾನದಲ್ಲಿ ಶರನ್ನವರಾತ್ರಿ ಮಹೋತ್ಸವದ 4ನೇ ದಿವಸದ ಕಾರ್ಯಕ್ರಮ ಯಕ್ಷೋತ್ಸವ ಕಾರ್ಯಕ್ರಮ. ಈಗ ದೀಪ ಪ್ರಜ್ವಲನೆ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಇಂದಿನ ಪ್ರಸಂಗ ಶ್ರೀ ಶನೀಶ್ವರ ಮಹಾತ್ಮೆ ಎಂಬ ಪುಣ್ಯ ಕಥಾಭಾಗವನ್ನು ಈಗ ಆಡಿ ತೋರಿಸಲಿದ್ದಾರೆ. ಇದರಲ್ಲಿ ಹಿಮ್ಮೇಳದಲ್ಲಿ ಸಹಕರಿಸುವವರು ಸರ್ವಶ್ರೀಗಳಾದ ದೇವಿ ಪ್ರಸಾದ್ ಆಳ್ವ, ಪದ್ಮನಾಭ ಉಪಾಧ್ಯ, ದಯಾನಂದ ಮಿಜಾರು, ಶೈವಿನ್ ಶೆಟ್ಟಿಗಾರ್. ಮುಮ್ಮೇಳದಲ್ಲಿ ಸರ್ವಶ್ರೀಗಳಾದ ಶಿವರಾಮ ಜೋಗಿ ಬಿಸಿ ರೋಡ್, ಸಂಜಯ್ ಕುಮಾರ್ ಶೆಟ್ಟಿ ಗೋಣಿಬೀಡು, ಪೇರ್ಮುದೆ ಜಯಪ್ರಕಾಶ್ ಶೆಟ್ಟಿ, ಸೀತಾರಾಮ್ ಕುಮಾರ್ ಕಟೀಲು, ಗಣೇಶ್ ಚಂದ್ರಮಂಡಲ, ಡಾಕ್ಟರ್ ವಾದಿರಾಜ ಕಲ್ಲುರಾಯ, ಗಣೇಶ್ ಪಾಲೇಚಾರ್, ವಿಶ್ವಾಸ್ ಕಾವೂರ್, ಯತೀಶ್ ಕಾರ್ಕಳ ಮುಂತಾದ ಕಲಾವಿದರು ಭಾಗವಹಿಸಲಿದ್ದಾರೆ. ಎಲ್ಲ ಕಲಾವಿದರಿಗೂ ಶ್ರೀ ಕ್ಷೇತ್ರ ಗಣೇಶಪುರ ಶ್ರೀ ಮಹಾಗಣಪತಿ ದೇವಸ್ಥಾನದ ಆಡಳಿತ ಸಮಿತಿ ಪರವಾಗಿ ಆರ್ಥಿಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಇಂದಿನ ಈ ಕಾರ್ಯಕ್ರಮವನ್ನು ಶ್ರೀ ಮಹಾಗಣಪತಿ ದೇವರ ಪಾದಾರವಿಂದಕ್ಕೆ ಸೇವಾರ್ಪಣೆ ಮಾಡಿದವರು ಶ್ರೀಮತಿ ಗೀತಾ ಮತ್ತು ಶ್ರೀ ಯಾದವ್ ಶೆಟ್ಟಿಗಾರ್, ಶ್ರೀಮತಿ ಜಾನಕಿ ಮತ್ತು ವಾಸು ಶೆಟ್ಟಿಗಾರ್ ಮತ್ತು ಮನೆಯವರು, 1ನೇ ವಿಭಾಗ ಕಾಟಿಪಳ್ಳ, ಶ್ರೀಮತಿ ಶಕಿಲಾ ಪೂಂಜಾ ಮತ್ತು ಶ್ರೀ ಸೋಮಶೇಖರ್ ಪೂಂಜಾ ಹಾಗೂ ಮಕ್ಕಳು MRPL, ಡಾಕ್ಟರ್ ಸಂಗೀತ ಮೋಹನ್ ದಾಸ್ ಪೈ ಮತ್ತು ಮಕ್ಕಳು ಮನೋರಥ ಕಾನಕಟ್ಲ ಸುರತ್ಕಲ್, ಶ್ರೀಮತಿ ಪ್ರಮೋದ ಮತ್ತು ಶ್ರೀ ಭೋಜ ಹೆಗಡೆ ಹಾಗೂ ಮಕ್ಕಳು ಜನತಾ ಕಾಲೋನಿ, ಶ್ರೀಮತಿ ಜಯಂತಿ ಮತ್ತು ಶ್ರೀ ವರದ ಪಂಡಿತ್ ಹಾಗೂ ಮಕ್ಕಳು ಮಂಗಳಪೇಟೆ ಕುತ್ತೆತ್ತೂರು. ಎಲ್ಲ ಸೇವಾರ್ಥಿಗಳಿಗೂ ಕೂಡ ಕ್ಷೇತ್ರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಶ್ರೀ ಶನೀಶ್ವರ ಮಹಾತ್ಮೆ ಎಂಬ ಯಕ್ಷಗಾನ ಬಯಲೊಟ್ಟನ್ನು ಪ್ರಾರಂಭ ಮಾಡಲು ಈಗ ವೇದಿಕೆಯನ್ನು ಅನುವು ಮಾಡಿಕೊಡ್ತಾ ಇದ್ದೇವೆ. ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾತನ ವಾಣಿಯರ ಪಾದ
ಭುಜಕ್ಕೆ ಪೊಡಮಡುತ್ತ ವರ್ಣಿಪಿನಿ ಕಥಾಮೃತವ ಒಂದು ದಿನ ಉಜ್ಜಯಿನಿಯುಳ್ಳು ಒಂಬುದಿನ ಉಜ್ಜಯಿನಿಯುಳು ನೃಪಚಂದ್ರ ಧರನ ವಿಕ್ರಮಾರ್ಕನೋ ವಂದಿಮಾಗಧ ಪಂಡಿತೋತ್ತಮರಿರುವುದ ಕೂಡಿ ಒಂದು ದಿನ ಉಜ್ಜಯಿನಿಯುಳು ನೃಪ ಭಗವಾನ್ ಮಹಾಕಾಳೇಶ್ವರ ನೀನೇ ಕಾಪಾಡು ಸ್ವಾಮಿ. ವಿಷಮಾಕ್ಷನಾದರೂ ಸಮದೃಷ್ಟಿಯಿಂದ ಪ್ರಪಂಚಮುಖವನ್ನು ಪರಿಪಾಲಿಸಬಲ್ಲಂತಹ ಭಗವಂತ ಅಂತಲೇ ಹೆಸರು ಪಡೆದವ. ಈ ಲೋಕದಲ್ಲಿ ಹೆಣ್ಣಿಗೂ ಸರಿಯಾದಂತಹ ಸ್ಥಾನ ಇದೆ ಎನ್ನುವುದನ್ನು ತನ್ನ ದೇಹಾರ್ಥವನ್ನು ಹಂಚಿಕೊಳ್ಳುವುದರ ಮೂಲಕವಾಗಿ ಲೋಕಕ್ಕೊಂದು ಸಂದೇಶವನ್ನು ಕೊಟ್ಟವ. ಅಂತಹ ಮಹಾದೇವ ಎಲ್ಲಿದ್ದಾನೆ ಕೇಳಿದರೆ, ಒಂದು ಕೈಲಾಸದಲ್ಲಿ, ಇನ್ನೊಂದು ಕಾಶಿಯಲ್ಲಿ, ಮತ್ತೊಂದು ಅಮ್ಮದ್ದಾದಂತಹ ಉಜ್ಜಯಿನಿಯಲ್ಲಿ. ಈಶ್ವರನ ಮೂರನೇ ಸಾನ್ನಿಧ್ಯ ಅಂತ ಹೇಳಬಹುದು. ಆದರೆ ಈಶ್ವರನ ಎರಡನೆಯ ಸ್ವರೂಪವೇ ಮಹಾಕಾಳೇಶ್ವರನಾಗಿ ಇಲ್ಲಿ ನೆಲೆಯಾದ್ರೆ, ಉಜ್ಜಯಿನಿಯಲ್ಲಿ ವಿಕ್ರಮಾದಿತ್ಯನಾಗಿ ಮಾತಾಡುವ ದೇವನಾಗಿ ಮಹಾದೇವನಾಗಿ ವಿಕ್ರಮಾರ್ಗನಿದ್ದಾನೆ ಅಂತ ಜನಮಾನಸ ನನ್ನ ಬಗ್ಗೆ ಇರಿಸಿದಂತಹ ನಂಬಿಕೆ. ಸಾಮಾನ್ಯನಾಗಿ ಹುಟ್ಟಿದ್ರು ಅಸಾಮಾನ್ಯವಾದಂತಹ ವ್ಯಕ್ತಿತ್ವವನ್ನು ನಾನು ಹೊಂದಿದೆ. ನಮ್ಮ ಹೆಸರು ಎಲ್ಲಿಯವರೆಗೆ ಕೇಳಿದರೆ ದೇವಭೂಮಿಯವರೆಗೂ ಪಸರಿಸಿದೆ. ಅಲ್ಲಿ ಯಾವುದೋ ಒಂದು ವಿಶಿಷ್ಟವಾದಂತಹ ಗೋಷ್ಠಿಯಲ್ಲಿ ವಿಮರ್ಶಕರಾಗಿ ಅಧ್ಯಕ್ಷರಾಗಿ ನಾನೇ ನೆಲೆಯಾಗುವ ಒಂದು ಸಂದರ್ಭ ಬಂದಿತ್ತು. ಅಲ್ಲಿ ಸರಿಯಾದಂತಹ ತೀರ್ಮಾನಗಳನ್ನು ಕೊಟ್ಟಾಗ ಮೆಚ್ಚಿದಂತಹ ದೇವತೆಗಳು 32 ಮೆಟ್ಟಲುಗಳುಳ್ಳಂತಹ ಒಂದು ಸಿಂಹಾಸನವನ್ನು ನನಗೆ ದಯಪಾಲಿಸಿದರು. ಅದರಲ್ಲಿ ಎಲ್ಲ ಜೀವಂತ ಬೊಂಬೆಗಳು ನಾನು ಏರುತ್ತಾ ಏರುತ್ತಾ ಬರುವಂತೆ ಅವುಗಳು ಬಾಯ್ಬಿಟ್ಟು ಕೇಳುವ ಪ್ರಶ್ನೆಗಳಿಗೆ ನಾವು ಉತ್ತರಿಸಿ ಬಂದು ಈ ಪೀಠವನ್ನು ಏರಿ ಕುಳಿತೆ ಅಂತಾದರೆ ಎರಡನೆಯ ಮಹಾಕಾಳೇಶ್ವರ ಬಾಯ್ಬಿಟ್ಟು ನುಡಿಕೊಡ್ತಾ ಇದ್ದಾನೆ ಅಂತ ಪ್ರತಿಯೊಬ್ಬರೂ ಗ್ರಹಿಸಿದ್ದಾರೆ, ನಂಬಿದ್ದಾರೆ. ಮಾತ್ರ ಅಲ್ಲ, ವಿಶಿಷ್ಟವಾದಂತಹ ರಾಗಮಾಲಿಕೆಯ ಸಂಯೋಗವು ನನಗೆ ಯಾವುದೋ ಸುಕೃತ ವಿಶೇಷತೆಯಿಂದ ದೇವದತ್ತವಾಗಿ ಅನುಗ್ರಹವಾಗಿದೆ. ಕ್ಷತ್ರಿಯರಾದಂತಹ ನಾನು ಏನು ಮಾಡಬೇಕು ಅದನ್ನೆಲ್ಲ ಮಾಡಿ ವಿಕ್ರಮ ಎನ್ನುವ ಹೆಸರು ವಿಕ್ರಮಾದಿತ್ಯನಾಗಿ ಪ್ರಸ್ಫುಟಗೊಂಡಿದೆ, ಪ್ರಕಾಶಗೊಂಡಿದೆ. ಉಜ್ಜಯಿನಿ ಅಥವಾ ನಮ್ಮದ್ದಾಗಿರುವಂತಹ ಮಾಳವ ಸಾಮ್ರಾಜ್ಯ ಇವತ್ತು ಜಗತ್ತಿನಲ್ಲಿ ಒಂದಾಗಿ ತಾನಾಗಿ ತಲೆ ಎತ್ತಿ ಮೆರೆಯುತ್ತಾ ಉಂಟು ಅಂತಾದ್ರೆ ಅದು ಹಿರಿಯರ ಆಶೀರ್ವಾದ, ನಮ್ಮ ಸಾಧನೆ, ದೇವರ ಅನುಗ್ರಹ ಅಂತ ಹೇಳಬೇಕಷ್ಟೆ. ನನ್ನನ್ನು ಹೇಗೆ ಕೊಂಡಾಡ್ತಾರೆ ಗೊತ್ತೇ? ಅರಿಗಜಕ್ಕೆ ಪಂಚಾದ್ಯ ಸಭೆಯೊಳಗಿರಲು ಬಲವೆರಗಿ
ಕಶ್ಯಪರ ಪಾಲಿನ ಗರುಡನೆಂದೇ ಖ್ಯಾತನಾಮನಾದಂತಹ ನಾನು ವಿಶಿಷ್ಟವಾಗಿ ದಿಗ್ವಿಜಯವನ್ನು ಸಾಧಿಸದೇ ಇದ್ದರೂ ಅಖಂಡ ಭೂಮಂಡಲದ ಮಂಡಲಾಧಿಪರೆಲ್ಲರೂ ನನ್ನನ್ನೇ ಚಕ್ರವರ್ತಿ ಅಂತ ಗುರುತಿಸಿ ಕಪ್ಪಗಳ ಹೊರೆಯನ್ನು ನನ್ನ ಪಾದಬುಡದಲ್ಲಿ ಇಳಿಸಿ ಜಯ ನಮೋ ಅಂತ ಪ್ರಾರ್ಥಿಸಿಕೊಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇದು ನವರಾತ್ರಿಯ ಉತ್ಸವದ ಕಾಲ. 9 ದಿವಸಗಳ ಕಾಲ ದುರ್ಗೆಯ ಆರಾಧನೆಯಾಗುವಾಗ ಒಂದಷ್ಟು ಹಿತಚಿಂತನೆಯಲ್ಲಿ, ಒಂದಷ್ಟು ವಿಚಾರಪಟ್ಟಿಯಲ್ಲಿ, ಒಂದಷ್ಟು ವಿಚಾರ ವಿಮರ್ಶೆಯಲ್ಲಿ ಕಾಲ ಕಳೆಯುವುದು ವರ್ಷದ ಪದ್ಧತಿಯಲ್ಲಿ ನೀತಿಯಾಗಿದೆ. ಈ ವರ್ಷ ನಮ್ಮ ಪಂಡಿತೋತ್ತಮರೆಲ್ಲ ಹೇಳಿದ್ರು, ನಾವು ಕೇವಲ ಹಸಿವೆಗೆ ಕಣ್ಣಿಗೆ ಮಾತ್ರ ಅಲ್ಲ, ಮನಸ್ಸಿಗೆ ಒಂದು ತೆರನಾಗಿರುವಂತಹ ಮುದವನ್ನು ನೀಡಬಹುದಾದ ಗ್ರಹಗಳ ಬಗ್ಗೆ ಯೋಚಿಸುವ. ಯಾವ ಗ್ರಹ ಯಾವ ಕುಂಡಲದಲ್ಲಿರುವಾಗ ಯಾವನು ಜನ್ಮಿಸಿದ್ರೆ ಅದರ ಹಿತಾನುಭವವನ್ನು ಹೇಗೆ ಹೊಂದುತ್ತಾನೆ. ಹಾಗಾಗಿ ನವಗ್ರಹಗಳ ವಿಶಿಷ್ಟವಾದಂತಹ ವಿಷಯ 9 ದಿವಸಗಳಲ್ಲಿ 9 ಪುರೋಹಿತರು ವಿಸ್ತಾರವಾಗಿ ವರ್ಣಿಸುವುದು. ಆಯಿತು, ಎಲ್ಲ ಗ್ರಹಗಳ ಬಗ್ಗೆ ಹೇಳಿ 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 ಮುಗಿಯುತ್ತಾ ಬರುವಾಗ ಒಬ್ಬರು ಪುರೋಹಿತರು 9ನೇ ಗ್ರಹ ಶನಿ ಗ್ರಹದ ಬಗ್ಗೆ ಹೇಳುವುದಕ್ಕೆ ಆರಂಭ ಮಾಡಿದ್ದಾರೆ. ನನಗೆ ಅಷ್ಟು ಸರಿ ಬರಲಿಲ್ಲ. ಆಗ ಏನೋ ಒಂದು ತಿರಸ್ಕಾರದ ನುಡಿಯನ್ನು ಹೇಳಿದ್ರೆ, ನಮ್ಮ ಕುಲಪುರೋಹಿತರೇ ನನ್ನ ಜಾತಕವನ್ನು ಎತ್ತಿ ಹಿಡಿದು ನಿನ್ನ ದ್ವಾದಶದಲ್ಲಿ ಶನಿ ಕಾಲಿಟ್ಟಿದ್ದಾನೆ ಅಂತ ಹೇಳಿ ನೀನವನನ್ನು ಪೂಜಿಸಬೇಕು, ಅವನನ್ನು ವಂದಿಸಬೇಕು. ಇಲ್ಲದೇ ಇದ್ರೆ ಅವ ಕೊಡುವಂತಹ ಬಾಧೆಯಲ್ಲಿ ನಲುಗಿ ಹೋಗುವ ಪ್ರಸಂಗ ಬಂದೀತು. ಅವನನ್ನು ಅಷ್ಟು ತಾತ್ಸಾರವಾಗಿ ಕಾಣಬೇಡ, ಅವ ಶ್ರೇಷ್ಠನಿದ್ದಾನೆ, ಅವ ಉಗ್ರನಾಗಿ ಬಿಟ್ರೆ ವ್ಯಗ್ರನಾಗಿ ಬಿಟ್ರೆ ನಿಮಗೆಲ್ಲ ಬದುಕುವುದಕ್ಕೆ ಕಷ್ಟ. ಎಂತ ಮಾತನ್ನು ಕೇಳುತ್ತಾ ಜನ್ಮದ ಮೂಲದಲ್ಲಿದ್ರೆ ತಾಯಿ ಅಂತವಳು ಅಂತ ಬೇಡವೆ, ಅವ ತಾಯಿಗೆ ತುಳಿದ ಮಗ ಅಂತ. ಹಾಗಾಗಿ ಅವನ ಕಾಲು ಹಾಗಾದದ್ದು ಅಂತ ಒಂದು ಕತೆ ಇದೆ. ಯಾರನ್ನೂ ಒಂದು ಸರಿಯಾಗಿ ನೋಡಿದವನಲ್ಲ, ಒಂಥರ ವಿಕಲ್ಪ ಬುದ್ಧಿ ಅಂತ, ವಿಕ್ಷಿಪ್ತ ಮಾನಸ ಅಂತವನನ್ನು ಮಗ ಅಂತ ಯಾರಾದರೂ ಒಪ್ಪಿಯಾರೆ? ಅವನನ್ನು ಪುತ್ರ ಅಂತ ಒಪ್ಪುವುದಕ್ಕೆ ಸಾಧ್ಯವೇ? ಭಗವಾನ್ ಭಾಸ್ಕರನಿಗೆ ಸಂಜನಿಸಿದ್ದಾನೆ ಎನ್ನುವುದರಿಂದ ನಾವು ದಾಕ್ಷಿಣ್ಯ ತೋರಿಸಬಹುದೇ? ಅಂತಹ ಅಪ್ಪರಿಗೆ ತಿಳಿದು ನಿಂತು ಏನೆಲ್ಲ ಮಾಡಿದ್ದಾನೆ. ಹುಟ್ಟಿದ ಮನೆಗೂ ಕಂಡವರ ಮನೆಗೂ ಯಾವ ಯೋಗ್ಯತೆಯೂ ಕೊಡದೇ ಇರುವ ಇವ ಮಂದ ಬುದ್ಧಿ. ಅಂತವರನ್ನು ನಮ್ಮ ಸಭೆಯಲ್ಲಿ ಹೊಗಳುವುದು ಬೇಡ, ಅವನಿಗೆ ತಿರಸ್ಕಾರ ತಿರಸ್ಕಾರ ಅರ್ಕ ಸಂಭವ ನಿಷ್ಕ್ರಮಿಸುತ್ತೀರಿ ಕೇಳಿ ಕಂಗಿಡಿ ತೂದಿ ಗುಡುಗುಡಿಸಿ
ನಿನ್ನನ್ನು ಕಂಡೆ ನೇರವಾಗಿ ನಿನ್ನ ಅರಮನೆ ಅಂತಃಪುರಕ್ಕೆ ಇಳಿದಿದ್ದೇನೆ. ಏನು ಅಂತ ಭಾವಿಸಿದೆ? ಏನು ಬಡ ಗೃಹ ಎನ್ನುವ ಹಾಗೆ ಈ ಶನೈಶ್ಚರನನ್ನು ಜರೆಯುತ್ತಾ ಇರುವೆಯ? ಏನು ನನ್ನ ಪರಾಕ್ರಮ ಗೊತ್ತಿಲ್ಲ ನಿನಗೆ? ಎನ್ನಯ ಮಹಿಮೆಗಳ ಏನರಿತಿಗೆ ಗಧರ ರವಿಯ ಸನ್ನುತ ಗುರು ಅಜರ ಮುನಿ ಭಾವಿಪ ಉನ್ನತ ಗ್ರಹ ಏನು ನನ್ನ ಬಗ್ಗೆ ಸರಿಯಾಗಿ ತಿಳಿದುಕೊಂಡವನೇ ನೀನು? ತಿಳಿದುಕೊಂಡು ಕೂಡ ಈ ರೀತಿಯಾಗಿ ಜರೆಯುತ್ತಾ ಇದ್ದಿ. ನಾನು ಯಾರನ್ನೂ ಬಿಡುವ ಗ್ರಹನಲ್ಲ. ಯಾವಾಗ ಹಿಡಿಯುವುದಕ್ಕೆ ಅವಕಾಶ ಸಿಗ್ತದೆ ಎನ್ನುವ ಹಾಗೆ ಸಮಯವನ್ನು ಕಾಯುತ್ತಿರುವವ ನಾನು. ಪಂಚಮದಲ್ಲೋ ಸಪ್ತಮದಲ್ಲೋ ದ್ವಾದಶದಲ್ಲೋ ಹಿಡಿಯುವುದಕ್ಕಾಗಿ ಕಾತರದಿಂದ ಕಾಯುತ್ತಾ ಇರುವವ. ಯಾರನ್ನೂ ಬಿಡಲಿಲ್ಲ. ನನ್ನ ಹುಟ್ಟಿಗೆ ಕಾರಣನಾದಂತಹ ಆ ಸೂರ್ಯನನ್ನೇ ಕಣ್ದೃಷ್ಟಿ ಬಿಟ್ಟು ಅಲ್ಲಿಗೆ ನೋಡಿದವ. ಅವತ್ತಿನಿಂದಲೇ ಪ್ರಖರವಾದ ಕಿರಣವನ್ನು ಸೂಸುವ ಸೂರ್ಯ ಕಿರಣವನ್ನು ಸ್ವಲ್ಪ ತಗ್ಗಿಸಿದ್ದಾನೆ. ಅವನ ರಥದ ಸಾರಥಿ ಅರುಣನನ್ನೇ ಹೆಲವನನ್ನಾಗಿ ಮಾಡಿಸಿದ್ದೇನೆ. ಶಂಕರನನ್ನು ಬಿಡ್ಲಿಲ್ಲ, ಮತ್ತೆ ನಿನ್ನನ್ನು ಬಿಟ್ಟೇನೆ. ಬಿಡಲಾರೆ ಬಿಡಿದ್ದೇನೆ. ಅರಿಯದ ನಿನ್ನ ಮಗಿಮೆ ಅರಿಯದ ಕ್ಷಮಿಸೋ ಎಲ್ಲ ಪೊರೆಯೋ ದೇವ ಕರುಣೆ ತರಸ ನುತಿಸಿದ ಅರಿಯದ ಮಗಿಮೆ ದೇವಾ ಮಹಿಮಾತಿಶಯತೆಯ ಮೂಲಕ ಈ ಪ್ರಪಂಚದಲ್ಲಿ ಬೃಹತ್ತಾಗಿ ಕಾಣಿಸಿಕೊಂಡವ ನೀನು. ಹೌದಾ? ನಿನ್ನ ಚರಿತೆಯನ್ನು ನಾನೇನು ತಿಳಿಯದವನಲ್ಲ. ಮತ್ತೆ ಯಾಕೆ ಜರದೆ? ನನ್ನ ಪಂಡಿತರು ನಿನ್ನ ಬಗ್ಗೆ ಹೇಳುತ್ತಾ ಹೋದಂತೆ ಏನೋ ಒಂದು ತೆರನಾದಂತಹ ಜಿಜ್ಞಾಸೆಗೆ ನನ್ನ ಮನಸ್ಸು ಒಳಪಟ್ಟಿತು. ಹೌದೇ? ವಿಚಾರ ವಿಮರ್ಶೆಯ ಸಭೆಯಲ್ಲಿ ನನಗೂ ನಮ್ಮವರಿಗೂ ಸ್ವಲ್ಪ ವಾಗ್ವಾದ ನಡೆದಾಗ ಮಾತಾಡುವುದಕ್ಕೆ ಆರಂಭ ಮಾಡಿದ ನಾನು ನನ್ನದ್ದೇ ಮಾತು ಮೇಲು ಎನ್ನುವುದನ್ನು ದೃಢೀಕರಿಸುವಲ್ಲಿ ಕೆಲವೆಲ್ಲ ನಿನ್ನ ನ್ಯೂನ್ಯತೆಗಳನ್ನು ಎತ್ತಿ ಆಡಿದೆ ಪ್ರಭು. ಸತ್ಯ ತಿಳಿದಿದ್ದರೂ ಮಾತಿಗೆ ಬಿಡಬಾರದು ಎನ್ನುವ ಹಾಗೆ ಮಾತನ್ನು ಮುಂದುವರಿಸಿದೆ. ನದೇವ ಚರಿತಂ ಚರೇರಿ. ದೈವದ ಲೀಲೆಯನ್ನು ಯಾವನೂ ಮನುಷ್ಯನಾದವ ಹೀಯಾಳಿಸುವುದಕ್ಕಿಲ್ಲ. ಮತ್ತೆ ಯಾಕೆ ಹೀಯಾಳಿಸಿದೆ? ಆಗಿ ಹೋಯಿತು. ಆ ಕ್ಷಣಕ್ಕೆ ನಿನ್ನ ಮಹಿಮೆಯ ಬಗ್ಗೆ ತಿಳಿಯದಾಗಿದ್ದೆ ನಾನು. ತಿಳಿಸುವುದಕ್ಕಾಗಿಯೇ ಗಗನ ಮಾರ್ಗದಿಂದ ಇಳಿದಿದ್ದೇನೆ. ದೈವ ಯಾವ ಕಾಲಕ್ಕೂ ಕ್ಷಮಾಗುಣ ಸಂಪನ್ನತೆಯಿಂದ ಒಡಗೂಡಿದ್ದಲ್ವೇ? ಒಂದು ಸಲ ಮಾಡಿದಂತ ಅಪರಾಧವನ್ನು ನೀನು ಕ್ಷಮಿಸಿಬಿಟ್ಟೆ ಅಂತಾಗ ಬದುಕಿನ ಪೂರ್ಣವಾಗಿ ನಿನ್ನನ್ನು ಆರಾಧಿಸುವ ಒಬ್ಬ ಭಕ್ತನಾಗಿ ನಾನು ನಿನಗೆ ನನ್ನ ಮುಡಿಯನ್ನು ಚಾಚುವವನಾಗಿ ನಿಲ್ತೇನೆ. ಚಾಚುವವನಾಗಿ ಕ್ಷಮಿಸು ಪ್ರಭೋ, ಕ್ಷಮಿಸು.
ಈಗ ಕ್ಷಮಿಕೆಯನ್ನ ಮಹಿಮೆ ಹೇಗೆ ದೇವಿ ಮೂಢ ನಿಮಗಾಗಲಾಗಿದ್ದಿ ಏನು ಹೇಳಿದೆ? ಮುಡಿಯನ್ನು ನನ್ನ ಪಾದತಲದಲ್ಲಿ ಚಾಚಿ ಕ್ಷಮೆಯನ್ನು ಕೇಳ್ತಾ ಇದ್ದೀಯಾ? ಸರಿ ಪ್ರಭು. ಆಗದು ಆಗದು. ಯಾಕೆ? ಯಾವುದೇ ಒಂದು ತಿಳುವಳಿಕೆ ಇಲ್ಲದಂತಹ ನರ ಪೋಲನಾಗಿದ್ದರೆ ಅವನನ್ನು ನಾನು ಬಿಡುತ್ತಿದ್ದೆ. ಎಲ್ಲವನ್ನೂ ಬಲ್ಲವಂತಹ ಪದವಿ ಪಾಲಕ ನೀನು. ನೀನೇ ಹೀಗೆ ಜರೆದ ಮೇಲೆ ನಿನ್ನನ್ನು ನಾನು ಹಿಡಿಯದೆ ಬಿಡುವುದಿಲ್ಲ. ಏನು ಮಾಡ್ತೇನೆ ಗೊತ್ತುಂಟ? ಯಾವ ಕೈಯಿಂದ ಕರೆ ಕರೆದು ನಿನ್ನ ಪ್ರಜೆಗಳಿಗೆ ದಾನವನ್ನು ಕೊಡ್ತಾ ಇದ್ದೀಯೋ, ಅಹಂಕಾರದಿಂದ ನನ್ನನ್ನು ಕೆಡು ನುಡಿ ಹಾಡಿದ ಕಾರಣ ನಿನ್ನ ಕೈಗಳನ್ನು ಕತ್ತರಿಸುತ್ತೇನೆ. ಯಾವ ಅಹಂಕಾರದಿಂದ ನಿನ್ನ ಕಾಲು ಮೇಲೆ ನಿಂತಿದ್ದೀಯೋ ಆ ಕಾಲುಗಳನ್ನು ಆಗಿಸುತ್ತೇನೆ. ನೀನು ಕಣ್ಣೀರ್ಗೆರೆದು ಶನಿರಾಯ ಶನಿರಾಯ ಎನ್ನುವ ಹಾಗೆ ನನ್ನನ್ನು ಭಜಿಸುವಲ್ಲಿಯವರೆಗೆ ನಿನ್ನಗೆ ಶಿಕ್ಷೆಯನ್ನು ಕೊಡಿಸುತ್ತೇನೆ ಕೊಡಿಸುತ್ತೇನೆ ಕೊಡಿಸುತ್ತೇನೆ. ಏನಗೈವೆನೆಯೋ ಮೃಡನೆ ಈ ನಾನೇ ನುಳಿದಿದೆ ಭಾನು ತನುಜ ಮುನಿದ ಮೇಲೆ ಕಾಣಿಸುತ್ತದ ಹರನ ರಾಣಿ ವರವನಿ ಧರಣಿ ತಾರನೆಂದು ಕರ್ಮ ಧರಿಸಿ ನುಡಿ ಒದಗಿ ಬಂಬಂ ಪರಮ ಕಷ್ಟ ದುರ್ಗತಿ ಏನಗೈವೆನೆಯೋ ಮೃಡನೆ ಏನಾಗಿ ಹೋಯಿತು? ಯಥಾರ್ಥಕ್ಕಾದರೂ ನಾನು ತಪ್ಪಾಡಿದ್ದೇನೆ. ಆಡುತ್ತಿರುವಾಗ ನನ್ನ ಅನುಭವಕ್ಕದು ದಕ್ಕಲಿಲ್ಲ. ಮಾತು ನಿಲ್ಲಿಸಿದ ಕ್ಷಣ ಸಾಮ್ರಾಜ್ಯವನ್ನಾಳುವಂತ ಆಯುರ್ಮಾನ ಇತ್ಯಾದಿ ವಿಶಿಷ್ಟತೆ ವಿಶೇಷತೆ ನನ್ನಲ್ಲಿರುವಾಗ ಭೂಮಿಯಲ್ಲಿ ಕಾಣುವಂತಹ ಪ್ರತ್ಯಕ್ಷ ದೇವನೇ ಆಗಿದ್ದಂತಹ ನನ್ನನ್ನು ಯಾವನು ಪ್ರಶ್ನಿಸುವವ ಎನ್ನುವಂತಹ ಬಿಂಕ ಬಿಗುಮಾನ ಅಹಂಕಾರದ ಸ್ವರೂಪ ದುರಹಂಕಾರವನ್ನು ತೋರಿಸಿ ಇನ್ನಿಲ್ಲದೆ ಇರುವಂತಹ ಕಂಟಕವನ್ನು ನನ್ನ ಜೀವನದಲ್ಲಿ ಎಳೆದುಕೊಂಡಿದ್ದಲ್ಲ. ಹೋಯಿತು, ಬೇಡ ಇತ್ತು, ಆಯಿತು, ಹಿಡಿತೇನೆ ಅಂತ ಪ್ರತಿಜ್ಞಾಬದ್ಧನಾದ ಆತ ನನ್ನನ್ನು ಬಿಡುವುದಿಲ್ಲ. ನನ್ನ 3 ರಾಶಿಗಳಲ್ಲಿ 7 ವರ್ಷಗಳ ಕಾಲ ಪೀಡಿಸಿಯೇ ಶುದ್ಧ. ಈಗಲೇ ಅವ ಹಿಡಿದ ಲಕ್ಷಣ ಕಾಣಿಸ್ತದೆ ನೋಡಿ. ಅಲ್ಲಿಂದಲ್ಲಿಗೆ ತಲೆ ಬಾರಾಗುವುದು. ಇದು ಕಿರೀಟ ಸರಿ ಇಲ್ಲದೆ ಬಾರಾಗುವುದಲ್ಲ, ನಿದ್ದೆ ಬರುವುದು. ಈ ಯಾರು ಕೂತಲ್ಲಿ ನಿದ್ದೆ ಮಾಡ್ತಾರೆ ಅವರ ತಲೆಯಲ್ಲಿ ಅವ ಕೂತಿದ್ದಾನೆ ಅಂತಲೇ ಈಗ ಅರ್ಥ ಆಗ್ತದೆ. ತಲೆಯಲ್ಲಿ ಏನುಂಟು ಹೇಗುಂಟು ಎಂಥದುಂಟು ಅಂತ ಗೊತ್ತಿಲ್ಲ. 2 ಕೈಯಲ್ಲಿ ತಲೆ ತಿರುಚಿಕೊಳ್ಳುವ ದಂತದಲ್ಲಿ ನನ್ನದಾದಂತಹ ಉಗುರನ್ನು ಕಚ್ಚಿ 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 ಎಳೆದು ಬಿಡುವ ಅಂತ ಆಗ್ತದೆ. ಬಾಯಾರಿಕೆ ಆಗುವಾಗ ನಿತ್ಯ ನೀರು ಕುಡಿಯುವ, ಎಷ್ಟು ಮೆತ್ತಗೆಯ ಹಾಸಿಗೆ ಇದ್ರೂ ಕುಳಿತುಕೊಳ್ಳುವುದಕ್ಕೆ ಹೊಸ್ತಿಲೇ ಒಳ್ಳೆಯದು ಅಂತ ನನಗೆ ಕಾಣಿಸ್ತದೆ. ಶಾಸ್ತ್ರ ಹೇಳಿದ್ದಲ್ಲ, 2 ಕೈಯೋಡು ತಲೆಯ ತುರಿಸಿಕೊಂಬವರ
ದಂತದೋಳ್ ನಖವ ಛೇದಿಪನ ಗೊತ್ತಿಲ ಹೊರಳು ಕುಳ್ಳಿರ್ಪನ ಹತ್ತದೊದಯದೋಳ್ ನಿದ್ರಿಪನ ನಿತ್ತು ನೀರ್ ಕುಡಿಯುವವನ ಎತ್ತಲು ಶನಿವೆಂಬತ್ತದೆ ಬಿಡಲು. ಅವನ ಪ್ರವೇಶದ ಪ್ರಭಾವದ ವಿಕಾರಗಳೆಲ್ಲ ನನಗೆ ಕಾಣಿಸ್ತಾ ಇದೆ. ತಮ್ಮನಾದಂತಹ ಭಟ್ಟಿಯಲ್ಲಿ ಅಧಿಕಾರವನ್ನು ವಹಿಸಿಕೊಟ್ಟು ವಿಶ್ರಾಂತನಾಗ್ತೇನೆ. ಮಡದಿಯಾದ ಪ್ರಭಾವತಿಯ ಅಂತಃಪುರ ಸೇರ್ತೇನೆ. ಏನಾದರೂ ಆಗಲಿ, ಹೇಗಾದರೂ ಆಗಲಿ, ನೋಡು. पैसको ना देता मैं को, पैसको मैं को चढ़ने वाला राधा को के अच्छा घोड़ा के बने को अच्छा घोड़ा के बने को कैसा घोड़ा देखो भैया देखो. सलाम वालेकुम. अरे बात करो ना. क्या आगे पीछे देख रहे हैं? ಅರೆ ನಮ್ದಕ್ಕೆ ಭಾಷೆ ನಿಮ್ದಕ್ಕೆ ಬರುವುದಿಲ್ಲ. ಹಾಗಾದ್ರೆ ನಿಮ್ದಕ್ಕೆ ಕಂದೋಡಿ ಮೇಲೆ ನಾನು ಬೋಲ್ತದೆ, ಕಂದೋಡಿ ಮೇಲೆ ಬೋಲ್ತದೆ, ಕನ್ನಡ ಮೇಲೆ ಬೋಲ್ತದೆ. ನಮ್ದಕ್ಕೆ ಭಾಷೆ ನಿಮ್ದಕ್ಕೆ ಯಾಕೆ ಬರುವುದಿಲ್ಲ? ನೀವು ಜನ ಯಾರು ಉಂಟು? ನೀವು ಜನ ಹಿಂದೂ ಉಂಟು. ನಾವು ಜನ ಯಾರು ಉಂಟು? ನಾವು ಜನ ಮುಸಲ್ಮಾನ್ ಉಂಟು. ನೀವು ಹಿಂದೆ ನಾವು ಮುಂದೆ ಯಾಕೆ ಬಂತು ನಿಮಗೆ ಗೊತ್ತುಂಟಾ? ನೀವೇನ್ ಮಾಡ್ತದೆ, ಮುಂದಿನಿಂದ ಹಿಂದೆ ಹಿಂದೆ ಬರೀತಾ ಹೋಗ್ತದೆ. ಅದಕ್ಕೆ ಜನ ನೀವು ಹಿಂದೂಗಳಾಯಿತು. ನಾವು ಹಿಂದಿನಿಂದ ಮುಂದೆ ಮುಂದೆ ಬರೀತಾ ಬರ್ತದೆ. ಅದಕ್ಕೆ ಜನ ನಾವು ಮುಸಲ್ಮಾನ್ ಆಯಿತು. ಮತ್ತೆ ನಿಮ್ದಕ್ಕೆ ನಮ್ದಕ್ಕೆ ತುಂಬ ವ್ಯತ್ಯಾಸ ಉಂಟು ನೋಡಿ. ನಿಮ್ದಕ್ಕೆ ಕನ್ನಡ ಅಸ್ಕರ ಉಂಟಲ್ಲ, ಕನ್ನಡ ಅಕ್ಷರ ಅದು ಒಳ್ಳೆ ಉದ್ದಿನ ಒಡೆತರ. ಅದಕ್ಕೆ ಯಾವ ಸಂಬಂಧವಿಲ್ಲ, ಬೇರೆ 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 ಆಗಿರ್ತದೆ. ಆಮೇಲೆ ನಿಮ್ಮದು ತೆಲುಗು ಭಾಷೆ ಉಂಟು ನೋಡಿ, ಅದು ಒಳ್ಳೆ ಜಿಲೇಬಿ ಇದ್ದ ಹಾಗೆ, ಅದಕ್ಕೆ ಸಾಧಾರಣ ಹತ್ರ ಹತ್ರ ಆಗಿರ್ತದೆ. ಆಮೇಲೆ ನಿಮ್ಮ ತಮಿಳು ಭಾಷೆ ಉಂಟು ನೋಡಿ, ಅದು ಒಳ್ಳೆ ಜಾಂಗೀರ್ ಇದ್ದ ಹಾಗೆ. ಆಮೇಲೆ ನಿಮ್ದಕ್ಕೆ ತಳವನಾಡಿನ ತುಳು ಭಾಷೆ ಉಂಟಲ್ಲ, ಅದು ಸೇಮೆದಡ್ಡೆ ಇದ್ದ ಹಾಗೆ, ನಕ್ಕುಳದ ಹಾಗೆ. ಹಾಗೆ ನಿಮ್ದಕ್ಕೆ ನಮ್ದಕ್ಕೆ ತುಂಬ ವ್ಯತ್ಯಾಸ. ನಮ್ದು ಅಸ್ಕರ ಅಂತ ಹೇಳಿದ್ರೆ ಒಂದಕ್ಕೊಂದು ಸಂಬಂಧವನ್ನು ಬೆಸೆದಿದ್ದ ಹಾಗೆ, ಪರಸ್ಪರ ಜೋಡಣೆ ಆಗಿರ್ತದೆ. ನಿಮ್ದಕ್ಕೆ ನಮ್ದಕ್ಕೆ ವ್ಯತ್ಯಾಸ ಹಾಗೆ. ಮತ್ತೆ ನಿಮ್ದಕ್ಕೆ ದೇವರುಂಟು, 25-30 ಕೋಟಿ ದೇವತೆಗಳೆಲ್ಲ ಉಂಟು. ನಿಮ್ದು ಶರಣ್ಣ ಉಂಟು, ಹನುಮಂತ ಉಂಟು, ಪಂಜುರ್ಲಿ ಉಂಟು, ಮುಬ್ಬರಿ ಉಂಟು, ಮರಳುಚಿಕ್ ಉಂಟು, ಕೊಡಮಣಿಕಾಯಿ ಉಂಟು, ದರ್ಗಾ ಪರಮೇಶ್ವರಿ ಉಂಟು, 8 ಮಣ ದೇವರುಂಟು. ಹೀಗೆ ಬೇರೆ ಬೇರೆ ದೇವರುಂಟು. ನೀವು ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗ್ತೀರಿ, ನೀವೆಲ್ಲ ನೀವು ದೇವರ ಹತ್ರ ಹೋಗಿ ನಿಮಗೆ ದೇವರೇ ಸುಖ ಕೊಡುವಂತ ಕೈ ಮುಗಿತದೆ. ದೇವರು ಕೊಡುವಾಗ ಕೆಳಗೆ ಬೀಳ್ತದೆ, ಲಗಾಡಿ ಹೋಗ್ತದೆ. ನಾವು ನಮ್ಮ ಪ್ರಾರ್ಥನಾ ಮಂದಿರಕ್ಕೆ ಹೋಗ್ತದೆ, ನಮಗೆ ದೇವರು ಇರುವುದು ಒಂದು ಬಿಟ್ಟರೆ ಬೇರೆ ಯಾವ ದೇವರು ಇಲ್ಲ. ನಾವು ನಮ್ಮ ದೇವರ ಹತ್ರ ಕೈ ಹಿಡಿದು ಹೀಗೆ ಬೀಳ್ತದೆ. 4 ವಾಕ್ಯಗಳಿಂದ ಮಾತ್ರ ನಾವು ದೇವರನ್ನು ಪ್ರಾರ್ಥಿಸ್ತೇವೆ. ಹಯ್ಯಾರ ಸಲಾಕ್ಬರ್, ಹಯ್ಯಾರ ಫಲಾಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹ್ ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹ್ ಅಕ್ಬರ್. ಅಂದರೆ ಈ ಪ್ರಪಂಚದಲ್ಲಿ ನಮಗೆ ದೇವರ 4 ವಾಕ್ಯಗಳನ್ನು ಮಾತ್ರ ನಾವು ದೇವರನ್ನು ಕರೀತೇವೆ. ಬನ್ನಿ ನಾವೆಲ್ಲರೂ ನಮಾಜಿನ ಕಡೆಗೆ ಹೋಗುವ, ಬನ್ನಿರಿ ನಾವೆಲ್ಲರೂ ವಿಜಯದತ್ತ ಸಾಗೋಣ. ಈ ಪ್ರಪಂಚದಲ್ಲಿ ಅತ್ಯಂತ ಮಹಾನನು ಅಲ್ಲಾಹು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಕರುಣಾಮಯು ದಯಾಮಯ ಅಂತ ಅಲ್ಲಾಹು ನಮ್ಮ ದೇವರಿಗೆ ಜಾತಿಯವರಿಗೆ ಪೂಜಿಸಕ್ಕೆ ಅರ್ಹ ದೇವರು ಬಿಟ್ಟರೆ ಬೇರೆ ಯಾವ ದೇವರನ್ನು ನಾವು ಪೂಜಿಸುವುದಿಲ್ಲ ಎಂಬ
ಎಂಬ ಅರ್ಥವನ್ನು ಕೊಡ್ತದೆ. ನೀವು ನಿಮ್ಮ ಪ್ರಾರ್ಥನಾ ಮಂದಿರಕ್ಕೆ ಹೋದಾಗ ನಿಮ್ಮ ಪಟ್ರುಗಳು ಉಂಟಲ್ಲ, ಒಂದಿಷ್ಟು ನೇಪಿತ್ಯವನ್ನು ಇಟ್ಕೊಂಡು ಕೈಯಲ್ಲಿ ಮಣಿಯನ್ನು ಇಟ್ಕೊಂಡು ತಿನ್ ಹೇಳ್ತದೆ. ನಿಮ್ಮ ದೇವರು ಎದ್ದು ಬಂದು ತಿನ್ನುವುದಿಲ್ಲ. ಕೊನೆಗೆ ನಿಮ್ಮ ಭಟ್ರಿಗೆ ಸಿಟ್ಟು ಬರ್ತದೆ, ಕಿಣಿ ಮಾಡ್ತದೆ. ಏನು ಗೊತ್ತಾಯ್ತಾ? ತಿನ್ನದಿದ್ರೆ ಕೌಚಿ ಮಾಲಗು ಅಂತೇಳಿ. ಹಾಗೆ ನಿಮ್ದಕ್ಕೆ ನಮ್ದಕ್ಕೆ ತುಂಬ ವ್ಯತ್ಯಾಸ ಉಂಟು ನೋಡಿ. ನಿಮ್ದಕ್ಕೆ ನಮ್ದಕ್ಕೆ ಎಷ್ಟು ವ್ಯತ್ಯಾಸ ಅಂತ ಹೇಳಿದ್ರೆ, ನಿಮ್ದಕ್ಕೆ ನೋಡಿ ಉಂಟು ಚಂದ ಕಾಣಲಿಕ್ಕೆ ಬೇಕಾಗಿ ಮೀಸೆ ಗಡ್ಡ ಬೋಳಿಸ್ತದೆ, ಮೀಸೆ ಇಡ್ತದೆ. ನಾವೇನು ಮಾಡ್ತೇವೆ? ಚಂದ ಕಾಣಲಿಕ್ಕೆ ಬೇಕಾಗಿ ಮೀಸೆ ಬೋಳಿಸ್ತದೆ, ಗಡ್ಡ ಇಡ್ತದೆ. ನೀವೆಲ್ಲಿ ಬೋಳಿಸ್ತದೋ ಅಲ್ಲಿ ನಾವು ಇಡ್ತದೆ, ನಾವೆಲ್ಲಿ ಇಡ್ತದೋ ಅಲ್ಲಿ ನೀವು ಬೋಳಿಸ್ತದೆ. ನಿಮಗೂ ನಮಗೂ ತುಂಬ ವ್ಯತ್ಯಾಸ. ಮತ್ತೆ ಯಾವುದೇ ಕಷ್ಟ ಕಾಲದಲ್ಲಿ ನಿಮ್ಮ ದೇವರು ನಿಮಗೆ ಉಪಕಾರಿ ಮಾಡಲಿಕ್ಕೆ ಬರುವುದಿಲ್ಲ. ಹೇಳ್ತೇನೆ ಒಂದು ದಿವಸ, ಈಗ ಬೇರೆ ಬೇರೆ ದೇವರುಗಳು ಬರಿದ್ದಾರೆ ಅಂತ ನೀವು ಹೇಳ್ತೀರಲ್ಲ, ಕಷ್ಟ ಕಾಲದಲ್ಲಿ ಒಂದೇ ಒಂದು ದೇವರು ನಿಮಗೆ ಬರುವುದಿಲ್ಲ. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ನಾನು. ಒಂದು ದಿವಸ ಹಿಂದೂ ಧರ್ಮದವರು, ಕ್ರೈಸ್ತ ಧರ್ಮದವರು, ಇಸ್ಲಾಂ ಧರ್ಮದವರು ದೋಣಿಯಲ್ಲಿ ಹೋಗ್ತಾ ಇದ್ರು. ದೋಣಿಯಲ್ಲಿ ಹೋಗ್ತಿರುವಾಗ ಜೋರು ಮಳೆ ಬರಲಿಕ್ಕೆ ಪ್ರಾರಂಭ ಆಯಿತು. ದೋಣಿ ನಡೆಸುವ ಹೇಳಿದ, ನೋಡಿ ನಿಮ್ಮ ಅದೃಷ್ಟ ಇದ್ರೆ ಬದುಕ್ತೀರಿ, ನಿಮ್ಮ ದೇವರನ್ನು ನೆನಪು ಮಾಡಿಕೊಳ್ಳಿ ಅಂತೇಳಿ. ತಕ್ಷಣ ನಮ್ಮ ಜಾತಿಯವ ಏನು ಮಾಡಿದ, ಅಲ್ಲಾಹು ಅಕ್ಬರ್ ಅಲ್ಲ ಅಂದ. ಅಲ್ಲ ऊपर से नीचे आया, उनको हाथ पकड़ के रोइया ऊपर लेके गया. ಆಮೇಲೆ ನಿಮ್ಮ ಕ್ರೈಸ್ತ ಧರ್ಮದವರು ಏಸು ಅಮ್ಕಾರ ಪುತ್ರ ಸೋವೇನಂದ. ತಕ್ಷಣ ಅವರು ದೇವರು ಬಂದರೆ ಅವರನ್ನು ಹೇಳ್ಕೊಂಡು ಹೋದರು. ಆಮೇಲೆ ಹಿಂದೂ ಧರ್ಮದವರು ಈಶ್ವರನನ್ನು ಕರೆದ, ಹನುಮಂತರನ್ನು ಕರೆದ, ಪಂಜುರ್ಲಿಯನ್ನು ಕರೆದ, ಬೊಬ್ಬರಿನ ಕರೆದ, ಮರಳಜಿಗೂ ಕರೆದ, ಕೊಡಮಂಚಾಯ ಕರೆದ, 8 ಮನೆ ಕರೆದ, ಯಾವ ದೇವರು ಬರಲಿಲ್ಲ. ಕೊನೆಗೆ ನಿಮ್ಮ ಗಣಪತಿ ದೇವರು ಬಂದ. ಗಣಪತಿ ದೇವರು ಬಂದು ಹೀಗೆ ನೋಡುವಾಗ ನಿಮ್ಮ ಜನ ನೀರಲ್ಲಿ ಮುಳುಗುತ್ತಾ ಉಂಟು. ಆಗ ಗಣಪತಿ ದೇವರು ಮೇಲಿಂದ ಕುಣಿಲಿಕ್ಕೆ ಶುರು ಮಾಡಿದ. ಆಗ ಮುಳುಗುತ್ತಿರುವ ಜನ ಕೇಳಿದ, ದೇವರೇ ನಾನು ನೀರಲ್ಲಿ ಮುಳುಗುತ್ತಾ ಇದ್ದೇನೆ, ನೀನು ಮೇಲಿಂದ ಕುಣಿತಾ ಇದೆಯಲ್ಲ ಯಾಕೆ ಅಂತ. ಆಗ ನಿಮ್ಮ ಗಣಪತಿ ಕೊಟ್ಟ ಉತ್ತರ ಗೊತ್ತುಂಟ? ಪಾಪಿ ಮಕ್ಕಳೇ, ನನ್ನನ್ನು ದಾರಿ ಬದಿಯಲ್ಲಿ ಒಂದು ಕಟ್ಟೆಯಲ್ಲಿ ನನ್ನನ್ನು ಕೂರಿಸಿ ಗಣಪತಿ ಪೂಜೆ ಅಂತ ಮಾಡಿ ಕೊನೆಗೆ ಒಂದು ವಾಹನದಲ್ಲಿ ನನ್ನನ್ನು ಕೂರಿಸಿಕೊಂಡು ಡಂಕ್ ಟಕ್ ಬಾರಿಸ್ತಾ ಹೊತ್ಕೊಂಡೋಗಿ ನನ್ನನ್ನು ನೀರಿಗೆ ದೂಡಿ ಹಾಕಿ ನೀವು ಮೇಲಿಂದ ನೀವು ಕುಣಿದಿಲ್ವಾ, ಅದಕ್ಕೆ ನೀನು ನೀರಲ್ಲಿ ಮುಳುಗುವಾಗ ನಾನು ಕುಣಿತೇನೆಂದ. ಹಾಗೆ ಕಷ್ಟಕಾಲದಲ್ಲಿ ನಿಮ್ಮ ದೇವರು ಉಪಕಾರಿಗೆ ಬರುವುದಿಲ್ಲ. ಹಾಗಾಗಿ ದೇವರೇ ಇಲ್ಲ, ನಾನೇ ಸರ್ವಶ್ರೇಷ್ಠ ದೇವರು ಅಂತ ಹೇಳಿಕೊಂಡು ತಿರುಗುವಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಅವನನ್ನು ಹಿಡಿಲಿಕ್ಕೆ ಹೊರಟಿದ್ದೇನೆ, ಹೋಗ್ತೇನೆ ನೋಡುವ ನಾನು. ಇನಿತು ಕೂಗುತ್ತಲಿ ಗಮನಿತನ ಕರೆಯುತ್ತ ಜನಪದ ಕೇಳಿದನು. ಜನಮನ ತಿಳಿಯುವ ಘನ ಭಯವಿಲ್ಲಿದ್ದ ಗುಣವೇನು ಹೇಳಿದರ. ನಿನ್ನ ಎರಡನೇ ಕೈ ಮುರಿದ ಅಲ್ಲೇ ನಾವು ಒಂದು ಕೈಯಲ್ಲಿ ಮಾತ್ರ ಕೊಡೋದು. ನೀನೆಂತದ್ದು ಉಪ್ಪಿನಕಾಯಿ ಬಡಿಸುವುದು ಸೌಟಲ್ಲಿ? ಅಲ್ಲ ಪಾಯಸ ಹಾಕಿದ್ದು. ಯಾ ಬಾತ್ ಕರ್ತೆ ತುಮ್? ಸಲಾಮ್ ಯಾವ ಅಲೈಕುಂ. ಊರಿನವನೋ ನೀನು? ನಾನು ಅರಬ್ ದೇಶ ಶಾಯಾ ಹೂಂ. ಇದೆಂತದ್ದು ಮೈ ಮೇಲೆ ಎಲ್ಲ? ಇದು ನಮ್ದು ಕಪಡ ಉಂಟು, ಕಪಡ. ನೀನು ಅವಸರದಲ್ಲಿ ಹೇಳುವಾಗ ಬಟ್ಟೆ ಬದಲಾಯ್ತಾ ಹೇಗೆ? ಅಂದ್ರೆ ನೀನು ಹೇಳುದು ನನ್ನ ಹೆಂಡತಿ ಅದನ್ನು ಹಾಕೊಂಡು ಬಂದದ ಮತ್ತೆ ಇಂಥದ್ದು ಅದು? ಅಲ್ಲ, ನಮಗೆ ಇರುವುದು ಹೀಗೆ, ಓಡಲಿಕ್ಕೆ ಬೇಕು. ಮೀಸೆ ಇಲ್ಲದೆ ನಿನ್ನ ಒಂದು 2 ಗಡ್ಡ ನೋಡಿದ್ರೆ ಆಹಾ, ಬರಗಾಲ ಪೀಡಿತ ಪ್ರದೇಶದಿಂದ ಬಂದವರ ಹಾಗೆ ಕಾಣಿಸ್ತೀಯ. ಹಾಗೆ ನಿಮ್ದು ಮೀಚೆ ನೋಡುದ, ಮೀಚೆ 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 ಅದಿರ್ಲಿ. ದರ ಉಂಟು. ನೀನ್ ಯಾರು? ಜನ ಯಾರು? ಯಾವ ಊರಿನವ ನೀನು? ಅರಬ್ ದೇಶ ಶಾಯಾ ಹೂಂ. ಅಲ್ಲಿ ಬದುಕುವುದಕ್ಕೆ ಕಟ್ಟಾಗಿ ನಿಮ್ಮನ್ನೆಲ್ಲ ಓಡಿಸಿದ್ರ? ನೈ ನೈ ನೈ, ಅರಬ್ ದೇಶ ಗೋಡೆ ದಂಡ करने के लिए वहां से यहाँ पर आया हूं. ಅಯ್ಯೋ ಮಾರಾಯ, ಇಲ್ಲಿ ಗೋಡೆ ಮಾಡು ಕಟ್ಟುವುದಕ್ಕೆ ಜನ ಇದ್ದವರು ಹೆಚ್ಚಾಗಿದ್ದಾರೆ. ಗೋಡೆ ಮಾಡು ಪಿಕತ್ತು ಅದೆಲ್ಲ ಕಟ್ಟಿ ಈಗ ನಮಗೆಲ್ಲ ಬಹಳ ತೊಂದರೆ ಉಂಟು. ಹಾ. ಕಲ್ಲು ಹೊಯ್ಗೆಲ್ಲ ತೊಂದರೆ ಉಂಟು, ಇಲ್ಲಿ ಕೆಲಸ ಇಲ್ಲ. ಅದು ಕಲ್ಲಿದ್ರೆ ನಿಮ್ಗೆ ಈಗಾಗಲೇ ಕಟ್ಟಿ ಹಾಕಿತ್ತ. ಅಲ್ಲ ಹೇಳಿದ್ದ ಅದಕ್ಕೆ ಎಂತದು ನಿನ್ನ ಗೋಡೆ ಮಾಡು? ಅದು ಕಲ್ಲು ಬೈಯದು ಹೋಗುದು ಬೇಡ, 4 ಕಂಬೆ ಹಾಕಿ ಮೇಲೆ ತಗಡು ಹಾಕಿ ಬಿಡ್ಬೇಕು, ಎಲ್ಲ ಸರಿ ಆಗ್ತದೆ. ಅಲ್ಲ ಎಂತದು ನಿನ್ನದು ವಿಷಯ ಎಂತದು? ಗೋಡಕ ದಂದ करने के ಓ लिए. ಕುದುರೆ ವ್ಯಾಪಾರಿ. जी हाँ. ನಿನ್ನ ಕರ್ಮ ನಿಂದು. हाँ. ಒಂದು ಕುದುರೆ ಹಿಡ್ಕೊಂಡು ಏನು ವ್ಯಾಪಾರವೋ ನಿಂದು? अरे क्या बात करते हैं मारे, तुम इतना अक्कल नहीं ಏ, क्या? ನನಗೆ ನಿನ್ನ ಭಾಷೆ ಬರ್ತದೆ. तो आप भी इस्लाम है क्या? ಆಯ್ತಲ್ಲ, ಭಾಷೆ ಬರುವುದಿದ್ರೆ ನಾನು ಆ ಜಾತಿ ಅಂತ ಲೆಕ್ಕವ. ಭಾಷೆ ರಾಜನಾದ ನನಗೆ ಬಹುಭಾಷೆಗಳು ಬರ್ತದೆ. ಹಾಗೆ ಅಂತ ಸಂಬಂಧ ಉಂಟಲ್ಲ ನಮಗೆ. ಆ ಭಾಷೆಯನ್ನು ಇಲ್ಲಿ ನಾ ಮಾತಾಡುವುದಕ್ಕೆ ಬರುವುದಿಲ್ಲ. ಹಾ. ನೀವು ಬಂದ್ರೆ ಹಾ. ನಿಮಗೆ ಬೇಕಾದ್ರೆ ಹಾ. ನಮ್ಮ ನೆಲದಲ್ಲಿ ನೀವು ಬದುಕುವುದಕ್ಕೆ ನಮ್ಮ ಭಾಷೆ ಕಲಿಬೇಕು. ಏನು? ಇಲ್ಲಿ 2 ತಿಂಗಳು ಹೋಗಿ ಭಾಷಾವಾರು ಗೊತ್ತಾಗ್ತದೆ ನಿಮ್ಗೆ ಏನು ಅಂತ ಹೇಳಿ. ಇರ್ಲಿ. ಅದೇ ನಿಮ್ಗೆ ನಮಗೆ ಸಂಬಂಧ ಆಗ್ತದೆ. ಎಂತ? ನಿಮ್ದಿಗೆ ದೇವರುಂಟು ಹನುಮಾನ್, ಬ್ರಾಹ್ಮಣ್, ಮುಸಲ್ಮಾನ್ ಸಂಬಂಧ ಉಂಟು. ನಿನಗೆ ಅವನೇ ಹೊಡಿಬೇಕು ಮಗ, ನಿನಗೆ ಅವನೇ ಹೊಡಿಬೇಕು. ನಿನ್ನ ಮಂಡೆ ಪುಡಿ ಆಗ್ತದೆ ನೋಡು. ಹನುಮಾನ್ ಮತ್ತು ಮುಸಲ್ಮಾನು ಅಂತೆಯ.
ಇಲ್ಲಿ ಸಾಯ್ಲಿ. Man. ಏಯ್, ಏಯ್, ಬಾ, ಮುಚ್ಚು ಮುಚ್ಚು. ನೀನು ಮಾತಾಡಿದಕ್ಕೆ ನಾನು ಹೂ ಅಂದ್ರು ನಾಳೆ ನನ್ನನ್ನು ನಿನ್ನ ಜೊತೆಗೆ ಸೇರಿಸ್ತಾರೆ. ನೀನೊಂದು ಹಣ್ಣು ಕಾಯಿಯ ಕತ್ತಿ ಹಾಗೆ, ನಿನಗೆ ಬಾಯಿ ಹೋಗ್ಲಿಕ್ಕೆ ಅಂತ ಇಲ್ಲ. ಮರ್ಯಾದೆ ಬಿಟ್ಟವನೇ. ಅದು ಕಾಯಿ ಹೊಡಿತದಲ್ಲ. ಅದಲ್ಲ, ನೀನು ಅಲ್ಲಿಂದ ಇಲ್ಲಿಗೆ ವ್ಯಾಪಾರಕ್ಕಾಗಿ ಬಂದೀಯ. ಒಂದು ಕುದುರೆ ಇಟ್ಕೊಂಡು ಬಂದದ್ದಲ್ಲ. ಮತ್ತೆ? ನಾನು ಬರುವಾಗ 97 ಕುದುರೆ ಇಟ್ಕೊಂಡು ಬಂತು. 97 ವರೆ. ಹಾಗಾದ್ರೆ 96 ವರೆ ಎಲ್ಲಿಗೋಯ್ತು? ಅದು ಎಲ್ಲಿ ಬೇಸಿಗೆ ಹೋಗಯ. ಅಷ್ಟು ಕುದುರೆಗಳನ್ನೆಲ್ಲ ಮಾರಾಟ ಮಾಡಿ ಯಾಕೂ ಬೇಡದೆ, ಯಾರೂ ತೆಕ್ಕೊಳ್ಳದೆ ಇದ್ದ ಕುದುರೆಯನ್ನು ನನಗಾಗಿ. ಅರೆ ಚಪ್ಪತ್ತೆ ಮಾರಾಟು. ಹಾ. ಅದೆಲ್ಲ ಒಳ್ಳೆ ಕುದುರೆ ಅಲ್ಲ. ಮತ್ತೆ? ಅದು ಹೆಸರುಗತ್ತೆಯಿಂದ ಕುದುರೆಗೆ ಹುಟ್ಟಿದ ಕುದುರೆ ಅದು. ಹಾ. ಅದೆಲ್ಲ ಬೆಳಗ್ಗೆ ಸಂತಾನೆ ಬೇಗ ಖಾಲಿ ಆಯ್ತು. ಹಾಗೆ ಅವರನ್ನೆಲ್ಲ ಮೋಸ ಮಾಡಿದಿ. ಮೋಸ ಅಲ್ಲ, ಅವ್ರ ಜನಗಳು ಮೋಸ ಹೋದದ್ದು. ಮೋಸ ಹೋದದ್ದಲ್ಲ, ನಿಮ್ಮಂತ ವ್ಯಾಪಾರಿಗಳು ಬಂದ್ರೆ ಯಾರು ಮೋಸ ಹೋಗುವುದೇಯ. ಹಾ, ಅದು ಚಂದ ಇತ್ತು, ಬೇಗ ಬೇಗ ಗಿರಾಕಿ ಬಂತು. ನಿನ್ನ ಹೆಸರೇಗೆ? ಅಮೀರ್ ಅಬ್ದುಲ್ ಖಾದರ್ ಸೈಯದ್ ಮೊಹಮ್ಮದ್ ರಸೂಲ್ ಅಕ್ಬಲ್ ಜಬ್ಬರ್ ಸಮೋ. ನಿನ್ನ ಇಡೀ ಕುಟುಂಬದ ಜಾತಕ ಕೇಳಿದ್ದಲ್ಲ ನಾನು, ನಿನ್ನೊಬ್ಬನೇ ಹೆಸರು ಕೇಳಿದ್ದು. ಅದೇ ನಿಮಗಾದ್ರೆ 3 ಮಂಡ್ಯದ್ದು ಬೇಕು, ನಮಗೆ ತುಂಬಾ ಮಂಡ್ಯದ್ದು ಬೇಕಾಗ್ತದೆ. ನಿನ್ನ ಅದರಲ್ಲಿ ಹೆಸರು ಜಬ್ಬರ್ ಅಂತ. ಹಾ. ಅದೆಂತದ್ದು ಜಬ್ಬರ್ ಅಂದ್ರೆ? ಓ, ಅದು ಹೇಗೆ ಹೆಸರಿಟ್ಟರು? ನೋಡು ನಿನ್ನ ಅರ್ಥ ಹೇಗೆ ಬರ್ತದೆ ನೋಡುವ. ಅಲ್ಲ, ನಿಮಗೆಲ್ಲ ಹೆಸರಿಡುವುದು ಹೇಗೆ? ಹೇಗೆ? ಜಾತಕ, ನಮ್ಮಲ್ಲೆಲ್ಲ ಜಾತಕ ನೋಡಿ, ಹಾ. ಹುಟ್ಟಿದ ಗಳಿಗೆಯನ್ನು ಹಾ. ಜ್ಯೋತಿಷ್ಯ ಲೆಕ್ಕ ಪ್ರಕಾರ ಪುರೋಹಿತರಲ್ಲಿ ತೋರಿಸಿ, ಇಂತಹ ನಕ್ಷತ್ರದಲ್ಲಿ ಹುಟ್ಟಿದ ಮಕ್ಕಳಿಗೆ ಇಂತಹ ಅಕ್ಷರಗಳು ಬರ್ತದೆ ಹಾ. ಎನ್ನುವುದರಿಂದ ನಮಗೆ ಹೆಸರಿಡುವುದು. ಹಾ. ನಿಮಗೆ ನಮಗೆ ಪ್ರಕೃತಿಯನ್ನೆಲ್ಲ ನೋಡಿಕೊಂಡು ನಾವು ಹೆಸರು ಅದೇ ಪ್ರಕೃತಿ. ನಿಮ್ಮ ಜಾತಿಯಲ್ಲಿಟ್ಟು ನಮ್ಮ ಜಾತಿಯಲ್ಲಿಟ್ಟು ಹೆಸರಿನ ಬದಲಾವಣೆ ಹೇಗೆ? ನೋಡಿ. ನಿಮ್ಮ ಹತ್ರ ಹಾ. ಆದಿತ್ಯವಾರ ಹುಟ್ಟಿದವರಿಗೆ ಐತಪ್ಪ ಅಂತ ಕರೆಯುವುದಿಲ್ವಾ? ಹಾಗೇ ಕರೀತಾರೆ ಅಂತ ಏನೂ ಇಲ್ಲ, ಕರೆಯುವವರು ಇದ್ದಾರೆ. ಸೋಮವಾರ ಹುಟ್ಟಿದನಿಗೆ ಸೋಮಶೇಖರ ಅಂತ ಈ ಇಲ್ಲ. ಸೋಮಶೇಖರ ಅಂತ ಹೆಸರಿದ್ದವರೆಲ್ಲ ಸೋಮವಾರ ಹುಟ್ಟಿದ್ದು ಅಂತ ಹೇಳಬೇಡ. ಅಲ್ಲಿ ಹೇಳಿದ್ವಿ ವಾರ. ಮಂಗಳವಾರ ಹುಟ್ಟಿದವರಿಗೂ ಸೋಮಶೇಖರ ಅಂತ ಅಲ್ಲ, ಹೆಸರಿಡುವುದು. ಮಂಗಳವಾರ ಹುಟ್ಟಿದನೆ ಅಂಗಾರಪ್ಪ, ಅಂಗಾರ ಅಂತ ಕರೆಯುವುದಿಲ್ವಾ? ಆಮೇಲೆ ಗುರುವಾರ ಹುಟ್ಟಿದನಿಗೆ ಗುರುವಪ್ಪ, ಶುಕ್ರವಾರ ಹುಟ್ಟಿದನಿಗೆ ತುಕ್ರಪ್ಪ, ಶನಿವಾರ ಹುಟ್ಟಿದನಿಗೆ ಶನಿಯಪ್ಪ, ಹೀಗೆಲ್ಲ ಕರೆಯುವುದಿಲ್ಲ. ನಮ್ದ್ರಲ್ಲಿ ಉಂಟು ಹಾಗೆ. ಹೇಗೆ? ಇದು ವಿಮರ್ಶೆ ಮಾಡ್ಲಿಕ್ಕಲ್ಲ, ಇಲ್ಲಿಗೆ ಮಾತ್ರ. ಯಾರು ವಿಮರ್ಶೆ ಮಾಡಬಾರ್ದು. ನಾನು ಇಲ್ಲಿಗೆ ಮಾತ್ರ ಮಾತಾಡುದು. ಮಗು ಹುಟ್ಟುವಾಗ ಕಪ್ಪಿದ್ರೆ ಅವರನ್ನು ಕರೀಂ ಖಾನ್ ಅಂತ ಕರೀತಾರೆ. ಕಪ್ಪಿದ್ರೆ ಕರೀಂ ಖಾನ್. ಓಹೋ. ತಲೆಯಲ್ಲಿ ತುಂಬಾ ಕೂದಲಿದ್ರೆ ನೂರುಲ್ಲಾ ಖಾನ್. ಆ ಮಗು ಒಂಚೂರು ಮಗು ನೆಗಾಡ್ತಾ ಇದ್ರೆ ಹಸನಪ್ಪ ಅಂತ ಕರೆಯುದು. ಸ್ವಲ್ಪ ನಗಾಡಿದ್ರೆ ಹಾಗೆ. ಹೌದು. ಹೆಚ್ಚು ನೆಗಾಡ್ತಾ ಇದ್ರೆ ಇಸ್ಮಾಯಿಲ್ ಅಂತ ಕರೆಯುದು. ಆ ಮಗು ಹುಟ್ಟುವಾಗ ಚೂರು ನಡುಗ್ತಾ ಇದ್ರೆ ಶೇಖ್ ಅಬ್ದುಲ್ಲಾ ಅಂತ ಕರೆಯುದು. ಹಾಗೆ ಬಾಯಲ್ಲಿ ದೊಲ್ಲಾರಿಸಿದ್ರೆ ಅರೀಫ್ ಅಂತ ಕರೆಯುದು. ಈಗ ನಿಮ್ಮ ಜಾತಿಯಲ್ಲಿ ಉಂಟು, ನಮ್ಮ ಜಾತಿಯಲ್ಲಿ ಉಂಟು, ಬೇರೆ ಬೇರೆ ಸಂಬಂಧಗಳುಂಟು. ಇಲ್ಲಿಗೆ ಮಾತ್ರ ವಿಮರ್ಶೆ ಮಾಡಬೇಡಿ. ನೀನು ನೇರ ಹೋಗಿ ತಿರುಗುದು ಬೇಡ. ಇಲ್ಲಿ ಒಳಗಿನಿಂದ ಹೋಗು. ಏನು ಹೋಗುವಾಗ ಈ ಬದಿಯಿಂದ ಹೋಗಿ. ಅಲ್ಲ, ಅದಲ್ಲ, ನಿನ್ನ ತಲೆಯಲ್ಲಿ ಎಂತದ್ದು ಅದು? ಏನು? ಈ ಹೆಂಗಸರು ಅಡಿಗೆ ಕೋಣೆಯಲ್ಲಿ ಉಪಯೋಗ ಮಾಡ್ತಾರೆ, ಕೆಲವು ಪಾತ್ರೆ ತೆಗೆದಿಡುವಾಗ ಅದು ಆಚೆ ಈಚೆ ವಾಲಬಾರದು ಅಂತ. ನಮ್ದು ಯಾಚೆ ಜಾರಬಾರ್ದು ಅಂತ ಇದನ್ನು ಇಟ್ಕೊಂಡ್ ಬಂದದ್ದು. ನೀನೀಗ ಕುದುರೆ ವ್ಯಾಪಾರಿ. ಜೀ ಹಾ. ಈಗ ನೇರ ವಿಷಯಕ್ಕೆ ಬರ್ತೇನೆ. ಹಾ. ನಿನ್ನ ಕುದುರೆಯನ್ನು ಕಂಡು ನಾನು ಮನಸ್ಸೊತ್ತಿದ್ದೇನೆ. ಹಾ. ಸಾಧಾರಣ 1 ತಿಂಗಳಿನಿಂದ ಹಾ. ನಾನು ಯಾರಲ್ಲಿಯೂ ಮಾತಾಡಲಿಲ್ಲ. ಹೆಚ್ಚು ಹೇಳುವುದಿದ್ರೆ ಹಾ. ನಾ ಹೊರಗೇ ಬರಲಿಲ್ಲ. ನಿನಗೆ 1 ತಿಂಗಳಿಂದ ಹೊರಗೋಗ್ಲಿಲ್ಲ. ನಿನ್ನ ಭಾಷೆಯೇ ಸರಿ ಇಲ್ಲ. ನನಗೆ 1 ತಿಂಗಳಿನಿಂದ ಹೊರಗೆ ಹೋಗ್ಲಿಲ್ಲ ಅಲ್ಲ, ನಾ 1 ತಿಂಗಳಿನಿಂದ ಹೊರಗೆ ಬರಲಿಲ್ಲ. ನಿಂದಕ್ಕೆ ಹೊರಗೆ ಹೋಗಲಿಲ್ಲ. ನಿಮ್ಮದಕ್ಕಲ್ಲ, ನಾನು ಹೊರಗೆ ಬರಲಿಲ್ಲ ಅಂತಪುರದಿಂದ. ಈಗ ನನ್ನ ಸ್ವರ ಕೇಳಿ ನಿಂದಕ್ಕೆ ಹೊರಗೆ ಬಂತು. ಅಯ್ಯೋ, ನಿನ್ನನ್ನು ಕೇಳುವಾಗ, ನಿನ್ನ ಸ್ವರ ಕೇಳುವಾಗ ನನಗೊಮ್ಮೆ ನೋಡಬೇಕು ಅಂತ ಆಯ್ತು. ಹೌದಾ? ಹಾಗೆ ಹೊರಗೆ ಬಂದ್ರೆ ಈ ಕುದುರೆ ಹಾ. ನನ್ನ ಬದುಕಿನ ಆಕರ್ಷಣೆಯ ಬಿಂದು ಅಂತ ಕಾಣ್ತದೆ. ಸರಿ. ಆ ಕುದುರೆಯನ್ನು ನನಗೆ ನೀ ಕೊಡಬೇಕು ಅಂತ ಆದ್ರೆ ಹಾ. ಇದರ ಮೌಲ್ಯ ಎಷ್ಟು ಹೇಳು? ಕಮ್ ಸೆ ಕಮ್ 1 ಲಾಖ ರೂಪಾಯಿ. ಏನೋ 1 ಲಕ್ಷ ಬೆಳ್ಳಿಯ ನಾನು 1 ಲಾಖ ರೂಪಾಯಿ. ಈಗ ನನ್ನ ಕೊರಳಲ್ಲಿ, ಬೆರಳಲ್ಲಿ, ಅಟ್ಟದಲ್ಲಿ, ಕೊಟ್ಟಿಗೆಯಲ್ಲಿ, ಪೆಟ್ಟಿಗೆಯಲ್ಲಿ ಅಟ್ಟೋ ಇಟ್ಟೋ ಇದ್ದೀತು. ಇವ ಮಹಾರಾಜ ಎಷ್ಟು ಬೇಕಾದ್ರೂ ಕೊಟ್ಟಾನು ಎನ್ನುವುದರಿಂದ ನೀ ಕೇಳುತ್ತಿರುವುದಾ? ಅಲ್ಲ, ಇದಕ್ಕೆ ಅಷ್ಟು ಮೌಲ್ಯ ಉಂಟು ಅಂತ ಈ ಕೇಳುತ್ತಿರುವುದೇ? ಕುದುರೆಗೆ ಅಷ್ಟು ಮೌಲ್ಯ. ಈ ಕುದುರೆ ತಗೊಳ್ಳುವವರು ಯಾರು ಇಲ್ಲ. ಹಾಗಾಗಿ ಯೋಗ್ಯತೆ ಉಳಿದ ಕುದುರೆಯನ್ನು ನಿನಗೆ ಕೊಟ್ಟು ನಿನ್ನನ್ನೇ ಹಿಡಿಯಬೇಕೆನ್ನೋ ಉದ್ದೇಶದಿಂದ ಬಂತು. ಈ ಕುದುರೆಗೆ 1 ಪೆಟ್ಟು ಬೇಕಾದ್ರೆ ಹೊಡಿ ನೀನು. ಈ ಕುದುರೆ ಮೇಲೆ ಕೂತು. ಈ ಕುದುರೆ ಎಷ್ಟು ಮೇಲ್ ಬೇಕಾದ್ರೂ ಹೋಗ್ತದೆ. ಇನ್ನೊಂದು ಪೆಟ್ಟು ಹೊಡಿ. ಈ ಕುದುರೆ ಎಷ್ಟು ಕೆಳಗೆ ಬೇಕಾದ್ರೂ ಹೋಗ್ತದೆ. ಈ ಕುದುರೆ ಓಡ್ತಾ 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 ವಾಯು ಹಿಂದೆ, ಕುದುರೆ ಮುಂದೆ. ಅದಕ್ಕೆ ಹೊಟ್ಟೆಗೆ ಸಮ ಇಲ್ವಾ? ಹಾಗಲ್ಲ, ವಾಯು ವೇಗದಲ್ಲಿ ಹೋಗ್ತದೆ.
ಹಾಗಾದ್ರೆ ಅಷ್ಟು ಮಹಿಮಾನ್ವಿತವಾದ ಕುದುರೆ. ನೀನು ಎಷ್ಟು ಬೇಗ ಓಡ್ಬೇಕಂತ ಸಂಕಲ್ಪ ಮಾಡಿದ್ರೆ ಅಷ್ಟು ಬೇಗ ಓಡ್ತದೆ. ಆಗ ಹೇಳಿದೆಯಲ್ಲ ಇದು ನಿಜವಾದ ಕುದುರೆ ಅಂತ. ಹೌದು. ಇದು ನಿಜವಾದ ಕುದುರೆ ಅಂದ್ರೆ ಎಂತದ? ಅಂದ್ರೆ ಕುದುರೆಯಲ್ಲಿ ಎಷ್ಟು ವೇಗವಾಗಿ ಓಡವಲ್ಲಂತ ಕುದುರೆ ನೋಡಿ ಎಲ್ಲ ಲಕ್ಷಣಗಳು. ಅದು ಯಾಕೆ? ಏನು ಇದರ ವಿಶೇಷತೆ? ನೋಡಿ ಇದರಲ್ಲಿ ಸುಳಿ ಉಂಟಲ್ವಾ, ಈ ಕುದುರೆ ನಿನ್ನ ಮನಸ್ಸಿನ ಇಚ್ಛೆಯನ್ನು ನೆರವೇರಿಸ್ತದೆ. ಅಲ್ಲ, ಇದಕ್ಕೇನಾದ್ರೂ ಇದರ ಜನ್ಮದ ಹಿನ್ನೆಲೆಯಲ್ಲಿ ರಹಸ್ಯ ಉಂಟಾ? ರಹಸ್ಯ ಉಂಟು. ಎಂತದು? ಇದು ಇಲ್ಲಿಯ ಕುದುರೆ ಅಲ್ಲ, ಮತ್ತೆ? ಇದು ಮೇಲ್ಲೋಕದ ಕುದುರೆ. ದೇವಲೋಕದ್ದು. ಹಾ. ಅದು ನಿನಗೆ ಸಿಕ್ಕಿದ್ದೇಗೆ? ಹೇಳ್ತೇನೆ ನಾನು. ಈ ಮೂರು ಲೋಕದ ಒಡೆಯ ದೆಯ್ಯೇಂದ್ರ ಇಲ್ವಾ? ಮೂರು ಲೋಕದ ಒಡೆಯ ದೆಯ್ಯೇಂದ್ರ ಇಲ್ವಾ? ಮೂರು ಲೋಕದ ಯಜಮಾನ ದೇವೇಂದ್ರ, ದೆಯ್ಯೇಂದ್ರ ಅಲ್ಲ. ಅವನ ಹತ್ರ ಒಂದು ಬಿಳಿ ಉಚ್ಚ ಹೋಯ್ತ ಕುದುರೆ ಇತ್ತಲ್ಲ. ಉಚ್ಚ ಹೋಯ್ತಲ್ಲ, ಉಚ್ಚೆ ಎಲ್ಲಾ ಕುದುರೆಗಳು ಇರ್ತವೆ. ಉಚ್ಚೈಷವಸ್ಸು. ಆ ಕುದುರೆ ಮೇಲೆ ಕೂತ್ಕೊಂಡು ದೇವಲೋಕದಿಂದ ದೆಯ್ಯೇಂದ್ರ ಒಮ್ಮೆ ಬ್ಲಾಕ್ಗೆ ಬಂತು. ಎಲ್ಲಿಗೆ? ಬ್ಲಾಕ್ಗೆ, ಭೂಲೋಕಕ್ಕೆ. ಭೂಲೋಕಕ್ಕೆ ನಿನ್ನ ನಾಲಿಗೆಯಲ್ಲಿ ಶಾರದಾ ದೇವಿ ಬಿದ್ದು ಹೊರಳುವುದನ್ನು ನೋಡಿದ್ರೆ ನನಗೆ ಸಹ್ಯವಾಗುವುದಿಲ್ಲ. ಇಲ್ಲ, ನಾನು ತಗೊಂಡೋಗಿ ತಗೊಂಡಾಗ ಆಗ್ತಾರೆ ನೀರಿಗೆ, ಅದಕ್ಕೆ ಬೇಕಾಗಿ ಇಲ್ಲೇ ಕೂತ್ಕೊಂಡು. ಅದ್ರ ಮೇಲೆ ಕೂತ್ಕೊಂಡು ಬರ್ತಾ ಬರ್ತಾ ಆವಾಗ ಒಮ್ಮೆ ನಮ್ಮ ಅರಬ್ ದೇಶಕ್ಕೆ ಬರುವಾಗ ಅರಬ್ ದೇಶದಲ್ಲಿ ಖರ್ಜೂರನ್ನು ತಿನ್ಬೇಕಂದ್ರೆ ಮನಸ್ಸಾಯ್ತು. ಹಾಗೆ ಅವು ಕುದುರೆಯನ್ನು ಬಿಟ್ಟು ಅಲ್ಲಿಗೆ ಖರ್ಜೂರನ್ನು ತಿನ್ಲಿಕ್ಕೆ ಹೋದ. ಆಗ ನಮ್ಮ ಅರಬ್ ದೇಶದ ಹೆಣ್ಣು ಕುದುರೆ ಬಂದು ದೇವಲೋಕದ ಈ ಕುದುರೆ ಗಂಡಗೆ ಮೊಹಬತ್ ಹೋಗಯ. ಮೊಹಬತ್ ಯಾರ್? ಪ್ಯಾರ್ ಹೋಗಯ. ಪ್ಯಾರ್ ಮೊಹಬತ್ ಪ್ಯಾರ್ ಹೋಗಯ. ಪ್ಯಾರ್ ಪ್ಯಾರ್ ಇಲ್ಲಿಯ ಭಾಷೆಗೆ ಸಂಬಂಧಿಸಿ ಹೇಳ. ನಿಮ್ದು ಪ್ರೀತಿ ಹೋಗಯ. ಪ್ರೀತಿ ಅದು ಬೇಗ ಗೊತ್ತಾಗ್ತದೆ. ಹೇಳು. ಪ್ರೀತಿ ಹೋಗಯ. ಆ ಪ್ರೀತಿಯಿಂದ ಹುಟ್ಟಿದಂತ ಕುದುರೆ ಇದು. ನನಗೂ ಒಂದು ಅನುಮಾನ ಇತ್ತು. ಒಳ್ಳೆ ಕುದುರೆ ಅಂತ ನೀನು ಹೇಳುವಾಗ ನಿನ್ನ ಊರಿನಲ್ಲಿ ಅಂತಹ ಒಂದು ವಿಶಿಷ್ಟ ಜಾತಿ ಹೇಗೆ ಹುಟ್ಟಿತು ಅಂತ. ನಿಮ್ಮ ಊರಲ್ಲೆಲ್ಲ ವಿಶೇಷವಾಗಿ ಹುಟ್ಟಬೇಕು ಅಂತ ಇದ್ರೆ ಅದು ನಮ್ಮ ಊರಿನವರ ಸಂಪರ್ಕ ಅಥವಾ ಬೇರೆಯವರ ಸಂಪರ್ಕವೇ ಬೇಕು. ನಿನ್ನದು ಶೀಘ್ರ ನನಗೆ ಅರ್ಥ ಆಗ್ತದೆ. ಯಾಕೆ? ಹಾಗಾಗಿ ಈ ಕುದುರೆಗೆ ಅದಕ್ಕೂ ಸಂಬಂಧ ಉಂಟು ಅಂತ. ಹಾಗಾಗಿ ದೇವಲೋಕದ ಕುದುರೆ ಇದು ಎಷ್ಟು ಮೇಲೆ ಬೇಕಾದ್ರೂ ಹೋಗ್ತದೆ, ಎಷ್ಟು ಕೆಳಗೆ ಬೇಕಾದ್ರೂ ಹೋಗ್ತದೆ. ನೀನು ಸುಳಿಯ ಬಗ್ಗೆ ಹೇಳಿದೆಯಲ್ಲ, ನಿನಗೆ ಕುದುರೆಯ ಬಗ್ಗೆ ಅಷ್ಟೊಂದು ಗೊತ್ತಿರುವುದು ಹೇಗೆ? ಅದು ಸುಳಿ ಉಂಟಲ್ಲ. ಅದು ಸುಳಿ ಉಂಟಬಹುದು. ನಿನಗೆ ಆ ಸುಳಿಯ ಬಗ್ಗೆ ಹೇಳಿಕೊಟ್ಟವರು ಯಾರು? ಹೇಳಿಕೊಟ್ಟದಂತ ಹೇಳ್ರಿ, ಬಹಳ ಹಿಂದಿನ ಕಾಲದಲ್ಲಿ ನಿಮ್ಗೂ ನಮಗೂ ಸಂಬಂಧ ಕುದುರೆ ಸಂಬಂಧ ನಡೀತಿತ್ತು. ನಿಮ್ಮಲ್ಲಿ ಒಬ್ಬ ಅಯೋಧ್ಯೆಯಲ್ಲಿ ಹೇಳ್ಬೇಡ ಪುಣ್ಯಾತ್ಮ, ನಿನಗೆ ಅದು ಬರುವುದಿಲ್ಲ. ನಿನಗೆ ಅಯೋಧ್ಯ ಅಲ್ಲಿ ಒಬ್ಬ ಉರ್ದುಪರ್ಣ ಮಹಾರಾಜ ಇದ್ದಲ್ಲ. ಉರ್ದುಪರ್ಣ ಅಲ್ಲ, ಹಸಿರು ಪರ್ಣ. ಉರ್ದುಪರ್ಣ ಅವನ ಜೊತೆಯಲ್ಲಿ ಒಬ್ಬ ನಮ್ಮ ಜಾತಿಯವ ಇದ್ದಲ್ಲ. ಯಾರವ? ಬಾಹುಕಾಕ. ಅಯ್ಯೋ ಮಹಾರಾಯ, ಬಾಹುಕ. ಆ ಬಾಹುಕಾಕ ನಿನ್ನ ಜಾತಿಯವಲ್ಲ, ಬಾಹುಕ. ಬಾಳವೇ ಹಾಗೆ ಇದ್ದ. ಅವನು ಒಂದು ಒಳ್ಳೆ ಕುದುರೆ ಕೊಡ್ಲಿಲ್ವಾ? ಅದೇ ಜಾತಿಯ ಕುದುರೆ ಇದು. ಇದರಲ್ಲಿ ನಾ ಕೂತ್ರೆ ನೀನು ಸಂಕಲ್ಪ ಮಾಡಿದ್ರೆ ಎಷ್ಟು ವೇಗವಾದ್ರೂ ಹೋಗ್ತದೆ. ಹಾಗಾದ್ರೆ ನಿನ್ನ ಮಾತನ್ನು ನಾ ಕೇಳಿದೆ. ನಿನ್ನ ಕುದುರೆಯ ಮೇಲೆ ಏರಿ ಕುಳಿತು ನಿನ್ನ ಕೈಯಲ್ಲಿರುವಂತಹ ಬಾರುಗೋಲನ್ನು ಕೊಡು. ಅದಕ್ಕೆ ಹೊಡೆದರೆ ಅದು ಅಷ್ಟು ಏರ್ತದೆ. ಇದು ಇದು ವಿಕ್ರಮಾದಿತ್ಯ, ಸಿಕ್ಕಿದೆಯಾ ನೀನು? ಸಿಕ್ಕಿದೆ ನನ್ನ ಮುಷ್ಟಿಯೊಳಗೆ. ನಾನು ಯಾರನ್ನೂ ಬಿಟ್ಟವನಲ್ಲ. ಏನು ನನ್ನನ್ನು ಏನು ಕಾರವಾನ ಅಂತ ತಿಳಿದೆಯಾ ನೀನು? ಶನೀಶ್ವರನನ್ನು ನಿಂದನೆ ಮಾಡಿದ್ರಿ. ದೇವರು ಯಾವ ರೂಪದಲ್ಲಿ ಯಾರ ಮನೆ ಬಾಗಿಲಿಗೆ ಹೇಗೆ ಬರ್ತಾರಂತಾರೆ ದೇವರ ನೆಲೆಯನ್ನು ಕಂಡುಕೊಂಡವರು ಯಾರು ಇಲ್ಲ. ತುಂಬಿದಂಥ ಸಭೆಯಲ್ಲಿ ಶನೀಶ್ವರನನ್ನು ನೀನು ನಿಂದಿಸಿದೆ. ಅದಕ್ಕೆ ಬೇಕಾಗಿ ನಿನ್ನನ್ನು ಹಿಡಿದಕ್ಕೆ ಬೇಕಾಗಿ ನಾನು ಈ ರೂಪದಲ್ಲಿ ಬಂದವ. ನಾನು ಯಾರನ್ನು ಬಿಟ್ಟವನಲ್ಲ. 33 ಕೋಟಿ ದೇವತೆಗಳನ್ನು ಬಿಟ್ಟವನಲ್ಲ. 3 ಮೂರ್ತಿಗಳನ್ನು ಬಿಟ್ಟವನಲ್ಲ. ಅಜ ನಳ ನೌಷ ಹರಿಶ್ಚಂದ್ರಾದಿಗಳನ್ನು ಬಿಟ್ಟವನಲ್ಲ. ಸಾಮಾನ್ಯ ಮನುಷ್ಯನಾದಂಥ ನಿನ್ನನ್ನು ಬಿಡ್ತೇನೆ ಅಂತ ತಿಳಿದಿದ್ಯಾ? ಇವತ್ತಿನ ನಿನ್ನ ಸ್ಥಿತಿಗತಿ ಏನಾಗ್ತದೆ ಅನ್ನೋದು ಲೋಕದ ಜನರಿಗೆ ಗೊತ್ತಾಗಬೇಕು. ಶನೀಶ್ವರನು ಒಂದು ವೇಳೆ ಮುನಿದರೆ
ತಗದಗನೆ ಉರಿತಿರುವಂಥ ಬೆಂಕಿಗೆ ಕರ್ಪೂರವನ್ನು ಹಾಕಿದಾಗ ಕರಟಿ ಕಮರಿ ಹೇಗೆ ಹೋಗ್ತದೋ ಹಾಗೆ ಮನುಷ್ಯನ ಬದುಕನ್ನು ನಾನು ಪುಡಿ ಪುಡಿ ಮಾಡುವವನು ಎಂಬುದನ್ನು ಲೋಕದ ಜನರಿಗೆ ತೋರಿಸಿಕೊಡಲಿಕ್ಕೆ ಬೇಕಾಗಿ ಈ ರೂಪವನ್ನು ನಾನು ಧರಿಸಿ ಬಂದೆ. ಶನೀಶ್ವರನ ಕಥೆಯನ್ನು ಯಾರು ಶ್ರದ್ಧಾಭಕ್ತಿಯಿಂದ ಕೇಳ್ತಾರೋ ಅವರ ಬದುಕು ಅಂತ ಹೇಳಿದ್ರೆ ಹೊಸ ಮನೆಯಲ್ಲಿ ನಾವು ಹಾಲನ್ನು ಹೇಗೆ ಉಕ್ಕಿ ಹರಿಯುವಂತೆ ಮಾಡ್ತೇವೆ ಹಾಗೆ ಅವರ ಬದುಕನ್ನು, ಅವರ ಶ್ರೇಯಸ್ಸನ್ನು, ಅವರ ಹೆಸರನ್ನು ಉಕ್ಕಿ ಹರಿಯುವಂತೆ ನಾನು ಮಾಡ್ತೇನೆ. ಶನೀಶ್ವರನ ಕಥೆಯನ್ನು ಯಾರು ಶ್ರದ್ಧಾಭಕ್ತಿಯಿಂದ ಕೇಳ್ತಾರೋ ಅವರ ಬದುಕು ಅಂತ ಹೇಳಿದ್ರೆ ಹೊಸ ಮನೆಯ ಅಂಗಳದಲ್ಲಿ ಹೂವಿನ ತೋಟವನ್ನು ಹೇಗೆ ರಕ್ಷಿಸ್ತೇವೋ ಹಾಗೆ ಅವರ ಬದುಕನ್ನು, ಅವರ ಆಯುಷ್ಯವನ್ನು, ಅವರ ಸಂಪತ್ತನ್ನು, ಅವರ ಕೀರ್ತಿಯನ್ನು ರಕ್ಷಿಸಿಕೊಡುವಂಥ ಸಾಮರ್ಥ್ಯ ಶನಿದೇವನಿಗೆ ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ. ಈ ಲೋಕದ ಜನಗಳಿಗೆ ಒಂದು ಎಚ್ಚರಿಕೆಯ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಶನೀಶ್ವರನ ಕಥೆ ಹೀಗೆ ಉಂಟು ಅಂತೇಳಿ ಅರ್ಧದಿಂದ ಯಾರಾದರೂ ಎದ್ದು ಹೋದರೆ ಮತ್ತೆ ಪ್ರಭಾವ ಏನಂತೇಳಿ ನನ್ನಲ್ಲಿ ಕೇಳಬೇಕಾದ ಅಗತ್ಯ ಇಲ್ಲ, ನಿಮಗೆ ಗೊತ್ತಾಗ್ತದೆ. ಇದು ಶನೀಶ್ವರನ ಮಹಿಮೆ, ಇದು ಶನಿಕತೆಯ ಮಹಿಮೆ, ಶನಿಯ ಮಹಾತ್ಮೆ. ಶಿವ ಶಿವ ಮಾನವಾದಿಪ ಘೋರಾರಣ್ಯದಿ ಶ್ವನ ಜಂಬುಕ ಅಲೆ ಮತಿರದನಿ ಕಾಣಿ ಮಾರ್ಗವ ಊರ ಸೇರನು ಏಕೆ ಹಯವನು ಏಕೆ ಬಯಸಿದೆ ಎದಿರದನು ಏನ ಮಾಡಿದ ವಿಧಿಯ ಅಬ್ಬ, ಏರಿದ ಕುದುರೆಯನ್ನು ಒಂದು ಪೆಟ್ಟು ಕೊಟ್ಟದ್ದಷ್ಟೇ. ನಾಗಾಲೋಟದಿಂದ ನೆಲವನ್ನು ಬಿಟ್ಟು ಮೇಲೇರಿದಂತಹ ಕುದುರೆ ವ್ಯೋಮಮಂಡಲವನ್ನು ಏರಿ ಹಾರಿ ಏರಿ ಹಾರಿ ಒಮ್ಮೆಲೆ ನನ್ನ ಮೈಯನ್ನು ಹೊಡೆಹಿದ ಕಾರಣ ಮೇಲಿನಿಂದ ಜರ್ರನೆ ಜಾರಿ ಕೆಳಗೆ ಬಿದ್ದಿದೆ. ಬಿದ್ದು ಮೇಲೆ ನೋಡಿದರೆ ನಾ ಏರಿ ಬಂದದ್ದು ಕುದುರೆಯಲ್ಲ, ಹೋಗುತ್ತಿರುವುದು ಕಾಗೆ. ಹಾಗಾದ್ರೆ ಕಾಗೆಯೇ ಕುದುರೆಯ ಹಾಗೆ ಕಂಡಿತೆ, ಕಾಗೆಯೇ ಕುದುರೆಯ ಹಾಗೆ ಕಾಣಬೇಕು ಅಂತಾದ್ರೆ ನನ್ನನ್ನು ವಂಚಿಸಿದವ ಮತ್ತೊಬ್ಬನಲ್ಲ, ಕಾಕವಾಹನನಾದಂತಹ ಶನೀಶ್ವರನೇ ನನ್ನನ್ನು ಊರು ಬಿಡಿಸಿದ್ದಾನೆ. ಕಾರವಾರನ ವೇಷದಲ್ಲಿ ನನ್ನನ್ನು ವಂಚಿಸುವುದಕ್ಕೆ ನನ್ನ ಅರಮನೆ ಸೇರಿದವ ಶನಿ. ಬಿದ್ದ ಗಾಯದಲ್ಲಿ ಸೋರುತ್ತಿರುವಂತಹ ನೆತ್ತರೂ ನಿನ್ನ ದೇಹದ ನಿತ್ರಾಣಕ್ಕೆ ಕಾರಣವಾಗಿದೆ. ಗಂಟಲ ಪಸೆ ಆರಿದೆ, ಇಲ್ಲ ಒಂದು ಹೆಜ್ಜೆ ಮುಂದಿಡುವುದಕ್ಕೂ ಸಾಧ್ಯವಿಲ್ಲ. ಶ್ವಾನ ಜಂಬೂಕಾದಿಗಳು ಅಲೆಯುವ ತೆರದಲ್ಲಿ ಕಾರ್ಗತ್ತಲೆ ತುಂಬಿರುವಂತಹ ಕಾಡ ಮಧ್ಯೆ ನಾನು ನಡೆಯುತ್ತಾ ಎಲ್ಲಿಗೆ ಹೋಗಲಿ, ಏನು ಮಾಡಲಿ ಅಂತ ಭೀತನಾಗಿದ್ದೇನೆ. ಅಯ್ಯೋ, ಹಸಿವು ಒಂದು ಕಡೆಯಿಂದ, ಹೇಳುವುದಕ್ಕಾಗದೇ ಇರುವಂತಹ ದುರ್ಧರ ಪರಿಸ್ಥಿತಿ ಮತ್ತೊಂದು ಕಡೆಯಿಂದ, ಮಗದೊಂದು ಕಡೆಯಿಂದ ಯಾವ ಚಿರತೆ ಯಾವ ಹುಲಿ ನನ್ನ ಮೈ ಮೇಲೆ ಹಾರಿ ನನ್ನ ಶರೀರವನ್ನು ಗಾಯಗೊಳಿಸಿ ನನ್ನ ಮಾಂಸವನ್ನು ತಿಂದು ಬಿಡುತ್ತದೋ. ಸಾಯ್ತೇನೆ ಅಂತ ಹೆದರಿಕೆಯಲ್ಲ, ಹುಲಿ ತಿನ್ನಬಾರದಂತೆ ಒಬ್ಬನನ್ನು, ಹಾವು ಕಚ್ಚಿ ಒಬ್ಬ ಸಾಯಬಾರದಂತೆ. ಶಾಸ್ತ್ರ ಅವನನ್ನು ದುರ್ಮರಣ ಹೊಂದಿದ ಅಂತ ಹೇಳುತ್ತದೆ. ನಿರಾಯುಧನಾಗಿ, ಉಬ್ಬಂಟಿಗನಾಗಿ, ಅಸಹಾಯಕನಾಗಿ ನಾನೇನು ಮಾಡಲಿ, ನಾನೇನು ಮಾಡಲಿ? ತರಣಿಸುದನನು ಹಳಿದ ಕಾರಣ ತರಣಿಸುದನನು ಹಳಿದ ಕಾರಣ
ಕಿಸೋ ಹರನೇ ಕಿಸೋ ಏನ ಮಾಡಿದ ವಿಧಿಯ ಶಿವ 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 ಶಿವನೇ ವಿಧಿಯೇ ಏನು ಮಾಡಿದ ಪ್ರಭು? ಕಾಕವಾಹನ ಸೂರ್ಯ ಸುತನನ್ನು ನಾನು ನಿಂದಿಸಿದ್ದರಿಂದ ಇಂತಹ ಕಟ್ಟಕ್ಕೆ ನಟ್ಟಕ್ಕೆ ಕಾರಣನಾದೆ. ಎತ್ತ ಹೋಗಲಿ, ಏನು ಮಾಡಲಿ? ನನ್ನನ್ನು ರಕ್ಷಿಸುವವರು ಯಾರಿದ್ದಾರೆ? ಒಟ್ಟಿನಲ್ಲಿ ದಾರಿ ಕಾಣುವುದಿಲ್ಲ. ಇದ್ದ ದಾರಿಯಲ್ಲಿ ಹೆಣವೊಂದು ಕಾಲೆಳೆದು ಹೋದಂತೆ ನೋಡೋಣ. ಹೋಗ್ತೇನೆ, ಯಾವುದಾದರೂ ಊರು ಸೇರಿಕೊಳ್ತೇನೆ. ಶಿವನೇ ಜನಸಾಮಾನ್ಯರಂತೆ ನಾವು ಕೂಡ ನಾಡಿನಲ್ಲಿ ಬದುಕುತ್ತಿದ್ದವರು. ಆದರೆ ಹೊಟ್ಟೆ ಬಾಡಿಗೆಯಾಗಿ ಶ್ರೀಮಂತರ ಮನೆಯಲ್ಲಿ ಉದ್ಯೋಗವನ್ನು ಮಾಡುತ್ತ ಸಂದರ್ಭದಲ್ಲಿ ಸರಿಯಾಗಿ ವೇತನವನ್ನು ಕೊಡದೆ ಶ್ರೀಮಂತರು ನಮಗೆ ಮೋಸವನ್ನು ಮಾಡಿದರು. ಹೊಟ್ಟೆ ಬಾಡಿಗೆ ಬೇಕಾಗಿ ಕಳ್ಳತನದ ಉದ್ಯೋಗಕ್ಕೆ ನಾವು ಪಾದಾರ್ಪಣೆಯನ್ನು ಮಾಡಿದವರಿದ್ದೇವೆ. ಇದುವರೆಗೆ ಈ ಕಾಡಿನಲ್ಲಿ ಕಳ್ಳತನವನ್ನು ಮಾಡಿ ನಮ್ಮ ಹೊಟ್ಟೆಯನ್ನು ತುಂಬಿಸಿದವರಿದ್ದೇವೆ. ಆದರೆ ಇಂದು ಕೂಡ ಕಳ್ಳತನ ಮಾಡಬೇಕು. ಹಾಗಾಗಿ ಈ ಕಾಡಿನಲ್ಲಿ ಅರಸುತ್ತ ಮುಂದೆ ನಡೆಯುವ ಕಸಿದರೆ ನಮಗೆ ಜೀವನ ಪೂರ್ತಿಯಾಗಿ ಇಷ್ಟೇ ಸಾಕು. ಹಾಗಾಗಿ ಇವರಲ್ಲಿ ಆಭರಣವನ್ನು ಕೇಳಬೇಕು. ಆಭರಣ ಕೊಡು, ಆಭರಣ ಎಲ್ಲ ಕೊಡು, ಬಿಚ್ಚು ಆಭರಣ. ಇವನು ಮಾತನಾಡಿ ಇವನಲ್ಲಿ ಸಾಧ್ಯವಿಲ್ಲ, ಮಲಗಿಕೊಂಡಿದ್ದಾನೆ.
ಏನು ಬಲ ಇಲ್ಲದ ಬಲಹೀನನಂತೆ ವರ್ತಿಸುತ್ತಾ ಇದ್ದಾನೆ. ಇವನನ್ನು ಎಳೆದುಕೊಂಡು ಹೋಗಿ ಎಲ್ಲ ಆಭರಣವನ್ನು ಕಳಚಿ ಇವನನ್ನು ಹಾಳು ಕೂಪಕ್ಕೆ ಬಿಸಾಡಿ ಇತತಾಮಲಿಂದ ಪುರದೊಳಗಿಟ ಪಟ್ಟಣದೊಳಗಿ ಕಾವಂತ ಕಾದಿ ಜಟ್ಟಿಯೇ ನಿತ್ಯದ ವೃತ್ತಿಗೈದುವ ಮುನ್ನ ಪ್ರಿಯ ಕರೆದ ಕಾಮಲಿಂಗ ನಮಸ್ಕಾರ. ನಾನು ಯಾರು ಎಂಬ ಹಾಗೆ ಅರ್ಥ ಆಯ್ತು ನಿಮಗೆ? ಪರಿಚಯ ಆಗ್ಲಿಲ್ಲ. ನಿಮಗೆ ಪರಿಚಯ ಆಗ್ಲಿಕ್ಕಿಲ್ಲ. ನಾವು ಹಾಗೆ ನನ್ನ ಪರಿಚಯ ಎಲ್ರಿಗೂ ಇರ್ತದೆ. ನಾನು ಎಲ್ಲರ ಪರಿಚಯವನ್ನು ಮಾಡಿಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ, ನಾನು ಹೋಗುವುದೂ ಇಲ್ಲ ಅದಕ್ಕೆ. ಯಾಕಂದ್ರೆ ನಮ್ಮ ಜಾತಿಯೇ ಅಂತದ್ದು. ನೀವು ಕೇಳಿದ್ದೀರಾ? ಬ್ರಹ್ಮ, ಕ್ಷತ್ರಿಯ, ವೈಶ್ಯ, ಶೂದ್ರ, 4 ವರ್ಣ. ಹೌದಲ್ಲ? ಈ 4 ವರ್ಣದಲ್ಲಿ ಅವರಿಗೆ ಏನು ಯೋಗ್ಯತೆ? ಬ್ರಹ್ಮ ಅಥವಾ ವೇದಾಧ್ಯಯನದಲ್ಲಿ ಅಲ್ವೇ? ಕ್ಷತ್ರಿಯ ಅಂದ್ರೆ ಏನು? ಯುದ್ಧ ವಿದ್ಯೆಯಲ್ಲಿ ಪಾರಂಗತನಾದವ. ವೈಶ್ಯ ಅಂದ್ರೆ ಏನು? ವ್ಯಾಪಾರೋದ್ಯಮ ಮಾಡುವವ. ಶೂದ್ರ ಅಂದ್ರೆ ಏನು? ಎಲ್ಲರ ಸೇವೆಯನ್ನು ಮಾಡುವವ. ಹೀಗೆ ಕ್ರಮ. ಹಾಗೆ ನಮ್ಮನ್ನು ಕೆಲವು ಜನರನ್ನ ನಮ್ಮ ತಂದೆಯವರು ಇರುವಾಗ ಹೇಳ್ತಾ ಇದ್ದದ್ದು ಹೇಗೆ? ನಂದಿಗಿರಿ ಶ್ರೇಷ್ಠಿ. ಹೀಗೆ ನಂದಿಗಿರಿ ಶ್ರೇಷ್ಠಿ ಹೋಗಿ ಈಗ ನಂದಿ ಶೆಟ್ಟಿ ಅಂತಾಗಿದೆ. ಕೆಲವು ಜನಕ್ಕೆ ಹೆಸರೇ ಗೊತ್ತಿಲ್ಲ. ಏನು ಶೆಟ್ರೆ? ನನಗೆ ಏನಾಗ್ಬೇಕು? ನನ್ನನ್ನು ನೋಡುವಾಗ ನಿಮಗೆ ಹೇಗೆ ಕಾಣ್ತದೆ? ಬರೇ ಒಬ್ಬ ಬಡವನ ಹಾಗೆ ಕಾಣೋದಿಲ್ವಾ? ದೇವರಣ ಇಲ್ಲ. ನಮ್ಮಲ್ಲಿ ಎಷ್ಟು ಬೇಕಾದ್ರೂ ಹಣ ಇದೆ, ಎಷ್ಟು ಬೇಕಾದ್ರೂ ಚಿನ್ನ ಇದೆ. ಆದ್ರೆ ನಾನು ಯಾಕೆ ಯಾವುದನ್ನು ಹಾಕಿಕೊಳ್ಳುವುದಿಲ್ಲ? ನಮಗೆ ಬೇಕಾಗಿಲ್ಲ. ಕೆಲವು ಜನ ದೇವಸ್ಥಾನಕ್ಕೆ ಎಲ್ಲ ಹೋಗ್ತಾರಲ್ಲ, ಅಟ್ಟ ಬಿಡ್ತಾರೆ, ಕೈ ಮುಗಿತಾರೆ, ಬೇಡಿಕೊಳ್ತಾರೆ, ಏನೋ ಮಾಡ್ತಾರೆ ಅಲ್ವಾ? ಅದಕ್ಕೆ ಹಿರಿಯವರು ಏನು ಹೇಳಿದ್ದಾರೆ ಗೊತ್ತಾ ನಿಮಗೆ? ಎಲ್ಲವನ್ನೂ ತಿಳಿದವ ಎಲ್ಲಿ ಮನೆಯಲ್ಲಿದ್ದರೇನು, ದೇಗುಲದಲ್ಲಿದ್ದರೇನು. ಹಾಗೆ ಏನೂ ತಿಳಿಯದವ ದೇವಸ್ಥಾನದ ಅಂಗಳದನ್ನೇ ಮನ ಮಾಡಿಕೊಂಡಿದ್ದರೆ ಪ್ರಯೋಜನವೇನು ಉಂಟ? ಹಾಗೆ ದೇವರಲ್ಲಿ ಭಕ್ತಿ ಎಂಬುದು ಅದು ಹೃದಯದಿಂದ ಬರಬೇಕೆ ಹೊರತು ಬಾಯಿಯಿಂದ ಬರುವುದಲ್ಲ. ಹೇಗೆ ನಾವು ಚಾಮರಿಂದಾಪುರ ಅಂದ್ರೆ ಇಲ್ಲಿಯ ಚಂದ್ರಸೇನ ಮಹಾರಾಜರು ಬಹಳ ಒಳ್ಳೆಯವರು. ಅವರ ಆಡಳಿತಕ್ಕೆ ಒಳಪಟ್ಟಂತಹ ಈ ಕ್ಷೇತ್ರದಲ್ಲಿ ನಾವಿದ್ದೇವೆ. ಈ ಕ್ಷೇತ್ರದಲ್ಲಿ ಇರುವುದು ಹೇಗೆ? ವ್ಯಾಪಾರೋದ್ಯಮ. ನಮ್ದೆಲ್ಲ ವ್ಯಾಪಾರ. ನೋಡಿ, ಕಾಣ್ತಾ ಇಲ್ಲ ಉದ್ದಕ್ಕೆ ಸಾಲಾಗಿ ಕಾಣುವಂತಹ ಈ ಕಟ್ಟಡ ಎಲ್ಲ ನಮ್ದೇ. ಅದು ಎಲ್ಲ ವ್ಯಾಪಾರವೇ. ವ್ಯಾಪಾರ. ಮದುವೆ ಆಯಿತು, ಒಬ್ಬಾಕೆ ಮಗಳನ್ನು ಪಡೆದು ಏನು ಈಗ ಅವಳಿಗೆ ಪ್ರಾಯ ಬಂದಿದೆ. ಪ್ರಾಯ ಬಂದ ಕಾಲದಲ್ಲಿ ಮದುವೆ ಮಾಡಿ ಕೊಡಬೇಕಾದ್ದು ತಂದೆಯಾದವನ ಕರ್ತವ್ಯ. ಅಂದ್ರೆ ತಾಯಿ ಇಲ್ಲ, ಆದ್ರೆ ಹೆಂಡತಿ ಹೋಗಿದ್ದಾಳೆ. ಹಾಗೆ ಈಗ ಮನೆಯಲ್ಲಿರೋದು ನಾನು, ನನ್ನ ಮಗಳು ಇಬ್ರು. ಆಲೋಲಿಕೆ ಅಂತ ಅವಳಿಗೆ ಹೆಸರಿಟ್ಟಿದ್ದೇನೆ. ಒಳ್ಳೆಯ ರೀತಿಯಲ್ಲಿ ಇದ್ದಾಳೆ. ತಂದೆ ಅಂದ್ರೆ ಬಹಳಷ್ಟು ಭಕ್ತಿ, ಗೌರವ. ಹಾಗೆ ವ್ಯಾಪಾರದಲ್ಲಿ ಹೀಗೆ ಮುಂದೆ 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 ಹೋಗ್ತಾ ಇರುವಾಗ 4 ದಿನ ಆಯಿತು. ನಾನು ನೋಡ್ತಾ ಇದ್ದೇನೆ. 4 ದಿನದಲ್ಲಿ ಈ ನನ್ನ ವ್ಯಾಪಾರ ಇಮ್ಮಡಿ, ಮುಮ್ಮಡಿ, ನಾಲ್ಮಡಿ ಹೀಗೆ ಏರುತ್ತಾ ಹೋಗ್ತದೆ. ನನಗೆ ಅತ್ಯಾಶ್ಚರ್ಯವಾಯಿತು. ಇದುವರೆಗೆ ನನ್ನ ಜೀವಮಾನದಲ್ಲಿ ಕಂಡರಿಯದ, ಕೇಳರಿಯದ ವ್ಯಾಪಾರವನ್ನು ಕಾಣ್ತೇನೆ, ಕೇಳ್ತೇನೆ ಅಂದವಾಗ ಇದಕ್ಕೆ ಕಾರಣ ಏನು ಕಾರಣ ಅಂತ ಹೀಗೆ ನೋಡ್ತೇನೆ. ಅಲ್ಲಿ ಆ ಕಟ್ಟೆಯಲ್ಲಿ ಯಾವನೋ
ಒಬ್ಬ ಇದ್ದಾನೆ, ಮೈಯಲ್ಲಿ ಏನೇನೂ ಇಲ್ಲ, ನೋಡುವಾಗ ಬಡಬಗ್ಗರ ಹಾಗೆ ಕಾಣುತ್ತಿದ್ದ. ಹಾಗೆ ಅವ ಅಲ್ಲಿಗೆ ಬಂದು ಕುಳಿತ ಮೇಲೆ ನಮ್ಮ ಅಂಗಡಿಯಲ್ಲಿ ವ್ಯಾಪಾರ ಹೆಚ್ಚಾಗುತ್ತಾ ಬಂತು. ನಾನು ಆಲೋಚನೆ ಮಾಡುದು, ಅವ ಅಷ್ಟು ದೂರ ಕಟ್ಟೆಯಲ್ಲಿ ಕುಳಿತವಾಗಲೇ ವ್ಯಾಪಾರ ಹೀಗಾದ್ರೆ ನನ್ನ ಮನೆಯಲ್ಲೇ ಅವ ಕುಳಿತರೆ ಹೇಗಾದೀತು? ನನ್ನ ಮನೆಯಲ್ಲೇ ಕುಳಿತುಕೊಳ್ಳೋದು ಮಾತ್ರ ಅಲ್ಲ, ನನ್ನ ಮಗಳನ್ನು ಆಲೋಚನೆ ಹೌದಲ್ಲ, ಹಾಗೆ ಆಲೋಚನೆ ಮಾಡಿದೆ. ಹೋದೆ ಅವನಲ್ಲಿಗೆ ಹೋದೆ. ಯಾರಯ್ಯ ನೀನು, ಏನು ವಿಷಯ, ಏನು ಕೇಳಿದವಾಗ ಅವ ಹೇಳಿದ ವಿಷಯ ಎಲ್ಲ ಅದನ್ನೆಲ್ಲ ಮನದಲ್ಲಿಟ್ಟುಕೊಂಡಿಲ್ಲ ನಾವು. ನನಗೆ ಯಾರು ಗತಿ ಇಲ್ಲ, ಹಾಗೆ ಹೀಗೆ ಅಂತ. ಗತಿ ಇಲ್ಲದೆ ಇದ್ದಂತಹ ಈತ ಅಂಗಡಿಯೇ ಇದ್ರು ಕಟ್ಟೆಯಲ್ಲಿ ಕುಳಿತುಕೊಂಡವಾಗ ಇಷ್ಟೆಲ್ಲ ವ್ಯಾಪಾರ ಆಗ್ತದೆ ಅನ್ನುವಾಗ ಅವನಿಗೊಂದು ಗತಿ ಕಾಣಿಸಿದೆ ಏನು ಎಂಬ ಹಾಗೆ ಆಶೆಯಾಗಿ ಮನಸ್ಸಾಗಿ ಅವನಲ್ಲೇ ಕೇಳಿದೆ, ನೀನು ಬರ್ತೀಯ ನಮ್ಮ ಮನೆಗೆ, ನಿನಗೆ ಮಾಳಿಗೆಯಲ್ಲೇ ಒಂದು ಬಿಡಾರ ಮಾಡಿಕೊಡುವ, ನೀನು ಏನು ಕೆಲಸ ಮಾಡಬೇಕಾಗಿಲ್ಲ, ನಮ್ಮ ಮನೆಯಲ್ಲಿ ಇರೋದು ನಾನು ನನ್ನ ಮಗಳು ಇಬ್ಬರೇ, ಆದ್ದರಿಂದ ಹಾಗೆ ನೀನು ನಿನ್ನಷ್ಟಕ್ಕೆ ನಿನ್ನ ಕೆಲಸ ಮಾಡುತ್ತಾ ಇರು ಎಂಬ ಹಾಗೆ ಹೇಳಿದೆ. ಆದಿತ್ತು ಒಪ್ಪಿದ. ಹೌದಪ್ಪ, ಒಪ್ಪಿದ. ಹಾಗೆ ಅವನನ್ನು ಕರೆದುಕೊಂಡು ಬಂದು ನನ್ನ ಮನೆಯಲ್ಲಿ ಕುಳ್ಳಿರಿಸಿದ್ದೇನೆ. ಏನು ಕೆಲವು ದಿವಸ ಆಯಿತು, ತೊಂದರೆ ಇಲ್ಲ, ಹಾಗೆ ಇದ್ದೇನೆ ನಾನು. ಈಗ ಅದೆಲ್ಲ ಹೇಳೋದು, ನನಗೆ ದಿವಸಕ್ಕೆ ಒಂದು ಸಲ ಮಗಳನ್ನು ಕರೆದು ಮಾತಾಡಿಸದಿದ್ದರೆ ನನಗೆ ಸಮಾಧಾನವೇ ಇಲ್ಲ. ಆದ್ದರಿಂದಾಗಿ ಅವಳನ್ನು ಮಾತಾಡಿಸಬೇಕು ಅಂತ ಆಶೆ ಆಗಿದೆ. ಏನಮ್ಮ ಕರೆದ್ರಪ್ಪ? ಚೆನ್ನಾಗಿದ್ಯಾ? ನಿನ್ನನ್ನು ಕರೆದದ್ದು ನಾನು ಯಾಕೆ ಅಂತ ಗೊತ್ತಾಯ್ತಾ ನಿನಗೆ? ಓ ಚಂದಿರ ನನ್ನ ಮಗನೇ ಬಾಬಾ, ಮಗಳೇ ಬಾಬಾ, ಕುಂದ ಕುಟ್ಮಲರದನೆ ಬಾಬಾ, ಮಂದನಾದಿನಿ ಕಿಂದು ನೀನೈದವ ಕಾರಣ ನೀನು ನೀವು ಚಂದಿರಾನೇ ಮಗನೇ ಬಾಬಾ. ನಿನ್ನ ಮನಸ್ಸಿನಲ್ಲಿ ನೀನು ಇನ್ನೂ ಸಣ್ಣವಳು ಎಂಬ ಹಾಗೆ ಇದೆ ಮಗಳೇ. ಸಣ್ಣವಳೇ ಅಲ್ವಪ್ಪ? ಸಣ್ಣವಳು ಹೌದು, ಮತ್ತೆ ನಿನಗಿಂತ ದೊಡ್ಡವಳು ಯಾರು ಇಲ್ಲ, ನಿನಗಿಂತ ಸಣ್ಣವಳು ಯಾರು ಇಲ್ಲ. ಮನೆಯಲ್ಲಿ ನಾನು ನೀನು ಇಬ್ಬರೇ ಇರೋದು. ವರ್ಷ ಎಷ್ಟಾದ್ದು ನನಗೆ? ಅಷ್ಟೇ. ವರ್ಷ ಎಷ್ಟಾಯ್ತು? ಮೊನ್ನೆ ನೀವು ಹೇಳಿದ್ದಲ್ವಪ್ಪ, ಏನು ಅಂತ? 15 ತುಂಬಿದ್ದಷ್ಟೇ ಮಗಳೇ ಅಂತ. ಅಷ್ಟೇ. ಈ 15 ತುಂಬಿದ್ರೆ ಅದು ಸಣ್ಣವಳು ಅಂತ ಲೆಕ್ಕಾಚಾರವ? ಅಲ್ಲ, ಆಗ್ಲೇ ಗೊತ್ತಾದ್ದು ನನಗೆ. ಏನು? 15 ತುಂಬಿತ್ತು ಅಂತ. ಹಾಗೆ ಅಲ್ಲಿವರೆಗೆ ಗೊತ್ತೇ ಆಗಲಿಲ್ಲ ನನಗೆ. ನಿನಗೆ ಗೊತ್ತಾಗಲಿಕ್ಕೆ ಸಾಧ್ಯವೇ ಇಲ್ಲ. ಗೊತ್ತಾಗುವ ಸ್ಥಿತಿಯಲ್ಲಿ ನಿನ್ನ ನಾನು ಬೆಳೆಸಿದ್ದೂ ಇಲ್ಲ. ಹೌದು. ತಾಯಿ ಇಲ್ಲದ ಮಗಳು, ತಂದೆ ಒಬ್ಬನೇ ಇರೋದು. ನನಗೊಬ್ಬನೇ ಅಪ್ಪ ನೀವು? ಹೌದು. ಮತ್ತೆ ಕೆಲವರಿಗೆ ಹಲವು ಮಂದಿ ಅಪ್ಪಂದಿರ? ಹಾಗಲ್ಲಪ್ಪ, ಇನ್ನೇನು? ಹಡೆದ ತಾಯಿ ಇಲ್ಲ. ನೀವು ಮಾತ್ರ ಇರುವುದು. ತಾಯಿಗೆ ತಾಯಿಯೂ ನೀವೇ, ತಂದೆಗೆ ತಂದೆಯೂ ನೀವೇ. ಹಾಗೆ ನನ್ನ ಪಾಲಿಗೆ ನೀವು ಒಬ್ಬರೇ ಅಂತ. ಹಾಗೆ. ಹೌದು. ಈಗ ನಾನು ಒಬ್ಬನೇ ಆದ್ರೆ ನಿನ್ನನ್ನು ದಿವಸಕ್ಕೆ ಒಂದು ಸಲ ಹತ್ತಿರ ಕರೆದುದಲ್ಲಿ ಹೀಗೆ ಉಭಯ ಕುಶಲೋಪರಿ ಮಾತಾಡದೇ ಇದ್ರೆ ಆಗ್ತದೆ ಹೇಳು? ಕೆಲವು ಸಮಯ ಆಯ್ತು. ನನ್ನ ನೆನಪು ನಿಮ್ಗೆ ಎಲ್ಲುಂಟಪ್ಪ? ಬೆಳಗ್ಗೆ ನಾನು ಹೇಳುವುದಕ್ಕಿಂತ ಮೊದಲು ಎದ್ದು ಹೋಗ್ತೀರಿ ಅಂಗಡಿಗೆ. ನಿಮ್ಮ ವ್ಯಾಪಾರ ಆಯ್ತು, ನೀವು ಆಯ್ತು. ರಾತ್ರಿ ನೀವು ಬರುವಾಗ ನಾನು ಮಲಗಿರ್ತೇನೆ. ವ್ಯಾಪಾರ ಮಗಳೇ, ಸತ್ಯ ಹೇಳಬೇಕು ಅಂತ ಹೇಳಿದ್ರೆ ಏನು? ನಾನು ಹೇಳುವುದಿಲ್ಲ. ನೀನು ಹೇಳ್ಬೇಡ. ತಂದೆಗೆ ಬೇಸರ ಆದ್ರೆ? ಹೌದು. ನಿಮಗೆ ಬೇಸರ ಆಗಬಾರ್ದು. ಯಾಕೆ ಬೇಸರ ಆಗಬಾರ್ದು? ಯಾಕೆ? ನನ್ನನ್ನು ಎಷ್ಟು ಒಳ್ಳೆ ರೀತಿಯಲ್ಲಿ ನೀವು ನೋಡಿಕೊಂಡು ಬಂದಿದ್ದೀರಿ. ಹೌದು. ಹಾಗಾದ್ರೆ ಅದಕ್ಕೆ ನಾನು ವಿರೋಧವಾಗಿ ಮಾತನಾಡಬಹುದೇ? ಮಾತಾಡಬಾರ್ದು. ಕೂಡ್ದಪ್ಪ, ಮಾತಾಡಬಾರ್ದು. ನಿಮ್ಮ ತಿರುಗಾಟ ಎಂತದ್ದು? ಹೌದು. ವ್ಯಾಪಾರಕ್ಕೆಲ್ಲ ಎಷ್ಟೆಷ್ಟು ಊರೆಲ್ಲ ತಿರುಗಿದ್ದೀರಿ ನೀವು. ಈಗ ಮನಸ್ಸುಂಟು ನಿಮಗೆ ತಿರುಗಾಟ ಮಾಡ್ಬೇಕು ಅಂತ? ಹೌದು. ಆಗೋದಿಲ್ಲ ಮಗ. ಹೇಗಾಗುವುದು? ಎಷ್ಟೇ ಆದ್ರೂ ಕೂಡ. ಅಪ್ಪ, ನಿಮಗೆ ವರ್ಷ ಎಷ್ಟಾಯ್ತಪ್ಪ? ನನಗ? ಹೌದು. ಈಗ ನಿನ್ನ ತಲೆಯಲ್ಲಿ ನನಗೆ ಎಷ್ಟು ವರ್ಷ ಆಯ್ತು ಅಂತ ಉಂಟು? ಎಷ್ಟು ಆಗಬಹುದು ನೋಡು. ಈ ಯೌವನ ಎಂಬುದು ಮನುಷ್ಯರ ಜೀವನದಲ್ಲಿ ಹೌದಾ? ಅಂತಹ ಆ ಕಾಲ ಹೋಯಿತು ಅಂದ್ರೆ ಮತ್ತೆ ಅವರಿಗೆ ಸಿಗೋದಿಲ್ಲ. ನಮಗೀಗ ಪಶ್ಚಾತ್ತಾಪ ಆಗೋದು, ನನ್ನ ಯೌವನ ಜಾರಿ ಹೋಯ್ತೆ ಅಂತ. ಇಲ್ಲಪ್ಪ. ಏನು?
ನಿಮ್ಮ ಪ್ರಾಯದವರೆಲ್ಲ ಮನೆಯ ಮೂಲೆಯಲ್ಲಿ ಕೂತು ಮಠ ಅಂತ ಹೇಳ್ತಾರೆ. ಆದ್ರೆ ನೀವು ಈಗಲೂ ಕ್ರಿಯಾಶೀಲವಾಗಿ ನಿಂತಿದ್ರೆ ನಮ್ಮ ಪುಣ್ಯ ಇದು. ಹೋಗ್ಲಿ ಬಿಡು. ನೀವು ಕೇವಲ ಅಂಗಡಿ ಮುಂಭಾಗದಲ್ಲಿ ಬಂದು ನಿಂತ್ರೆ ಸಾಕು, ಎಲ್ಲ ನೋಡಿದವರೆಲ್ಲ ಶೆಟ್ರು ಬಂದ್ರು. ಹೌದಪ್ಪ ಮಗಳೇ. ಇಲ್ಲದಿದ್ರೆ ನಿಮ್ಮನ್ನೆಲ್ಲ ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ ಅಂತ ಈ ಹೊತ್ತಿನಲ್ಲಿ ಕರೀತಾರೆ. ಈ ಪ್ರಾಯದಲ್ಲಿ ಯಾಕೆ ಕರೀತಾರೆ? ನೀವು ಇನ್ನೂ ಬೇಕು ಈ ಕ್ಷೇತ್ರಕ್ಕೆ, ಹೌದು. ವ್ಯಾಪಾರ ಕ್ಷೇತ್ರಕ್ಕೆ ನಿಮ್ಮ ದೇಣಿಗೆ ಬಹಳಷ್ಟು ಉಂಟು. ಬೇಕಪ್ಪ, ಬೇಕು. ಹಾಗೆ ನಿನ್ನನ್ನು ಒಂದು ಸಲ ಬಳಿಗೆ ಕರೆದು ಮಾತಾಡಿಸದಿದ್ರೆ ನನಗೆ ಏನೋ ಒಂದು ಬಿಸಾಡಿ ಹೋದಾಗೆ ಕಾಣುವುದು ನನಗೆ. ಹೌದಪ್ಪ. ಹಾಗೆ ನಿನ್ನನ್ನು ಕರೆದೆ. ನಾವಿಬ್ಬರೇ ಇರುವುದು ಮನೆಯಲ್ಲಿ. ಹೌದು. ನನ್ನನ್ನು ಬಿಟ್ರೆ ನಿಮಗೆ ಬೇರೆ ಯಾರು ಇಲ್ಲ, ನಿಮ್ಮನ್ನು ಬಿಟ್ರೆ ನನಗೆ ಯಾರು ಇಲ್ಲ. ಹೌದು. ಆದ್ದರಿಂದಲಾಗಿ ಮಗಳೇ, ಚೆನ್ನಾಗಿದ್ದೀಯಾ? ಮಾನಸಿಕವಾಗಿ, ದೈಹಿಕವಾಗಿ ನಿನಗೆ ಏನಾದರೂ ಕೊರತೆ ಇದೆಯಾ, ಅಥವಾ ಇನ್ನು ಮುಂದೆ ಏನಾದರೂ ಆಗಬೇಕು ಎಂಬ ಹಾಗೆ ಆಶೆ ಇದೆಯೋ? ಏನಿದ್ರೂ ಕೂಡ ನೋಡು, ಸ್ವಲ್ಪವೂ ಮರೆ ಮಾಚದೆ ಎಲ್ಲವನ್ನು ಹೇಳಬೇಕು ನೀನು. ಅಷ್ಟು ಹೇಳ್ತೀರಾ ನೀವು? ಹಾಗಾದ್ರೆ ಹೇಳಲಿಕ್ಕೆ ನಮ್ಮ ಮುಖವನ ಕುಂದಲತಿಗಾರವಿಲ್ಲದೆ, ನಮ್ಮ ಉಪವನ ಕುಂದಲತಿಗಾರವಿಲ್ಲದೆ ಲಾಲಿತೋ ಉಪವನ ಕುಂದಲತೆಗಾಧಾರವಿಲ್ಲದೆ ಚಂದವಿರಬೋ ಆಧಾರವನ್ನು ಏಕೈ ತಂದಿರುವ ಬಹು ಸುಂದರ ಚಂದವಿರದಾರವನ್ನು ಏಕೈ ತಂದಿರುವ ಭಗವಂತರ ತಂದಿಲಾರಿತು ನಮ್ಮ ಉಪವನ ಕುಂದಲತಿಗಾರವಿಲ್ಲದೆ ಚಂದವಿರದು ತಂದಿಲಾರಿತು
ಮನವಿರದೋ ತಂದೆ ನಾನಿನೋ ಲಾಲಿಗೋ ಏನು ಮಗನೇ? ಅಪ್ಪ, ಓ, ನಾನು ಆಲೋಚಿಸ್ತಾ ಇದ್ದೆ, ಏನನ್ನು? ನೀವು ಹೇಳಿದ ಹಾಗೆ ಹಾ, ಕೆಲವು ಸಮಯದಿಂದ ನಿಮ್ಮಲ್ಲಿ ಮಾತಾಡಬೇಕು, ಹಾ, ಮನಸ್ಸಿನ ಅಭಿಪ್ರಾಯವನ್ನು ನಿಮ್ಮಲ್ಲಿ ತಿಳಿಸಬೇಕು. ಹಾ. ಎಲ್ಲಿದೆಯಪ್ಪ ನಿಮಗೆ ಪುರ್ಸೊತ್ತು? ನನಗೆ ಬಿಡುವೇ ಇಲ್ಲ. ನಿಮಗೆ ವ್ಯಾಪಾರ ಒಂದು ಬಿಟ್ರೆ ಹಾ, ನಿಮ್ಮ ಜೀವನದಲ್ಲಿ ಮತ್ತೆ ಏನನ್ನು ನೀವು ಆಲೋಚನೆ ಮಾಡಲಿಲ್ಲ. ಜನ್ಮ ಸಿದ್ಧ ಹಕ್ಕು. ಹಾ, ಹೌದು. ಆದ್ರೆ ಹಾ, ಈ ಹೊತ್ತಿನಲ್ಲಿಯೂ ನಿಮಗೆ ಅಗತ್ಯ ಉಂಟಾ ಕೇಳಿದ್ರೆ ಹಾ. ಅಗತ್ಯ ಉಂಟು. ಯಾಕೆ? ಯಾಕೆ? ನೀವಲ್ಲದಿದ್ರೆ ಗಂಡು ಅಂತ ಈ ಮನೆಯಲ್ಲಿ ಬೇರೆ ಯಾರಿದ್ದಾರೆ? ಯಾರು ಇಲ್ಲ. ಹಾ, ಹಾ, ಅಪ್ಪ, ಓ, ಬಹಳ ಮುದ್ದಿನಿಂದ, ಹಾ. ಬಹಳ ಅಕ್ಕರೆಯಿಂದ, ಹಾ. ಬಹಳ ಪ್ರೀತಿಯಿಂದ ನನ್ನನ್ನು ಸಾಕಿದ್ದೀರಿ. ಸರಿ. ಆದ್ರೆ ಹಾ, ಒಂದು ಕೊರತೆ ಆಗಿದೆಯಪ್ಪ. ನಿನಗ? ನನಗೆ ಅಂತಲ್ಲ, ಹಾ, 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 ನಿಮ್ಮಲ್ಲೊಂದು ಪ್ರಶ್ನೆ ಕೇಳುವುದು ನಾನು. ಹಾ, ಹಾ, ಕೇಳು, ಕೇಳು. ಬರ್ಬೋದ ಮುಂದೆ? ನೋಡ್ತೇನೆ, ಎಲ್ಲ? ನೋಡ್ತೇನೆ. ಅಲ್ಲ. ಹೆಚ್ಚಿಗೆ ನಡೀಲಿಕ್ಕೆ ಆಗೋದಿಲ್ಲ. ಹೌದು. ಈಗ ಮೊದಲಿನ ಹಾಗೆ ಅಲ್ಲೂ ಅಲ್ಲ. ಹಾ. ಹೌದು. ನಾನು ಅದಕ್ಕೆ ಬರದ್ರೆ ನಿನ್ನ ಮಾತು ಕೇಳೋದಿಲ್ಲ. ಹೇಳೋದಿಲ್ಲ. ಹೌದು, ಬಾ. ಹಾ, ಬಾ, ಏನು ಹೇಳು. ಯಾಕೆ ಗೊತ್ತಪ್ಪ? ಹಾ, ಅಂದ್ರೆ ಹಾ, ನೀವು ಮತ್ತು ನನ್ನ ಅಮ್ಮ ಹಾ, ಸುಮಾರು 16 ವರ್ಷಗಳ ಮೊದಲು ಹಾ, ನಮ್ಮ ಉಪವನಕ್ಕೆ ಒಂದು ಒಳ್ಳೆಯ ಗಿಡವನ್ನು ತಂದು ನೆಟ್ಟಿದ್ದೀರಂತೆ, ಹಾ, ಮಲ್ಲಿಗೆ ಬಳ್ಳಿ. ಹಾ, ನೆನಪುಂಟ ನಿಮಗೆ? ಹಾ. ಈಗ ನೀನು ಹೇಳಿದವಾಗ ನೆನಪಾಯಿತು. 16 ವರ್ಷ ಆಯ್ತು ಅದೇ ಅದೇ. ಹಾ. ಈಗ ಕಳೆದ ವರ್ಷ ಏನಾಗಿದೆ ಅಂತ ಈ ವರ್ಷ ನೆನಪು ಉಳಿಯೋದಿಲ್ಲ. ಅಲ್ವೇ? ಆದ್ರೆ ನೆನಪು ಹುಟ್ಟಿಸಿದವಾಗ ನೆನಪಾಗಿದೆ. ಒಂದೊಂದೇ ನೆನಪಾಗ್ತದೆ. ಓ, ನಮ್ಮ ಹೂವಿನ ತೋಟದ ಮೂಲೆಯಲ್ಲಿ, ಹಾ. ಆ ಬೇಲಿಯ ಬದಿಯಲ್ಲಿ ಅಮ್ಮ ಮತ್ತು ನೀವು ಜೊತೆಯಾಗಿ ನೆಟ್ಟಂತಹ ಹೂವಿನ ಗಿಡ ಹಾ. ಈಗ ಎಷ್ಟು ಎತ್ತರ ಬೆಳೆದಿದೆ ಗೊತ್ತಾ? ಎತ್ತರಾಗಿದ? ಬೆಳೀತಾ 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 ಹಾ. ಸಾಧಾರಣ ಇಷ್ಟು ಎತ್ತರಕ್ಕೆ ಬೆಳೆದು ನಿಂತಿದೆ. ಹಾ, 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 ಹಾಗೆ ಬೆಳೀಲಿ ಬೆಳೀಲಿ ಬೆಳೀಲಿ. ಬೆಳೆದದ್ದಲ್ಲ, ಮತ್ತೆ ಇನ್ನಾಗುವ ತೊಡಕೆ ಏನು ಅಂತ ಹೇಳುವುದು ನಾನು. ಏನು ಏನು? ನಡುವುದನ್ನು ಬೇಲಿಯ ಬದಿಯಲ್ಲಿ ನೆಟ್ಟಿದ್ದೀರಿ, ಹಾ, ಅದು ಆಚೆ ದಾರಿಯ ಬದಿಗೆ ಮುಖ ಮಾಡಿ ನಿಂತಿದೆ. ಹಾ, ಇವತ್ತೋ ನಾಳೆಯೋ ಹಾ, ದಾರಿ ಹೋಗರ ಕೈಗೆ ಅದು ಸಿಗುತ್ತದೆ. ಹಾ. ಅಪ್ಪ, ಹಾ. ಯಾರಾದ್ರೂ ಆ ಹೂವಿನ ಗಿಡಕ್ಕೆ ಕೈ ಹಾಕಿದ್ರೆ ಹಾ. ನನ್ನನ್ನು ನೀವು ದೂರಬಾರದು. ನನಗೆ ಗೊತ್ತಿಲ್ಲ, ಹೌದಾ? 16 ವರ್ಷ ಆಯ್ತು. ಹೌದೌದು. ಹೌದು. ಗೊತ್ತಾಯ್ತು ಗೊತ್ತಾಯ್ತು. ಹಾ, ಹೂವಿನ ಗಿಡ ಆಚೆ ಹೋಗ್ತಾ ಉಂಟು, ಹಾ, ಹೂವಿನ ಗಿಡ ಆ ಕಡೆ ನೋಡ್ತಾ ಇದೆ. ನೋಡ್ತಾ ಇದೆ. ಯಾರಾದ್ರೂ ಒಂದು ಕೈ ಹಾಕಿದ್ರೆ ನನಗೆ ಗೊತ್ತಿಲ್ಲ. ಕೈ ಹಾಕಿದ್ರೆ ಅವರ ಕೈಗೆ ಅಂದ್ರೆ ಹೋಯ್ತು. ಅಲ್ಲ, ಹೂ ಇದ್ದದ್ದು ಅವರ ಕೈಗೆ ಹೋಗ್ತದೆ, ಅದೇ ಅವರ ಕೈಯಲ್ಲಿ ಹೋಯ್ತು. ಮತ್ತೆ ನನ್ನನ್ನು ದೂಡಿ ಪ್ರಯೋಜನ ಇಲ್ಲ. ಸರಿ ಸರಿ ಸರಿ. ಅಪ್ಪ, ಓ, ಹೂವಿನ ಗಿಡ ಬೆಳೆದು ನಿಂತಾಗ ಹಾ. ಅದಕ್ಕೆ ಏನಾಗಬೇಕು? ಹೂವಿನ ಗಿಡ ಬೆಳೆದು ನಿಂತಾವಾಗ ಏನಾಗಬೇಕು ಮಗ? ನನಗೆ ನೆನಪಾಗುದಿಲ್ಲಲ್ಲ. ಬಹು ಮುಖ್ಯವಾದ್ದು ಒಂದು ಆಗಲೇಬೇಕು. ಯಾವುದು? ಆಧಾರ. 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 ಹೌದು. ಹೌದು, ಆಧಾರ ಇಲ್ಲದಿದ್ರೆ ಆಗುವುದೇ ಇಲ್ಲ. ಆಧಾರ ಬೇಕು ಎಲ್ಲದಕ್ಕೂ. ಈಗ ಆಧಾರ ಇಲ್ಲದ್ರೆ ಆಗೋದಿಲ್ಲ. ಅಷ್ಟು ನಿಮಗೆ ಗೊತ್ತಾಗಿದೆಯಲ್ಲ. ಮಗ, ಓ. ಹೂವಿನ ಬಳ್ಳಿ ಹಾ. ಅಲ್ವೇ? ಹೌದು. ಬಳ್ಳಿ ಅನ್ನುವುದು ಆಧಾರ ಬೇಕು ಎಂಬ ಹಾಗೆ. ಹಾ. ಯಾವುದೇ ಬಳ್ಳಿಗಾದ್ರೂ ಆಧಾರ ಕೊಡದೇ ಇದ್ರೆ ಹಾ. ಅದು ಕಳೆದ ಮೇಲೆ ಬಿದ್ದು ಹೋಗ್ತದೆ. ಹಾ. ಆದ ಕಾರಣ ಇದಕ್ಕೆ ಆಧಾರ ಬೇಕು. ನೀವು ನಟ್ಟ ಬಳ್ಳಿಗೆ ಹಾಗಾಗಬಾರದು, ಹಾಗಾಗಬಾರ್ದು. ಯಾರು ಕೇಳುವವರಿಲ್ಲ ಹೇಳುವವರಿಲ್ಲ ಅಂತ ಆಗಬಾರದು. ಆಗಬಾರ್ದು. ಅದಕ್ಕೆ ಒಳ್ಳೆ ಒಂದು ಆಧಾರ ಕೊಡಲೇಬೇಕು. ಆಧಾರ ಕೊಡುವ. ಅದು ಹಾಗಾಗ್ಲಿ. ಹಾ. ಆಮೇಲೆ ಉಪವನದಲ್ಲಿ ಹಾ. ಒಂದು ಕೊಳ ಉಂಟಲ್ಲಪ್ಪ, ಹೌದು. ಆ ಕೊಳಕ್ಕೆ ಇತ್ತೀಚೆಗೆ ಒಂದು ಹಾ. ಹಂಸವನ್ನು ತಂದು ಬಿಟ್ಟಿದ್ದೀರಿ ನೀವು. ಹಾ. ಎಷ್ಟು ಚಂದ ಇದೆಯಪ್ಪ ಆ ಹಂಸ. ಹಂಸ ಅಂದ್ರೆ ಬಿಳಿಯದು. ಹೌದು, ಹೌದು. ಅದು ಹೆಣ್ಣು ಹಂಸ. ಹೆಣ್ಣು ಹೆಣ್ಣು ಹೆಣ್ಣು. ಅಪ್ಪ, ಓ. ಮೊನ್ನೆ ನಾನು ನೋಡ್ತೇನೆ, ಹಾ. ಆ ಹಂಸ ಮೂಲೆಯಲ್ಲಿ ಹಾ. ಅದರ ಭಾಷೆಯಲ್ಲಿ ಕಣ್ಣೀರು ಇರಿಸ್ತಾ ಉಂಟಪ್ಪ. ಯಾಕೆ? ಯಾಕೆ ಅಂತ ನನಗೆ ಅರ್ಥ ಆಗ್ಲಿಲ್ಲ. ಅದರ ಭಾಷೆ ನಿನಗೆ ಬರುವುದಿಲ್ಲ? ನನಗೆ ಬರುವುದಿಲ್ಲ. ನಿನ್ನ ಭಾಷೆ ಅದಕ್ಕೆ ಗೊತ್ತಾಗುದಿಲ್ಲ. ಗೆಳತಿಯಲ್ಲಿ ಹೋಗಿ ಕೇಳಿದೆ, ಹಾ. ನಮ್ಮ ಹಂಸ ಕಣ್ಣೀರು ಸುರಿಸ್ತಾ ಉಂಟು ಯಾಕೆ ಅಂತ. ಹಾ, ಹಾ. ಅದಕ್ಕೆ ಅವಳು ಅನುಭವಿ ಅವಳು ಹೇಳಿದ್ದು ಏನು ಅಂತ? ಅದಕ್ಕೊಂದು ಜೊತೆ ಆಗಬೇಕು ಅಂತ. ಹೌದಾ? ಅದಕ್ಕೆ ಹಾ. ಜೊತೆ ಆಗಬೇಕಪ್ಪ ಹಂಸಕ್ಕೆ. ಜೊತೆ ನಾಳೆ ಮತ್ತೊಂದು ಹೆಣ್ಣು ಹಂಸವನ್ನು ತಂದು ಅದರ ಹತ್ತಿರ ಬಿಡುವ. ಅಯ್ಯೋ, ಹೆಣ್ಣು ಹಂಸವ? ಹೌದು. ಹೆಣ್ಣು ಹಂಸವೇ ಎಲ್ಲಾದ್ರೂ ಅದು ಕಚ್ಚಿಕೊಡ್ತವೆ. ಹಾಗಾದ್ರೆ ಏನ್ ಮಾಡುದು? ಆ ಹಂಸಕ್ಕೆ ಅದು ಸ್ವೇಚ್ಛೆಯಿಂದ ಒಳ್ಳೆ ರೀತಿಯಲ್ಲಿ ಇರ್ಬೇಕಾದ್ರೆ ಗಂಡು ಹಂಸವೇ ಆಗ್ಬೇಕು. ಹೌದಾ? ಹೌದು. ಆಲೋಚನೆ ಮಾಡ್ತೇನೆ. ಒಂದು ನಾಳೆ ಒಂದು ವ್ಯವಸ್ಥೆ ಮಾಡಿ. ನಾಳೆ ವ್ಯವಸ್ಥೆ ಮಾಡುವ. ಅಪ್ಪ, ಓ. ನಮ್ಮ ಮನೆ ಆಚೆ ಮನೆಯ ಮನೆ ಮೀನಾಕ್ಷಿ ಇದ್ದಾಳಲ್ಲ, ಹೌದು. ಅವಳಿಗೆ ಮೊನ್ನೆ ಮದುವೆ ಆಯ್ತು. ನನಗಿಂತ ಸಣ್ಣವಳು ಅವಳು. ನಿನಗಿಂತ ಸಣ್ಣ ಪ್ರಾಯದವಳ? ಹೌದಪ್ಪ, ಅವಳಿಗೆ ಮದುವೆ ಆಗಿದೆ. ಹೌದಾ? ಹಾ. ಗಂಡು ಸುಲಭದಲ್ಲಿ ಸಿಕ್ಕಿತ ಏನು? ಹಾಗಾಗಿ ಮದುವೆ ಆಯ್ತಾ ಏನು? ಸುಲಭವ ಕಷ್ಟವ, ಮದುವೆ ಆಯ್ತು ಇಲ್ವ? ಹೌದು ಹೌದು ಹೌದು. ಮೇಲಿನ ಮನೆಯ ಹಾ. ಗಿರಿಜಾ ಇದ್ದಾಳಲ್ಲ, ಗಿರಿಜಾ. ನನಗಿಂತ ಸಣ್ಣವಳು. ಹೌದು. ಮದುವೆಯಾಗಿ ಹಡೆಯುವುದಕ್ಕೆ ಬಂದಿದ್ದಾಳಪ್ಪ. ಹೌದಾ? ಹಾ. ಹಾ 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 ಹಾ. ಹಾಗಾದ್ರೆ ಹೌದು 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 ಹೌದು. ಅಪ್ಪ, ಓ. ಅದಿರ್ಲಿ. ಹಾ. ಈಗ ನೀವು ಮೊನ್ನೆ ಒಬ್ಬ ಯುವಕನನ್ನು ಕರೆ ತಂದಿದ್ದೀರಲ್ಲ, ಹೌದು. ನಾನು ನೋಡಿದ್ದೇನೆ. ಹಾ.
ಅವ ಯಾವ ಊರಿನವ, ಹಾ. ಅವ ಎಲ್ಲಿದ್ದವ, ಹಾ. ಯಾಕಾಗಿ ನೀವು ಇಲ್ಲಿಗೆ ಕರ್ಕೊಂಡು ಬಂದಿದ್ದೀರಿ? ಹಾ. ನೋಡುವುದಕ್ಕೆ ಗುಣಲಕ್ಷಣ ಮತ್ತೆ ನೋಡುವುದಕ್ಕೆ ಚಂದವಾಗಿದ್ದಾನೆಪ್ಪ. ಹಾ. ನೋಡಿದ್ರೆ ಇನ್ನು ನೋಡುವ ಅಂತ ಆಗ್ತದೆ. ಹಾ. ಯಾಕಪ್ಪ ಅವನನ್ನು ಕರ್ಕೊಂಡು ಬಂದಿದ್ದೀರಿ? ಏನು ವಿಶೇಷ? ನನ್ನಲ್ಲಿ ಹೇಳಲೇ ಇಲ್ಲ. ಮಗಳೇ ತಿಳಿದೆನೋ ಅಂತರಂಗದ ಬಗೆಯ ನಿನಗವನೊಪ್ಪಿದನೆ ನೀನವನನ್ನು ಸಂದಿದೋ ವಿಗಡನ ನೀನೊಪ್ಪಿದೋ ವಿಗಡನ ಮುನಿ ಒಪ್ಪಿದೋ ಮಗಳೇ ತಿಳಿದೆನೋ ಅಂತರಂಗದ ಬಗೆಯ ಮಗಳೇ 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 ತಿಳಿದೆನೋ ಹಳ್ಳಿಗೊಂದು ಆಧಾರ ಬೇಕು, ಹಾ. ಹಂಸನಿಗೆ ಒಂದು ಜೊತೆ ಬೇಕು. ಒಂದು ಜೊತೆ ಬೇಕು. ಹಾ. ನೆರೆ ಮನೆಯ ಆಚೆ ಮನೆಯವರು ಈಚೆ ಮನೆಯವರು ಒಬ್ಬಳಿಗೆ ಮದುವೆ ಆಗಿದೆ, ಮತ್ತೊಬ್ಬಳಿಗೆ ಮದುವೆ ಆಗಿ ಮಗು ಆಯಿತು. ಹೌದಪ್ಪ. ಇದೆಲ್ಲ ಹೇಳಿದವಾಗ ಹಾ. ನಿನ್ನ ಈ ತಂದೆ ಅಂದ್ರೆ ಏನು, ಒಬ್ಬ ಬರೇ ಬೆಪ್ಪ ಅಂತ ತಿಳ್ಕೊಂಡ್ಯಾ ನೀನು? ಇಲ್ಲಪ್ಪ, ನಾನು ಹೇಳುವುದಿಲ್ಲ. ಹಾ. ನಾನು ಹೇಳುವುದಿಲ್ಲ. ನೀನು ಹೇಳಬೇಡ. ನಮ್ಮಪ್ಪ ಬೆಪ್ಪ ಅಂತ ನಾನು ಹೇಳಲಿಲ್ಲ. ಅಲ್ಲ, ನೀನು ಹೇಳಬೇಡ. ನಾನು ಹೇಳುವುದಿಲ್ಲ. ಆದ್ರೆ ಮಾನಸಿಕವಾಗಿ ಬೆಪ್ಪ ಅಂತ ಇಲ್ವಲ್ಲ ನಿನಗೆ? ಖಂಡಿತ ಇಲ್ಲಪ್ಪ. ನನಗೆ ಅರ್ಥವಾಗ್ತದೆ ಮಗ. ಓ. ಆದ್ರೆ ಏನು ಮಾಡೋದು ಹೇಳು? ಏನು? ಯಾವುದಕ್ಕೂ ಕೂಡ ಹಾ. ಕಾಲ ಕೂಡಿ ಬರಬೇಕು. ಅದಷ್ಟೇ. ಕಾಲಚಕ್ರ ತಿರುಗುತ್ತಾ ಇರುತ್ತದೆ. ಹಾ. ಯಾವ ಕಡೆಗೆ ಮುಖ ಮಾಡ್ತದೆ ಯಾವ ಹೊತ್ತಿಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆಗೋದಿಲ್ಲಪ್ಪ. ಆದ್ದರಿಂದಲಾಗಿ ಹಾ. ನೋಡು, ಅದು ನಾನೆಲ್ಲ ಮಾಡ್ತೇನೆ, ವ್ಯವಸ್ಥೆ ಮಾಡ್ತೇನೆ. ಮಾಡ್ತೀರಾ? ನೀನು ಹೇಳಿದೆಯಲ್ಲ, ಹೌದು. ಅದು ನೀವು ಕರೆತಂದಂತಹ ಆ ಹುಡುಗ ಯಾರು ಅಂತ. ಬಹಳ ಲಕ್ಷಣವಾಗಿ ಬಹಳ ಚಂದವಾಗಿದ್ದಾನೆ. ಹೌದು. ಇದನ್ನೆಲ್ಲ ನೋಡಿದ್ರೆ ನೋಡುವಂತಲೇ ಆಗಿರ್ತದೆ. ಹಾ, ಹಾ. ಇದನ್ನೆಲ್ಲ ಚೆನ್ನಾಗಿ ತಿಳಿದೇ ನಾನು ಅವನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದೇನೆ. ಯಾಕಪ್ಪ? ನೋಡು ಮಗ, ಹಾ. ಅವ ಒಳ್ಳೆ ಯೋಗ್ಯತಾವಂತ. ಹಾ. ಯಾಕೆ? ಯಾಕೆ? ನಮ್ಮ ಮನೆಯಲ್ಲಿ ಅವ ಬರಬೇಕು ಇರಬೇಕು ಎಂಬ ಹಾಗೆ ನಾನು ಅವನನ್ನು ಆಲೋಚನೆ ಮಾಡಿದ್ದು. ಯಾಕೋಸ್ಕರವಾಗಿ ನೀವೇ ಕರ್ಕೊಂಡು ಬಂದದ? ನಾನೇ ಕರ್ಕೊಂಡು ಬಂದು ಅವನಿಗೆ ಬಿಡದಿಯ ವ್ಯವಸ್ಥೆ ಮಾಡಿದ್ದು ನಾನು. ಹೌದಾ? ಹೌದು. ಹಾ. ನೋಡು, ಹಾ. ಅವ ಗುಣ, ಹಾ. ನನಗೂ ಕೂಡ ಹಾಗೆ ಹಾ. ಆಶೆ ಇತ್ತು. ಹಾ. ನೀನೊಂದು ಕೆಲಸ ಮಾಡ್ತೀಯ, ಏನ್ ಮಾಡ್ಬೇಕು? ಅವ ಇದ್ದಲ್ಲಿಗೆ ಹೋಗು, ಹಾ. ಅವನ ಹತ್ರ ಮಾತಾಡು. ಎಲ್ಲಿದ್ದಾನವ? ಅವ ಮಾಳಿಗೆಯಲ್ಲಿದ್ದಾನೆ, ಉಪ್ಪರಿಗೆ ಮೇಲೆ. ಉಪ್ಪರಿಗೆ ಮೇಲೆ. ಹೌದಾ? ಹೌದು. ಹಾ. ಅಲ್ಲಿಗೆ ಹೋಗಿ ಮಾತಾಡು. ಏನಂತ ಮಾತಾಡುದು? ಮಾತಾಡ್ಲಿಕ್ಕೆ ನಿನಗೆ ಗೊತ್ತಿಲ್ಲ. ವಿಷಯ ಇಲ್ಲಪ್ಪ, ಏನಂತ ಮಾತಾಡುದು? ನೀವು ಎಲ್ಲಿಯವರು, ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಿ, ನಿಮಗೆ ಏನಾಗಬೇಕು, ಬೇಕಾದ ಅಷ್ಟೇ? ಅಷ್ಟು ಮಾತ್ರ ಅಲ್ಲ, ಮತ್ತೆ ಅವರಲ್ಲಿ ಮಾತಾಡಿ ಹಾ. ತಿಳಿದು ಹಾ. ಆ ವಿಷಯವನ್ನು ನನ್ನಲ್ಲಿ ಹೇಳಬೇಕು. ಹಾ. ಯಾಕೆ ಗೊತ್ತಾ ನಿನಗೆ? ಯಾಕಪ್ಪ? ಮದುವೆ ಹಾ. ಆಗುದಿದ್ರೆ ಹ್ಮ್. ಅವನು ನೀವೆಂತ ಮಂತ್ರ ಮಾಡುವುದು? ಅಲ್ಲ, ಹೇಳಿದ್ ನಾನು, ಅವನನ್ನೇ ಮದುವೆ ಆದ್ರೆ ಏನಾಗ್ತದೆ? ಯಾರನ್ನು? ಅವನನ್ನು. ಅವನನ್ನು? ಹೌದು. ನನಗೆ? ಹಾ. ಅಪ್ಪ, ಹಾ. ನನಗೆ ಮದುವೆಯ? ನಿನಗೆ ಮದುವೆ? ನಾನು ಸಣ್ಣವಳಲ್ವಪ್ಪ. ಈಗ ನೀನು ಹೇಳಿದ್ದಲ್ವಾ, ನನಗಿಂತ ಸಣ್ಣವಳು ಮದುವೆ ಆಗಿದೆ, ಮತ್ತೊಬ್ಬಳು ಸಣ್ಣವಳಿಗೆ ಮದುವೆ ಆಗಿ ಮಗು ಆಗಿದೆ ಅಂತ. ನಾನು ನನಗೆ ಅಂತ ಹೇಳಿದ್ನ? ನಿನಗಂತಲ್ಲ, ಅವರಿಗೆ ಆದ್ರೆ ನಿನಗೆ ಆಗಬೇಕು ಅಂತ ಅದ್ರ ಅರ್ಥ ಅಲ್ವಾ ಹೇಳು? ಅಪ್ಪ, ಓ. ಆ ರೀತಿ ನೀವು ಆಲೋಚನೆ ಮಾಡ್ತೀರಿ ಅಂತ ಅದೇ. ಹಾ. ನನಗೆ ಬೇಕಾಗಿ ಅಲ್ಲ, ಆಹಾ. ನಿಮಗೆ ಬೇಕಾಗಿ ಆದ್ರೆ ನಾನು ಮದುವೆ ಆಗುತ್ತೆ. ನನಗೆ ಬೇಕಾಗಿ ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋಗಿ ಏನ್ ಮಾಡ್ಬೇಕಪ್ಪ? ಅದೇ ಮಾತಾಡು. ಹಾ. ಮಾತಾಡು. ಅಪ್ಪ, ನೀವು ಪರವಾನಿಗೆ ಕೊಟ್ರೆ ಹಾ. ನಿಮ್ಮ ಮಗಳು ನಾನು ಹೌದು. ಖಂಡಿತವಾಗಿ ಮಾತಾಡ್ತೇನೆ. ಸರಿ ಮಗ. ಮಾತಾಡುದಲ್ಲ, ಹಾ. 1ಕ್ಕೆ 2, ಹಾ. 2ಕ್ಕೆ 4, ಹಾ. 4ಕ್ಕೆ 10 ಹಾ. ಅಷ್ಟು ಮಾತಾಡಿ. ಏನು ಎಲ್ಲಿಯಾದ್ರೂ ಹೆಚ್ಚು ಕಡಿಮೆ ಆದ್ರೆ? ಹೆಚ್ಚು ಕಡಿಮೆ ಆದ್ರೆ ನನ್ನನ್ನು ಕೂಗು. ಯಾಕೆ? ಅಲ್ಲ, ಹೆಚ್ಚು ಕಡಿಮೆ ಆದ್ರೆ ನಿಮ್ಮ ನಿರೀಕ್ಷೆಯು ಅದೇ ಅಂತ. ಹೌದು. ಹಾ. ಹೌದು. ಹೌದು. ಎಂತದು? ಅಲ್ಲ, ಹೆಚ್ಚು ಕಡಿಮೆ ಆದ್ರೆ? ಹಾಗಲ್ಲ, ಹಾ. ಮಾತಾಡುವಾಗ ಎಲ್ಲಿಯಾದ್ರೂ ಅಧಿಕ ಪ್ರಸಂಗ ಮಾತಾಡ್ಲಿಕ್ಕೆ ಆರಂಭ ಮಾಡಿದ್ರೆ ಹಾ. ಆವಾಗ ನನ್ನನ್ನು ಕೂಗು. ಹಾ. ನಾನು ಬರ್ತೇನೆ ಅಲ್ಲಿ. ಅಪ್ಪ. ನಿನ್ನ ಮನಸ್ಸಿಗೆ ಬಾರದ, ನಿನ್ನ ಮನಸ್ಸಿಗೆ ಸಿಲುಕದ ಹಾ. ವಿಷಯ ಅಲ್ಲಿ ಏನಾದ್ರೂ ಆದ್ರೆ ಹಾ. ವಿಷಯ ತಿಳಿಸುವುದು. ಅಪ್ಪ, ನಾನು ಹೀಗೆ ಹೋಗುದ? ಹೀಗೆ ಹೋಗದೆ ಅಲ್ಲ, ಏನು ಸಿದ್ಧತೆ ಬೇಡವಾ? ನಿನಗೆ ನೋಡು, ನನ್ನ ಮೈ ಮೇಲೆ ಏನಾದ್ರೂ ಚಿನ್ನ ಇದೆಯಾ? ಇಲ್ಲ. ಯಾಕಿಲ್ಲ? ಹಾ. ನಾನು ಶ್ರೀಮಂತ ಅಲ್ವಾ? ನಾನು ಶ್ರೀಮಂತ ಅಂತ ಊರಿನವರಿಗೆ ತಿಳಿಸಬೇಕಾ? ಅಪ್ಪ, ತಿಳಿಸಬಾರದು. ಗಟ್ಟಿ ಹೇಳಬೇಡಿ. ಏನು? ನಿಮ್ಮ ಬಗ್ಗೆ ಊರಿನವರೆಲ್ಲ ಅಪಹಾಸ್ಯ ಮಾಡ್ತಾ ಇದ್ದಾರೆ. ಹೇಗೆಂತ? ನಂದಿ ಶೆಟ್ಟಿ ಹಾ. ಅವ್ರು ಮಹಾಜಿಪುಣ, ಹಾ. ಎಂಜಲ ಕೈಯಲ್ಲಿ ಕಾಗೆ ಓಡಿಸುವುದಿಲ್ಲ ಅವರು. ಹೌದು. ಹೀಗೆ ಹೇಳ್ತಾರೆ. ಯಾಕೆ? ಹಾ. ಆ ಎಂಜಲ ಕೈಯಲ್ಲಿದ್ದ ಎಂಜಲಾದ್ರೂ
ಹಾಳಾಗ್ತದೆ ಅಂತ ನೀವು ಆಲೋಚನೆ ಮಾಡುವವರಂತೆ. ಹಾಗೆ ಹೇಳುವವರು ಯಾರು? ಯಾರು? ಮನೆಯಲ್ಲಿ ಏನೇನು ಗತಿ ಇಲ್ಲದವರು. ಹೌದಾ? ಅವರಿಗೆ ಆ ಗತಿ ಇಲ್ಲದೆ ಆದ್ದು ಹೇಗೆ? ಅದು ಅವರು ಹೇಳಿದ ಹಾಗೆ ಅವರು ಮಾಡಿದ ಕಾರಣ. ನಾವು ಹಾಗಲ್ಲ, ಎಷ್ಟಿದ್ರು ಕೂಡ ಅದು ಮಗಳಿಗಿಂತ ಶೇಖರಿಸಿಟ್ಟಿದ್ದೇವೆ, ಅದು ನಮಗೆ ಬೇಡ. ಆದ್ದರಿಂದಲಾಗಿ ಅಂಗ ಶೃಂಗಾರಕ್ಕೆ ಬೇಕಾದಂತಹ ವಸ್ತ್ರ ಒಡವೆಯನ್ನು ತೊಟ್ಟುಕೊಂಡು ಉಟ್ಟುಕೊಂಡು ಹೋಗಿ ಅವರಲ್ಲಿ ಮಾತಾಡಿ ಬಂದ ಅತಿಥಿ ಸತ್ಕಾರ ಮಾಡಬೇಡ. ನಾನು ಅತಿಥಿ ಸತ್ಕಾರಕ್ಕೆ ಬೇಕಾಗಿ ಏನೆಲ್ಲ ಕೊಂಡೋಗ್ಬೇಕು ಅಂತ ನಿನ್ನನಿಗೆ ಅದು ಹೇಳ್ಬೇಕಾ? ಅಲ್ಲಲ್ಲ, ನೀವು ಹೇಳಿದ್ರೆ ಸ್ವಲ್ಪ ಒಳ್ಳೆಯದು. ಬೇಡ, ನೀನೇ ಹೇಳು. ಅಪ್ಪ, ನಾನೊಂದು ಸಂಗತಿ ಮಾಡ್ತೇನೆ. ಏನು? ಬಂಗಾರದ ಹರಿವಾಣ ಉಂಟಲ್ಲ, ಇಷ್ಟವರೆಗೆ ತೆಗೀಲಿಲ್ಲ. ಈ ಹೊತ್ತಿನಲ್ಲಿ ಹರಿವಾಣವನ್ನು ತೆಗೆಯುವುದು, ಅದರಲ್ಲಿ ತುಂಬಾ ಹಣ್ಣು ಹಂಪಲೆಲ್ಲ ಇಡಿಸುವುದು. ಎಷ್ಟು ಉಂಟಲ್ಲ ನಮ್ಮ ಅಂಗಡಿಯಲ್ಲಿ, ಧಾರಾಳ. ಹೌದು. ಆಮೇಲೆ ವೀಳ್ಯದಲ್ಲಿ ಒಂದು 4 ಸಾಕು. 4 ಸಾಕು. ಬೇಡಪ್ಪ, ಒಂದು 2 ಕಟ್ಟು ತಗೊಂಡು 2 ಕಟ್ಟು ತಗೊಂಡು ಸುಮ್ಮನೆ ಅದು ಅನಾವಶ್ಯಕ ಹಾಳು ಮಾಡಬಾರ್ದು. ನಷ್ಟ ಆಗುತ್ತದೆ ನಿಮಗೆ. ಹೌದು, ನಷ್ಟ ಆಗಬಾರ್ದು. ಆದ್ದರಿಂದ ಹಾಗಾದ್ರೆ ಒಂದೊಂದು ಕಟ್ಟಿನಿಂದ 2 ಎಲೆ ತೆಗಿತೆ. ಹೌದು, ಅದು ನಮಗೆ ನಷ್ಟ ಆಗುದಿಲ್ಲ. ನಮಗೆ ನಷ್ಟ ಆಗುದಿಲ್ಲ, ಕೊಂಡು ಹೋಗುವವರಿಗೆ ನಷ್ಟ ಆಗ್ತದೆ. ಹೌದು. ಆಮೇಲೆ ಬಂಗಾರದ ಹೌದು ಯಾವುದು ಲೋಟ ಉಂಟಲ್ಲ, ಅದರಲ್ಲಿ ತುಂಬಾ ಹಾಲು ಸಣ್ಣ ಕೇಸರಿ ಮಿಶ್ರಿತ ಹಾಲು. ಹೌದಪ್ಪ, ಸಣ್ಣ ಲೋಟ ಸಾಕು. ಸಣ್ಣ ಲೋಟದಲ್ಲಿ ತುಂಬಾ ಹಾಲು ಹಾಕು. ಅಪ್ಪ ಎಂತ ಹೇಳ್ತೀರಿ? ಸಣ್ಣ ಲೋಟದಲ್ಲಿ ತುಂಬಾ ಎಷ್ಟು ಹಿಡಿಯುತ್ತದೆ ಅದರಲ್ಲಿ? ಮತ್ತೆ ದೊಡ್ಡ ಲೋಟದಲ್ಲಿ ತುಂಬಾ ಹಾಕಿದ್ರೆ ನಮ್ಗೆ ನಷ್ಟ ಅಲ್ವಾ ಮಗ? ಅದು ಹೌದು. ಮತ್ತೆ ಹಾಗೆ ಅಷ್ಟೆಲ್ಲ ಕೊಟ್ಟು ಅವರನ್ನು ಸಮಾಧಾನ ಮಾಡಿ ಅವ ಏನು ಮಾತಾಡ್ತಾನೆ ಎಂಬುದನ್ನು ತಿಳಿದು ನನ್ನಲ್ಲಿ ಹೇಳು. ಅಪ್ಪ, ನಾನು ನಿಮ್ಮ ಮಗಳು. ಯಾರ ಮಗಳು? ನನ್ನ ಮಗಳು, ನಂದಿಶೆಟ್ಟಿ ಮಗಳು. ನಂದಿಶೆಟ್ಟಿಯ ಮಗಳು. ಹೌದು. ಶೆಟ್ರ ಮಗಳಾಗಿ ನಾನು ಅಷ್ಟು ಮಾಡದೇ ಇದ್ರೆ ಮತ್ತೆ ಏನುಂಟಪ್ಪ? ಹೌದಪ್ಪ, ಹೌದು. ಅಷ್ಟು ಮಾಡಿ ಶಾಬಾಷ್ ಮಗಳೇ ಅಂತ ನಿಮ್ಮ ಬಾಯಿಂದ ಹೇಳಿಸ್ತೇನೆ. ಸರಿ, ನನಗೊಂದು ದೊಡ್ಡ ಒಂದು ಆಶೀರ್ವಾದ ಮಾಡಿ. ದೊಡ್ಡ ಆಶೀರ್ವಾದ ಮಾಡಬೇಕಾ? ಅಲ್ಲ, ನನ್ನ ಆಶೀರ್ವಾದ ನಿನಗೆ ಇದ್ದದ್ದೇ, ಅದು ಪ್ರತ್ಯೇಕವಾಗಿ ಆಶೀರ್ವಾದ ಮಾಡಬೇಕು ಅಂತ ಏನೂ ಇಲ್ಲ. ಆದ್ರೂ ನೀನು ಹೇಳಿದ್ದಕ್ಕೋಸ್ಕರವಾಗಿ ಆಶೀರ್ವಾದ ಮಾಡಿದ್ದೆ. ಹೋಗು ಬಾ, ಹೋಗು ಬಾ, ಆದಿ ಹೋಗಿ ಹೋಗು. ಅಪ್ಪ, ಅಲ್ಲ ನಾನು ಲೆಕ್ಕ ಹಾಕ್ಬೋದು. ನನ್ನ ಅಪ್ಪನ ಮನಸ್ಸೆಷ್ಟು ಒಳ್ಳೆಯದು. ನಿಜವಾಗಿ ಪ್ರಾಯಕ್ಕೆ ಬಂದ ಹೆಣ್ಣು ಮಕ್ಕಳಿಗೆ ನನ್ನಪ್ಪನಂತ ಅಪ್ಪನೇ ಬೇಕು. ಯಾವ ಅಪ್ಪ ಹೀಗೆ ಹೇಳ್ತಾರೆ, ಹೋಗು ಮಗಳೇ ಮೇಲೆ ಹೋಗು, ಉಪ್ಪರಿಯ ಮೇಲೆ ಒಳ್ಳೆ ಯುವಕ ಇದ್ದಾನೆ, ಯೌವನಸ್ಥ, ಹೋಗಿ ಮಾತಾಡು ಮಗಳೇ ಅಂತ ಯಾರು ಪರವಾನಿಗೆ ಕೊಡ್ತಾರೆ? ನನ್ನ ಅಪ್ಪ ಹೇಳಿದ್ರು, ಹೋಗು ಮಗಳೇ ನಾನಿದ್ದೇನೆ, ಹೆಚ್ಚು ಕಡಿಮೆ ಆದರೂ ಸುಧಾರಿಸುವ, ಹೋಗುವ. ಒಳ್ಳೆ ಕೆಲಸ ಮಾಡಿದ್ರಪ್ಪ. ಆದ್ರೆ ಹೋಗುವಾಗ ಎಲ್ಲ ಸಿದ್ಧತೆ ಮಾಡಿಕೊಳ್ಬೇಕು. ಹೀಗೆ ಹೋಗುವುದಾ? ಅಲ್ಲ, ಬೇಕಾದಂತ ಆಭರಣಗಳನ್ನೆಲ್ಲ ಹಾಕಿಕೊಳ್ಬೇಕು. ಮಾತ್ರವಲ್ಲ, ಗಮಗಮಿಸುವಂತ ಪರಿಮಳ ದ್ರವ್ಯಗಳನ್ನೆಲ್ಲ ಮೇಲೆ ಪೂಸಿಕೊಳ್ಬೇಕು. ಹೌದಪ್ಪ, ನಾನು ಹೋಗುವಾಗ್ಲೇ, ನಾನು ಇಲ್ಲಿಂದ ಹೊರಟಾಗ್ಲೇ ಅಲ್ಲಿಗೆ ಮುಟ್ಟಬೇಕು ಸುವಾಸನೆ. ಅಷ್ಟು ಮಾತ್ರ ಅಲ್ಲ, ಬಂಗಾರದ ಹರಿವಾಣದಲ್ಲಿ ಬೇಕಾದಂತ ಹಣ್ಣು ಹಂಪಲುಗಳನ್ನೆಲ್ಲ ಸಿದ್ಧಪಡಿಸಿ ಹಿಡಿದುಕೊಳ್ಬೇಕು. ಆಮೇಲೆ ಹಾಲು, ಬೇಕಾದ ವಸ್ತುಗಳನ್ನೆಲ್ಲ ಇಟ್ಟುಕೊಂಡು ಮದಗಜದಂತೆ ಹೆಜ್ಜೆಯ ಮೇಲೆ ಹೆಜ್ಜೆ ನೀಡುತ್ತಾ ಉಪ್ಪರಿಗೆ ಮೇಲೆ ಹೋಗ್ತಾ ನಿಂತು ನೋಡು. ತಾನು ತರುವ ಆಭರಣ ಧರಿಸುತ್ತ ಮಾನಿನಿಯು ಭೂಗಂಧವನು ಹರಿವಾಣದಲ್ಲಿ ಪಿಡಿಯುತ್ತ ಬಂದಳು. ಮದನನಾಮಿಯುಳು ತಾನು ಬಂದಳೋ ಮಾನವಿಧಿ ವಿಶ್ರಮಿಸುವಡೆ ಬಂದಳೋ ಬಂದಳೋ. ಎಲ್ಲಾ ಸಿದ್ಧತೆಯಿಂದ ಮೇಲೆ ಬಂದಿದ್ದೇನೆ, ಉಪ್ಪರಿಗೆ ಮೇಲೆ ಕಾಲಿಟ್ಟು ಒಳಗೆ ಬಂದಿದ್ದೇನೆ. ನಿದ್ರಿ ಬಂದು ಬರೋ ಕಾಣುತ್ತೆ, ನಿದ್ರಿ ಬಂದು ಬರೋ ಕಾಣುತ್ತಾಯ ಭದ್ರೆಯು ಸಂತಸ ತಳೆಯುತ್ತ ಮನದೊಳಗೋ ಸದ್ದಾಗದ ತೆರ ಬಳಿಯೋ ಕುದುತ ಸದ್ದಾಗದ ತೆರ ಬಳಿಯೋ ಕುದುತ ನಿರುಗಿಸುತ್ತವನಮೋ ನಿರುಗಿಸುತ್ತವನ ಮಗುಳಿಂದೆಂದಳು ಮಗುಳಿಗೂ ತೆಂದಳು.
ಸುಂದರ ದಿವನು ಸುಂದರ ದಿವನು ಸುಂದರ ದಿವನು ಶತಮಣಿ ಸೊಬಗುಳ್ಳವ ಕಂತುವಿನಿ ಶತಮಣಿ ಸೊಬಗುಳ್ಳವ ಎಂತಿವನನ್ನ ಸೃಜಿಸಿದ ಫಲರೇ ಎಂತಿವನನ್ನ ಸೃಜಿಸಿದ ಫಲರೇ 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 ಕಂತುವಿನಿ ಶತಮಣಿ ಸೊಬಗುಳ್ಳವ ಎಂತಿವನನ್ನ ಸೃಜಿಸಿದ ಫಲರೇ ಎಂಥ ಸುಂದರ ದಿವನೋ ಸುಂದರ ದಿವನೋ ನಾನೆಂದಿವನ ಗೊಂದುವೆನು ನಾನೆಂದಿವನ ಗೊಂದುವೆನು ಸುಂದರನೋ ಬಹಳ ಸುಂದರಾಂಗ ಎಂಬುದರಲ್ಲಿ ಎರಡು ಮಾತೇ ಇಲ್ಲ. ಆದರೆ ಈ ಕೋಣೆಗೆ ಬಂದಾಗ, ಕೋಣೆಯ ಒಳಗೆ ಕಾಲಿಟ್ಟಾಗ ಆಶ್ಚರ್ಯ ಕಾದಿದೆಯಲ್ಲ, ಹಾಯಾಗಿ ಮಲಗಿದ್ದಾರೆ. ಎಷ್ಟು ದಿನ ಆಯ್ತು ನಿದ್ರೆ ಮಾಡದೆ, ಪಾಪ. ಆದ್ರೆ ಒಂದು ಉಪಕಾರವಾಯಿತು. ಗಂಡಸರು ಎತ್ತರದಿಂದ ಇರುವಾಗ ಅವರ ರೂಪಾತಿಶಯವನ್ನು ನೇರವಾಗಿ ನಮಗೆ ತಿಳಿಸಿ ನೋಡುವುದಕ್ಕಾಗುವುದಿಲ್ಲ. ಹಾಗಾದ್ರೆ ಇದು ನಿದ್ದೆ ಬಂದದ್ದಲ್ಲ. ನಾನು ನಂಬಿದಂತಹ ದೇವರೇ ಈ ಪುಣ್ಯಾತ್ಮನಿಗೆ ನಿದ್ದೆಯನ್ನು ಕೊಟ್ಟದ್ದು. ಯಾಕೆ? ಇವನ ಆಳಂಗ, ಇವನ ಸೌಂದರ್ಯ ಪರಿಪೂರ್ಣವಾಗಿ ನೋಡುವಂತಹ ಒಂದು ಅವಕಾಶ ನನಗೆ ಲಭ್ಯವಾಯಿತಲ್ಲ, ಇದು ನನ್ನ ಪುಣ್ಯ. ತಲೆಯಿಂದ ಕಾಲಿನವರೆಗೆ, ಕಾಲಿನಿಂದ ತಲೆಯವರೆಗೆ ನೋಡಿದ್ರು ಲವಲೇಶವಾದರೂ ಕೊರತೆ ಇಲ್ಲ. ನಾನು ಹೇಳುವುದು, ಇಷ್ಟು ಚಂದದವರನ್ನು ನಾನು ಇಷ್ಟವರೆಗೆ ನೋಡಿದ್ದೇ ಇಲ್ಲ. ಹೇಳುವುದನ್ನು ಕೇಳಿದ್ದೇನೆ, ಪುರಾಣದಲ್ಲೆಲ್ಲ ಇದ್ರಂತೆ. ಮನ್ಮಥ, ವಸಂತ, ಜಯಂತ, ಮನ್ಮಥ, ನಳಕುಬರ ಎನ್ನುವರು ಅತೀ ರೂಪವಂತರಂತೆ. ಯಾರು ನೋಡಿದ್ದಾರೆ? ಯಾರಿಗೂ ಗೊತ್ತಿಲ್ಲ. ಹಾಗಾದ್ರೆ ಇವರ ರೂಪವನ್ನು ಕಂಡಾಗ ಅವರನ್ನೆಲ್ಲ ಎಳ್ಕೊಂಡು ಬಂದು ಇವರ ಕಾಲಿಗೆ ಕಟ್ಟಬೇಕು. ಅಂತಹ ರೂಪ, ರೂಪವ. ಆ ಮುಖದಲ್ಲಿ ಒಂದು ಮಲಗಿದ್ರು ಪ್ರಕಾಶವನ್ನು ನೋಡಿ ಹೇಗೆ ಹೊರಹೊಮ್ಮುತ್ತ ಉಂಟು ಅಲ್ಲ. ಕಟ್ಟುಮಸ್ತಾದಂತಹ ದೇಹ, ಯುದ್ಧ ಕ್ಷೇತ್ರವನ್ನು ಪ್ರವೇಶ ಮಾಡಿದ್ರೆ ಯಾವುದೇ ನಿರ್ದಾಕ್ಷಿಣ್ಯವಿಲ್ಲದೆ ಎಲ್ಲರನ್ನು ಗೆಲ್ಲುವಂತಹ, ತಲೆ ಬಡಿಯುವಂತಹ ಶಕ್ತಿ ಸಾಮರ್ಥ್ಯ ಉಳ್ಳಂತಹ ತೋಳುಗಳು. ಜಯ ತನ್ನಿಂದ ತಾನಾಗಿ ಇವನ ಜೊತೆಯಲ್ಲಿ ಬರಬಹುದು. ಜಯವೂ ಉಂಟು, ಪ್ರಕಾಶವೂ ಉಂಟು, ಎರಡೂ ಉಂಟು. ಅದನ್ನು ನೋಡುವಂತಹ ಸೌಭಾಗ್ಯ ನನಗೆ ಸಿಕ್ಕಿತಲ್ಲ, ಇದು ನನ್ನ ಪುಣ್ಯ. ಆ ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವ ಬಹಳ ಆಲೋಚಿಸಿ ಇವನ ಸೃಷ್ಟಿಯನ್ನು ಮಾಡಿದ್ದಾನೆ.
ಎಲ್ಲ ಗಂಡು ಮಕ್ಕಳ ಸೌಂದರ್ಯದ ಸ್ವಲ್ಪವೇ ತಿಲಾಂಶವನ್ನು ತೆಗೆದು ಇವನನ್ನು ಸೃಷ್ಟಿ ಮಾಡಿದ್ದಾನೆ. ಅದಾರೆ ಇವನನ್ನು ಕಂಡಾಗ ನನ್ನ ಜನ್ಮ ಸಾರ್ಥಕ್ಯವಾಯಿತು. ಆದ್ರೆ ಒಂದು ಮೋಸ ಆಯ್ತು. ಅಪ್ಪ ಹೇಳಿದ್ದಾರೆ, ಬಾಯಿ ತುಂಬ ಮಾತಾಡು ಮಗಳೇ, ಮನಸ್ಸಿನಲ್ಲಿ ಏನಾದ್ರೂ ಅಭಿಪ್ರಾಯ ಇದ್ರೆ ನೇರವಾಗಿ ಮಾತಾಡು, ಏನೂ ತೊಂದರೆ ಇಲ್ಲ, ನಾನಿದ್ದೇನೆ ಅಂತ. ಯಾರಲ್ಲಿ ಮಾತನಾಡುವುದು? ಅಲ್ಲ, ಮಾತಾಡುವುದಿದ್ರೆ ನಿತ್ಯ ಬಂದವರಲ್ಲಿ ಮಾತಾಡ್ಲಿಕ್ಕೆ ಆಗುದಿಲ್ಲ. ಎಚ್ಚರಗೊಳಿಸಿದ್ರೆ ಹಾಗೆ ಎಬ್ಬಿಸ್ತೇನೆ. ತಪ್ಪಿಕೊಳ್ಳೆ ಏನಗನೋ ಉಪ್ಪುತನಿ ಮನಗೊಬ್ಬನೋ ಸಗಿದೆನೋ ಉಪ್ಪುತನಿದೆ ಮನಗೊಬ್ಬನು ಸಗಿದೆನೋ ಕಪ್ಪಿಲ್ಲನು ಶರದೆಯುತ ಕೊಲ್ಲುವನೋ ಕಪ್ಪಿಲ್ಲನು ಶರವೆಸೆಯುತ್ತ ಕೊಲ್ಲುವನು ಉಪ್ಪು ತನೀರೆ ಮನಗೊಬ್ಬನು ತಗಿದೆನು ಕಪ್ಪಿಲ್ಲನು ಶರವೆಸೆಯುತ್ತ ಕೊಲ್ಲುವ ಎತ್ತಿದೆಯನು ಕೋಪಿಪನೋ ನಾ ತಪ್ಪಿಕೊಳ್ಳಿ ಏನಗನೋ ಉಪ್ಪು ತನಿದೆ ಮನಗೊಬ್ಬನು ತೆಗೆದೇನು ಕಪ್ಪಿಲ್ಲನು ಶರವೆಸೆಯುತ್ತ ಕೊಲ್ಲುವ ಎಂತ ಸುಂದರ ನೀವನು ಸುಂದರ ಯಾರು ಇಲ್ಲ, ಇಬ್ಬರೇ ಇರುವುದು. ಅವನಿಗೆ ನಿದ್ದೆ ಬಂದಿದೆ, ನನಗೆ ನಿದ್ದೆ ಬರಲಿಲ್ಲ. ವ್ಯತ್ಯಾಸ ಅಷ್ಟೇ. ಚಂದದ ಮೈವ ತನ್ನ ಮನಸ್ಸಿನಲ್ಲಿ ಹಲವಾರು ಆಸೆಗಳೆಲ್ಲ ಮೂಡಿ ಬರ್ತಾ ಉಂಟು. ಯಾವುದನ್ನು ಹೇಗೆ ಎಲ್ಲಿ ಹೇಳಲಿಕ್ಕೆ ನನಗೆ ಅರ್ಥವಾಗುತ್ತಿಲ್ಲ. ಆದ್ರೆ ಏನು ಮಾಡೋಣ, ಸಂಭಾಷಣೆಗೆ ಇವನಿಗೆ ಎಚ್ಚರ ಆಗಬೇಕ ಬೇಡ. ನಾನು ಬಂದಿಷ್ಟು ಹೊತ್ತಾಯಿತು, ಅವನಿಗೆ ಎಚ್ಚರ ಆಗಲಿಲ್ಲ. ನಾನು ಮೊದಲೇ ಹೇಳಿದ ಹಾಗೆ ಸುಗಂಧ ದ್ರವ್ಯಗಳನ್ನ ಈ ಊರಿನದ್ದೆಲ್ಲ ಹೊರದೇಶದ್ದೆಲ್ಲ ಅಲ್ಲಿ ಹೊರಟ್ರೆ ಇಲ್ಲಿಗೆ ಬರ್ತದೆ ಪರಿಮಳ. ಅದು ನನ್ನ ಪರಿಮಳ ಇವನಿಗೆ ಗೊತ್ತಾಗಲಿಲ್ಲ. ಅದು ಹೋಗ್ಲಿ, ಹೆಣ್ಣಾದವಳ ಏಕಾಂತದಲ್ಲಿರುವಾಗ ಅವಳು ಬಂದಳಂತ ಗೊತ್ತಾಗುವುದು ಅವಳ ಗೆಜ್ಜೆಯ ಸಪ್ಪಳದಿಂದ. ನನ್ನ ಗೆಜ್ಜೆಯ ಶಬ್ದದಲ್ಲಿ ಇವನಿಗೆ ಎಚ್ಚರ ಆಗಲಿಲ್ಲ. ಹಾಗಾದ್ರೆ ಏನು ಮಾಡೋಣ? ಎಚ್ಚರಗೊಳಿಸದೆ ಮಾತಾಡುವ ಹಾಗಿಲ್ಲ. ಆದ್ರೆ ಎಬ್ಬಿಸುವುದು ಹೇಗೆ? ಗಾಢ ನಿದ್ರೆ, ಬಳೆಯ ಶಬ್ದ ಮಾಡಿದ್ರೆ ಹೇಗೆ ನೋಡು. ಒಂದು ಚೂರಾದ್ರೂ ಅಲ್ಲಾಡಿದ್ದಾನು, ಹಾಗೆ ನಿದ್ದೆ ಬಂದದ್ದು ಸತ್ಯ ತಾನೆ. ಗೆಜ್ಜೆಯ ಶಬ್ದ ಮಾಡಿ ಹೋಗು. ಅದು ಹೇಗಾಯ್ತು? ಸುಶ್ರಾವ್ಯವಾದಂತಹ ಮೃದಂಗವನ್ನು ನುಡಿಸಿದ ಹಾಗೆ, ಉಪಾಧ್ಯಾಯರು ಬಡಿದ ಹಾಗೆ. ಅದು ನಿದ್ದೆ ಹೆಚ್ಚಾದ್ದೇ ಹೊರತು ಕಮ್ಮಿ ಆಗಲಿಲ್ಲ ಅಂತ. ಹಾಗಾದ್ರೆ ಏನು ಮಾಡ್ಲಿ? ಯಾಕೆ ಗೊತ್ತಾ? ಇವನನ್ನು ಎಚ್ಚರಗೊಳಿಸಬೇಕು. ಇವನನ್ನು ಮುಟ್ಟುವುದಕ್ಕೆ ಧೈರ್ಯ ಇಲ್ಲ. ಯಾಕೆ? ಮುಟ್ಟಬಹುದು, ನಾನೊಬ್ಬರೇ ನನ್ನ ಕೋಣೆಯಲ್ಲಿ ಇರುವುದಲ್ವ. ಆಗುದಿಲ್ಲ. ಎಚ್ಚರಗೊಳಿಸ್ತೇನೆ ಅಂತ ಹೇಳುವ ಮೈಮೆ ಅಪಾಯ ಅಪಾಯ. ಕೆಲವರ ಅನುಭವ ಎಲ್ಲ ನಮಗುಂಟು. ನಿದ್ದೆವರನ್ನು ಎಚ್ಚರಗೊಳಿಸುವುದಕ್ಕೆ ಹೋದ್ರೆ ಅವರು ಎಚ್ಚರಗೊಳಿಸಿದವರು ಯಾರು ಅಂತ ನೋಡುವುದಿಲ್ಲ. ಬೀಸಿದಂತ ಕೈಯಲ್ಲಿ ಮುಖಕ್ಕೆ ಎಲ್ಲಿಯಾದ್ರೂ ಬಿದ್ದರೆ ಮುಖ ಹೋಗಿ ಮುಸುಡಾಗುತ್ತದೆ. ನಮ್ಮಲ್ಲಿ ಕೆಲವರೆಲ್ಲ ಇದ್ದಾರೆ, ಕೆಲವರೆಲ್ಲ ನಿದ್ದೆಯಲ್ಲಿ ಓಡಿಸುವುದು ಒಟ್ಟಿಗೆ.
ಅವ ಎಲ್ಲಿಯಾದ್ರೂ ಮುಂದಿನವ ಓಡುವುದಕ್ಕೆ ಪ್ರಾರಂಭ ಮಾಡಿದ್ರೆ ಇವ ನಿಲ್ಲುವುದಿಲ್ಲ, ಅವನು ಓಡಿಸು ಅಂತವರೆಲ್ಲ ಇದ್ದಾರೆ. ಅದಕ್ಕೆ ಇಂತಹ ದುರ್ಬುದ್ಧಿ ಇದ್ದವರಿಗೆ ಎಚ್ಚರಗೊಳಿಸುವಾಗ ಮನೆಯನ್ನು ಎದುರು ಹಿಡಿಯುವುದು ಎಚ್ಚರಗೊಳಿಸುವುದು. ಯಾಕೆ ಹೊಡೆತ ಬಿದ್ದರೂ ಮನೆಗೆ ಬಿಡಬೇಕು, ನಮಗೇನಾಗಬಾರ್ದು. ಆದರೆ ಬೇಡ, ನಿದ್ರಾಭಂಗ ಮಹಾಪಾಪ ಅಂತ ನಾನೊಂದು ವಿಷಯ ಕೇಳಿದ್ದೇನೆ. ನಿದ್ದೆಯಲ್ಲಿದ್ದವರಿಗೆ ಎಲ್ಲಿಯಾದ್ರೂ ನಾವು ತೊಂದರೆ ಮಾಡಿದ್ರೆ ಬರುವ ಜನ್ಮದಲ್ಲಿ ಏನಾಗ್ತೇವೆ? ತಿಗಣೆ. ಅಮ್ಮ ಆ ಜನ್ಮ ಬರುವುದು ಬೇಡಪ್ಪ. ಅದರಲ್ಲಿಯೂ ನಾನು ಮುಂದೆ ಕೈ ಹಿಡಿದು ಇವರ ಜೊತೆಯಲ್ಲಿ ಬಾಳಬೇಕಾದ್ರು ಪತಿಯೇ ಬರದೈವ. ನಿದ್ರಾಭಂಗ ಖಂಡಿತ ಸಲ್ಲದು. ಹಾಗೆಂತ ನನಗೂ ಇರುವುದಕ್ಕಾಗುವುದಿಲ್ಲ. ಯಾಕೋ ಒಂದು ರೀತಿ ಔದಾಸೀನ, ಸ್ವಲ್ಪ ಹಾಗೆ ಬಿದ್ದುಕೊಳ್ಳುವಂತ ಆಗ್ತವಳು. ಎಲ್ಲಿ ಬಿದ್ದುಕೊಳ್ಳುವುದು? ಹಾ, ಕೈ ಹಿಡಿಯುವರು ಅಂತಾದ್ಮೇಲೆ, ದೇವರು ಅಂತಾದ್ಮೇಲೆ ಪಾದ ಬುಡದಲ್ಲಿಯೇ ಮಲಗಬೇಕು. ಹಾಗಾದ್ರೆ ಇಲ್ಲಿ ಕಾಣ್ತಿರುವಂತಹ ಪಾದದ ತಳದಲ್ಲಿ ಸ್ವಲ್ಪ ಬಿದ್ದುಕೊಳ್ತೇನೆ, ಮಲಗುದೇ ಅಲ್ವಾ? ತಪ್ಪು ಅವಸರವೇ ಅನಾಹುತಕ್ಕೆ ಕಾರಣ. ನಾನೀಗ ಮಲಗಿದ್ರೆ ಏನಾಗ್ತಿತ್ತು? ನನ್ನ ಅಪ್ಪ ಮೊನ್ನೆ ಹುಟ್ಟಿದ ಹಬ್ಬಕ್ಕೆ ಮಾಡಿಸಿದಂತ ಮುತ್ತಿನ ಸರ. ಹೌದಪ್ಪ, ಎಲ್ಲಿಯಾದ್ರೂ ಒಂದು ಮುತ್ತು ಹೊಡೆದ್ರೆ ನನ್ನ ಅಪ್ಪನ 10 ವರ್ಷದ ದುಡಿಮೆ ಹಾಳಾಗ್ತದೆ. ಇದರಲ್ಲಿ 99 ಮುತ್ತುಗಳು ಉಂಟು. ಹೌದೌದು. ಹಾಗಾದ್ರೆ ಇಲ್ಲ, ಕುತ್ತಿಗೆಲ್ಲ ಹಾಕುತ್ತಲ್ಲ, ಇದಕ್ಕೊಂದು ವ್ಯವಸ್ಥೆ ಆಗಬೇಕು. ಅದಕ್ಕಾಗಿ ಈ ಸರವನ್ನು ತೆಗೆದು ಇಲ್ಲಿ ಹಂಸ ಉಂಟಲ್ಲ, ಹಂಸದ ಕೊರಳಿಗೆ ಸಿಕ್ಕಿಸ್ತೇನೆ ಅಂತ ನೋಡುವ. ಇರ್ಲಿ, ಇನ್ನು ಮಲಗುವುದಕ್ಕೆ ತೊಂದರೆ ಇಲ್ಲ. ಹಾಗಾಗಿ ಸ್ವಲ್ಪ ಇಲ್ಲಿ ಬಿಟ್ಟುಕೊಳ್ತೀನಿ. ಬಾಲೆಯೋಚಿಸಿ ತನ್ನ ಮುತ್ತಿನ ಬಾಲೆಗಳ ತೆಗೆದಿರಿಸಿ ನೃಪತಿಯ ಕಾಣದಿಸೆಯಲಿ ಮಲಗಿ ನಿದ್ರಿಸಲಾಗ ನೃಪನೆತೋ ಶೀಲ ಯೋಚಿಸುತ್ತಿರಲು ಮುತ್ತಿನ ಮಾಲೆಗಳ ಚಿತ್ತಾರ ಗಂಧವು ಲೀಲೆಯಲಿ ನುಗ್ಗುವುದ ಕಾಣುತ್ತ ಅರಸ ಬೆರಗಾದ ಕುದುರೆಯಿಂದ ಬಿದ್ದ ನಾನು ಅಲ್ಲಿಗೆ ಅಚೇತನನಾಗಿ ಬಿದ್ದಿರುವುದನ್ನು ಕಂಡು ಯಾರೋ ಕಳ್ಳರು ನನ್ನನ್ನು ಎತ್ತಿಕೊಂಡು ಹೋದರು. ಮೈ ಮೇಲಿದ್ದಂತಹ ಒಡವೆಗಳನ್ನೆಲ್ಲ ಕಿತ್ತು ಸುಲಿದು ಕೊನೆಗೆ ಕಟ್ಟ ಕಡೆಗೆ ನನಗೆ ಕೊಟ್ಟದ್ದು ಈ ವಸ್ತ್ರ. ನಾನು ಬಿದ್ದುಕೊಂಡಿದ್ದೆ ಎಲ್ಲಿಯೂ. ಈ ಊರಿನ ಧನಿಕರಾದಂತಹ ನಂದಿಶ್ರೇಷ್ಠಿಗಳು ನನ್ನನ್ನು ಮನೆಗೆ ಕರ್ಕೊಂಡು ಬಂದು ಬಹಳಷ್ಟು ಉಪಚಾರ ಮಾಡಿದರು. ಪದಾರ್ಥ ಒಂದೇ ಬಗೆಯದ್ದಾದರೂ ತುಂಬ ರುಚಿ ಇತ್ತು, ಹಸಿವೆ ಜೋರಿತ್ತು. ಊಟ ಮಾಡಿ ಹಾಯಾಗಿ ಅವರು ತೋಲಿಸಿದಂತಹ ರಂಗು ಮಹಲಲ್ಲಿ ಮಲಗಿದ್ದೆ ನಾನು. ಎಚ್ಚರ ಆದದ್ದೇ ತಡ. ನೋಡಿ, ಆ ಗೋಡೆಯಲ್ಲಿ ಚಿತ್ರವಾಗಿ ಬಿಡಿಸಿದ್ದಂತಹ ಹಂಸ ಪಕ್ಷಿಯೊಂದು ಎದ್ದು ಬಂದು ಇಳಿಗೂಟದಲ್ಲಿ ಸಿಕ್ಕಿಸಿದ್ದಂತಹ ಒಂದು ಮುತ್ತಿನ ಮಾಲೆಯನ್ನು ನುಂಗಿಬಿಟ್ಟಿದ್ದು. ಹೀಗುಂಟ ಒಂದು ಚಿತ್ರದಲ್ಲಿದ್ದಂತಹ ಹಂಸ ಹೇಳುವುದಕ್ಕುಂಟ, ಮುತ್ತಿನ ಮಾಲೆಯನ್ನು ನುಂಗುವುದಕ್ಕುಂಟ. ಎಂತದು? ನಾ ಬರುವುದಕ್ಕಿಂತ ಮೊದಲು ಬಹುಶಃ ದೇವರೇ, ಈ ಶನಿ ಎಂಥದ್ದೆಲ್ಲ ವೇಷ ಮಾಡ್ತಾನೆ ಅಂತ. ಶನಿಯ ಶ್ರೀವೇಷ ನೋಡಿ, ಒಂದು ಕಾರವಾರನ ವೇಷದಲ್ಲಿ ಬಂದಿದ್ದ, ಅದಕ್ಕಿಂತ 100 ಪಾಲಾಗ್ಬೋದು. ಇದು ಶನಿಯ ವೇಷ ಅಲ್ಲ ಮಾರಾಯ. ಬಹುಶಃ ಯಾರೋ ಒಬ್ಬಳು ಹುಡುಗಿ, ಅದು ಎಳತ್ತಂದ್ರೆ ಎಳತ್ತು, ಸಣ್ಣ ಪ್ರಾಯ. ನೀವು 61 ಅಂತೆಲ್ಲ ಗ್ರಹಿಸಬೇಡಿ, ಇದು 16ಕ್ಕಿಂತ ಹೆಚ್ಚಿಗೆ ಆದದ್ದಲ್ಲ. ಬಹುಶಃ ಈ ಪ್ರಾಯ ಹಾಗೆ ಎಲ್ಲಿ ಮಲಗಿದ್ರು ಎಚ್ಚರ ಆಗುವಾಗ ಮತ್ತೊಂದು ಕಡೆಯಲ್ಲಿ ಹೋಗಿ ಮಲಗುವುದು. ಏನೇ ಇರಲಿ, ನಮಗೆ ಯಾಕೆ ಇವರ ಮನೆಯ ಸುದ್ದಿ? ಇನ್ನು ಬೆಳಗಾಗಲಿಲ್ಲ, ಸ್ವಲ್ಪ ಅಲ್ಲೇ ಕೂತ್ಕೊಂಡು ನಿದ್ದೆ ಮಾಡುದು, ಅದರ ಸುಖ ಬೇರೆ. ಕೂತ್ಕೊಂಡು ನಿದ್ದೆ ಮಾಡುದು ಉಂಟಲ್ಲ. ಅನಿತರಲಿ ಎಚ್ಚೆತ್ತು ತರುಣಿಯೋ, ಎಚ್ಚೆತ್ತು ತರುಣಿಯೋ ಜನಪತಿಯ ಕಾಣುತ್ತ ಲಜ್ಜೆಯನನು ಗೊಳಿಸಿ ನೆಲಗಿ ಚುತಿರೆ ನೃಪಗಂಡು ಬೆಸಗೊಂಡ ನಾನೇ ಬಿಸಿದ್ದಲ್ಲ ನೋಡಿ, ಅವಳಿಗೆ ಎಚ್ಚರಾಗಿದೆ. ಅದು ಎಂಥದ್ದು ಮಾಡುದು ಮಾರಾಯ ಅವಳು?
ಹಾವನ್ನು ಸುತ್ತುಗಟ್ಟುವುದು ಅಂತ ಉಂಟು ಕೆಲವು ಮುಂಗುಸಿಗಳು. ಹಾಗೆ ನೋಡಿ, ಹೆಣ್ಮಕ್ಕಳು ಪ್ರಾಯಕ್ಕೆ ಬಂದವರು ಗಂಡು ಮಕ್ಕಳನ್ನು ನೋಡಿ ನೆಲದಲ್ಲಿ ಕಾಲ ಬೆರಳಲ್ಲಿ ಬರೆಯುವುದಕ್ಕೆ ಪ್ರಾರಂಭ ಮಾಡಿದರು ಅಂತಾದ್ರೆ ಅವನಿಗೆ ಸದ್ಗತಿಗೆ ಬೇಕಾದ ದಾರಿ ಬರೆಯುತ್ತಾರೆ ಅಂತ ಅರ್ಥ. ಇದನ್ನೆಲ್ಲ ಇಲ್ಲಿ ಹೆಚ್ಚಿಗೆ ಇಟ್ಟುಕೊಂಡ್ರೆ ಒಂದು ಪ್ರಾಯಕ್ಕೆ ಬಂದ ಹೆಣ್ಣು, ಇನ್ನೊಂದು ನಾಗರ ಹಾವು ಮಲಗಿರುವಾಗ ಮನೆಯೊಳಗೆ ಅದರಷ್ಟಕ್ಕೆ ಇದ್ರೆ ಯಾವಾಗ ಕಚ್ಚುತ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದನ್ನೊಂದು ಸಾಗ ಹಾಕಬೇಕಲ್ಲ. ಇವನ ಹೆಸರು ನಿಮಗೆ ಗೊತ್ತುಂಟ? ನನಗೂ ಗೊತ್ತಿಲ್ಲ. ನಳಿನಾಕ್ಷಿ ನಳಿನಾಕ್ಷಿ ಯಾರೇ ನೀನು ಬಂದಿಲ್ಲಿ ಸುಳಿದಾಟವಾಡುವುದೇನು ಚೆಲು ಯೌವನಾಂಗಿಯೇ ಮರುಳಾಟಗಳ ನಡೆದು ಸೊಗಸಿನಿಗೆ ಯಾರೇ 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 ನೀನು ನಳಿನಾಕ್ಷಿ. ಹತ್ತಿರ ಬೇಡ, ಅಲ್ಲೇ ಇರು, ಅಲ್ಲೇ ಇರು, ಅಲ್ಲೇ ಇರು. ಆಯಾಸ ಆಗಬಾರ್ದು ಅಂತ. ಎಂತದಕ್ಕೆ? ಅಲ್ಲ, ಜೋರಾಗಿ ಮಾತಾಡಿ. ಜೋರು ಮಾತಾಡಿದ್ರೆ ಕಂಠದಲ್ಲಿ ತ್ರಾಣ ಸ್ವಲ್ಪ ಕಡಿಮೆ ಆಗ್ತದೆ. ಹೌದು. ನಮಗೆ ಯಥಾರ್ಥಕ್ಕಾದ್ರೂ ಕಂಠ ತ್ರಾಣವೇ ಇರುವುದು, ಸೊಂಟ ತ್ರಾಣ ಸ್ವಲ್ಪ ಕಡಿಮೆ. ಇದು ನೀನು ನಳಿನಾಕ್ಷಿ. ನಾನಾ? ಹೌದು. ತಾವರೆಯ ಎಸಳಿನ ಕಣ್ಣುಗಳಂತೆ ನಿನ್ನ ಕಣ್ಣುಗಳು. ಇದರಲ್ಲಿ ಎರಡು ಅರ್ಥ ಇದೆ. ಹೇಗೆ? ಒಂದು ಚಂದದ ಕಣ್ಣು, ಮತ್ತೊಂದು ದೀರ್ಘದರ್ಶಿತ್ವವುಳ್ಳ ಕಣ್ಣು. ಆಗ ಹೆಣ್ಮಕ್ಕಳಿಗೆ ತಾವರೆ ಎಸಳಿನಂತೆ ಕಣ್ಣಿರಬೇಕು ಅಂತ ಹೇಳುವುದು ಕೇವಲ ಚಂದಕ್ಕೆ ಮಾತ್ರ ಅಲ್ಲ, ಹುಟ್ಟಿದ ಮನೆಯನ್ನು ಹೊಕ್ಕ ಮನೆಯನ್ನು ಬೆಳಗುವ ಕಾರಣ ಅವಳು ನಳಿನಾಕ್ಷಿಯಾಗಿರಬೇಕು. ಹೌದಲ್ಲ? ಆ ಯೋಗ್ಯತೆ ನನಗುಂಟಲ್ಲ? ಹಬ್ಬ ಬದುಕಿದೆ, ಸಾರ್ಥಕ ಆಯ್ತು ನನ್ನ ಜನ್ಮ. ಕಮಲೇ ಕಮಲೋತ್ಪತ್ತಿ. ಕಣ್ಣು ಅರಳಿರುವ ತಾವರೆಯಲ್ಲಿ ಮತ್ತೊಂದು ತಾವರೆ ಹುಟ್ಟಿದೆಯೋ ಎನ್ನುವ ಹಾಗೆ ನಿನ್ನ ಮೊಗದಾವರೆಯಲ್ಲಿ ಕಣ್ಣೆನ್ನುವ ತಾವರೆ. ಹೂಕಣ್ಣು 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 ಕಾಣಿಸ್ತದೆ ಕಾಣಿಸ್ತದೆ. ಹೌದಲ್ಲ? ಅಲ್ಲ, ಕಾಣಿಸ್ತದೆ ಅಂತ. ಹೂಕಣ್ಣು ಅಂತ ಹೇಳಿದ್ರೆ ಕಣ್ಣು ಕಾಣದಲ್ಲಿ ಹೂ ಬರ್ತದಲ್ಲ, ಅದಕ್ಕಲ್ವಲ್ಲ? ಅದಲ್ಲ. ತಾವರೆ ಎಸಳಿನಂತಹ ಕಣ್ಣುಗಳು. ಆದ್ರೆ ಇಂತಹ ಸೌಂದರ್ಯ ನಿನಗಿದ್ರು ಬುದ್ಧಿ ಸ್ವಲ್ಪ ಕಡಿಮೆ ಅಂತ ಕಾಣ್ತದೆ. ಯಾರು ಹೇಳಿದ್ದು? ನಾನು ಹೇಳಿದ್ದು. ಎಲ್ಲ ಹೇಳ್ತಾರೆ ಲೆಕ್ಕಕ್ಕಿಂತ ಹೆಚ್ಚಿಗೆ ಉಂಟು ನಿನಗೆ ಬುದ್ಧಿ ಅಂತ. ಅದೇ ಕಷ್ಟ ಆಗುದು. ಕೆಲವು ಸಲ ಲೆಕ್ಕಕ್ಕಿಂತ ಹೆಚ್ಚಿದ್ರು ಲೆಕ್ಕದಿಂದ ಕಡಿಮೆ ಇದ್ರು ಹೋಯ್ತೆ. ಹೌದಾ? ನಮ್ಮ ತಾಪಮಾನ ಉಂಟಲ್ಲ ಶರೀರದಲ್ಲಿ, ಹೌದು, ಅದು ಸ್ವಲ್ಪ ಹೆಚ್ಚಿದ್ರೂ ಕಷ್ಟವೇ, ಕಡಿಮೆ ಇದ್ರಂತೂ ಕಷ್ಟವೇ. ಯಾವಾಗ ಬೀಳ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ. ಹೌದಪ್ಪ. ನೀನು ಸುಮ್ಮನೆ ಹೇಳಿದ್ದಲ್ಲ. ಮತ್ತೆ ನಾನೊಬ್ಬ ಯಾವನೋ ಒಬ್ಬ ಗಂಡಸು, ಪರ ಪುರುಷ. ಇಲ್ಲಿ ಒಬ್ಬನೇ ನಾನಿದ್ದೇನೆ. ನೀನು ಒಬ್ಬಳೇ ಪ್ರಾಯಕ್ಕೆ ಬಂದವಳು, ಬಂದು ನಿಂತಿದ್ದೀಯ. ಸರಿ. ಅದಲ್ಲದೆ ಆಗ ಮಲ್ಕೊಂಡಿದ್ದೀಯ. ಈಗ ನಾನು ಕೆಳಗೆ. ಹೌದು, ಕೆಳಗೆ. ಹೌದು, ಹೆಂಗಸರು ಕೆಳಗೆ, ಗಂಡಸರು ಮೇಲೆ. ಎಂತದಕ್ಕೆ? ಅಲ್ಲ, ನೀವು ಮೇಲೆ ಮಲಗಿದ್ದೀರಲ್ಲ, ಹಾಗಾಗಿ ನಾನು ಕೆಳಗೆ ಮಲಗಿದ್ದೇನೆ. ಬಹುಶಃ ನಿನ್ನ ಮಂಚ ಅಂತ ಕಾಣ್ತದಲ್ಲ. ಹೌದು, ನೀವು ಮಲಗಿದ್ದೀರಲ್ಲ. ಅದು ಹಾಗೆ. ಮನೆಗೆ ನೆಂಟರು ಬಂದ್ರೆ ಒಂದು ದಿವಸ ಎರಡು ದಿವಸ ಇವರು ಮಲಗುವ ಮಂಚವೇ ಕೊಡುವುದು. ಮೂರನೇ ದಿವಸದಲ್ಲಿ ಇವರ ವಸ್ತುಗಳನ್ನೆಲ್ಲ ಹಾಕುವುದು, ಮತ್ತೆ ಹೋಗಲಿ ಮತ್ತೆ ಅವರಿಗೆ ಮಲಗಲಿಕ್ಕೆ ಆಗ್ತದಲ್ಲ. ಅದು ಏನೇ ಇರಲಿ, ಬೇರೆಯವರ ಬಗ್ಗೆ ನನಗೆ ಔದಾರಿ ಅಲ್ಲ. ನಿಮ್ಮನ್ನು ನೋಡಿದಾಗ ನೀವು ಮಲಗಿ ನಿದ್ದೆ ಮಾಡಲಿ ಅಂತಲೇ ನಾನು ಬಿಟ್ಟದ್ದು. ನೀವು ಮೇಲೆ ಇರುವಾಗ ನಾನು ಕೆಳಗೆ ಮಲಗುವುದು ಒಳ್ಳೆಯದು ಅಂತ ನಾನು ಹಾಗೆ ಕೆಳಗೆ ಪವಡಿಸಿದ್ದು, ಕಾಲು ಬಿಡುದಿಲ್ಲ. ಆಚೆ ಈಚೆ ಈಚೆ ಆಚೆ ಯಾವುದೋ ಕಾಲ್ ಸುಟ್ಟ ಬೆಕ್ಕಿನ ಹಾಗೆ ಸುತ್ತುತ್ತಾ ಇದೆಯಲ್ಲ. ಹೌದು. ನೀನು ಯಾರು? ನಿನ್ನ ಹೆಸರೇನು? ನಿನ್ನ ಅಪ್ಪ ಯಾರು? ಯಾವ ಊರು? ಯಾಕೆ ಇಲ್ಲಿ ಬಂದೆ? ಸ್ವಲ್ಪ ಹೇಳ್ತೀಯಾ? ಈಗ ನಾನು ಯಾರು ಅಂತ ಗೊತ್ತಾಗ್ಲಿಲ್ಲ. ಈ ಮನೆ ಯಾರ್ದಾದ್ರು ಅಂತ ಗೊತ್ತುಂಟಾ? ಅದು ನಂದಿ ಶೆಟ್ಟರದ್ದು. ಅಲ್ಲೇ ಸಂಬಂಧ ಇರುವುದು. ನಂದಿ ಶೆಟ್ಟಿ ಸಜ್ಜವನೇ ನಿದ್ರಿಸುವ ನಿನ್ನ ಪಿತನದಿ ಶೆಟ್ಟಿಯಿಲ್ಲ ಸಜ್ಜ
ಬಲಗಿನದಿ ನಿಂತ್ರಿಸುವ ನಿನ್ನ ಮತಿ ದೂರಿಯಾದುದಯ್ಯ ಮತಿ ದೂರಿಯಾದುದಯ್ಯ ನೀನಗೆ ಪತಿಯಾಗಿ ಸುಖಿಸು ನೀಯ ಪತಿಯಾಗಿ ಸುಖಿಸು ನೀಯ ಪಿತನಲ್ಲಿ ಚಿಂಟಿಗಿಲ್ಲ ಅಯ್ಯ, ನಮ್ಮ ಮನೆಗೆ ಬಂದವಂತಹ ಅತಿಥಿ ನಮ್ಮ ಆತಿಥ್ಯವನ್ನೆಲ್ಲ ಸ್ವೀಕರಿಸಿ ವಿಶ್ರಾಂತಿಗಾಗಿ ಈ ಕೊನೆಗೆ ಬಂದದ್ದು ಹೌದು, ಅಲ್ವಾ? ಶೆಟ್ರು ಹೇಳಿದರು ಮೇಲೆ ಹೋಗಿ ಮಲ್ಕೋ ಅಂತ. ಹಾ, ಯಾರು ಹೇಳಿದ್ದು? ಶೆಟ್ರು. ನಂದಿ ಶೆಟ್ರು. ಹೌದು, ನಂದಿ ಶೆಟ್ರು ಒಬ್ಬರೇ ಇರುವುದೇ ಮನೆಯಲ್ಲಿ? ಗೊತ್ತಿಲ್ಲ ಕೇಳಲಿಲ್ವಾ ಏನು ಅಂತ. ಯಾರಾದ್ರೂ ಇದ್ದಾರೆ ಅಂತ? ನಾ ಕೇಳಲಿಲ್ಲ, ಅವರು ಹೇಳಲಿಲ್ಲ. ನಾನು ಹೇಳ್ತೇನೆ, ಹಾ, ಇಬ್ಬರಿದ್ದಾರೆ. ನಂದಿ ಶೆಟ್ರು ಇಬ್ರು ಇದ್ದಾರ? ಅಯ್ಯೋ, ನಂದಿ ಶೆಟ್ರು ಒಬ್ಬರೇ. ನಂದಿ ಶೆಟ್ರು ಮನೆಯಲ್ಲಿ ಜನ ಇಬ್ಬರಿದ್ದಾರೆ ಅಂತ. ಬೇರೆ ಇಬ್ರು ಇದ್ದಾರೆ. ಬೇರೆ ಇಬ್ಬರಲ್ಲ, ಮತ್ತೆ ಅವರು ಸೇರಿ ಇಬ್ಬರು ಇರುವುದು. ಅಂದ್ರೆ ಅವರಿಗೆ ಪಾಲಿನವರ? ಪಾಲನವರಲ್ಲ, ಮತ್ತೆ ಹಕ್ಕಿನವರು. ಹಕ್ಕಿನವರು? ಹಾ, ಅವರ ಹಕ್ಕಿನವರು? ಹೌದೌದು. ಅವರ ಅಣ್ಣನೋ? ಅಲ್ಲ. ಅವರ ತಮ್ಮನೋ? ಅಲ್ಲ. ಅವರ ಚಿಕ್ಕಪ್ಪನೋ? ಸಾಕು, ಇನ್ನು ಅದಕ್ಕೆ ಮುಂದುವರಿಯುವುದು ಬೇಡ. ಅಜ್ಜನ ತಾತನ ಅಂತ ಹೇಳಿ. ನಾನ್ಯಾರು ಗೊತ್ತಾಯ್ತಾ? ನನ್ಗೆ ಗೊತ್ತಾಗ್ಲಿಲ್ಲ. ಅದೇ ನಂದಿ ಶೆಟ್ರ ಹಾ, ಕಾಶ. ಕಾಶ. ಹೌದು. ಎಂತದ್ದು? ನಂದಿ ಶೆಟ್ರ ಕಾಶ. ಕಾಶ ಮಗಳು ಅಂತ. ಮಗಳ? ಅದೇನು ಬಾಯಿಗೆ ಬಿದ್ದದ್ದು ಮಗಳು? ನಿನ್ನೆ ಹೆಸರಾಗೆ ಇಷ್ಟು ದಿನ ಕೇಳಲಿಲ್ವಾ ನಾನು ನನ್ನನ್ನು ಕರೆಯುವುದು ನನ್ನಪ್ಪ? ಏನು ಅಂತ? ಆಲು ಆಲು ಆಲು. ಅದು ನಿನ್ನನ್ನು ಕರೆಯುವುದಾ? ಮತ್ತೆ ಯಾರನ್ನು? ನಾನವರು ಹಾಲಿನವರನ್ನು ಕರೆಯುವುದು ಅಂತ. ಈ ಕೆಲವರಿಗೆ ಲಕಾರ ಬಾರದೇ ಇದ್ರೆ ಹಾ. ಹಾಲು ಹೋಗಿ ಹಾಲು 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 ಅಂತ ಆಗ್ತದೆ. ಹಾ. ಹಾಗೆ ಎಲ್ಲಿಯಾದ್ರೂ ಹಾಲು ಹಾಲು ಮತ್ತೆ ಹಾ. ವ್ಯಾಪಾರಸ್ಥರು ನೋಡು, ಹೌದು. ಆಲೂಗಡ್ಡೆ ತರ್ಲಿಕ್ಕೂ ಸಾಕು ಅಂಗಡಿಗೆ. ಹಾ. ಹಾಗೆ ಆಲೂಗಡ್ಡೆ ಬಂತು ಅಂತೇಳಿ ಹಾಲು 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 ಅಂತ ಕರೆಯುವುದಾ ಅಂತ ನಾನು ಎಣಿಸಿದ್ದೆ. ಈಗ ನನ್ನನ್ನು ನೋಡಿ ವಿನೋದ ಮಾಡುದಲ್ವಲ್ಲ? ಅಲ್ಲಪ್ಪ. ಆಲೂಗೆಡ್ಡೆ ಅಷ್ಟು ದಪ್ಪ ಆಗ್ಲಿಲ್ಲ. ನಾನು ಅಷ್ಟು ದಪ್ಪ ಆಗ್ಲಿಲ್ಲ ಆಲೂಗೆಡ್ಡೆ. ಇಲ್ಲ, ಇಲ್ಲ, ಇಲ್ಲ. ನಾನು ಆದಷ್ಟು ಸಪ್ರವೇ ಆಗ್ತಾ ಇದ್ದೆ. ಹೌದು, ನಂದಿ ಶೆಟ್ರ ಮಾತ್ರ ನಾನು. ಇನ್ನು ಸಪರಾದ್ರೆ ಕಷ್ಟ. ಇನ್ನು ಇದಕ್ಕಿಂತ ಸಪ್ರ ಆಗುವುದಿಲ್ಲ. ಇಷ್ಟು ಸಾಕು ಅಂತ. ಯಾಕೆ ಗೊತ್ತಾ? ನನ್ನ ಅಪ್ಪನಿಗೆ ನಾನು ಒಬ್ಬಳೇ ಮಗಳು. ಒಬ್ಬಳೆ ಒಬ್ಬಳೇ ಮಗಳು. ಮಗಳೊಬ್ಬಳು. ಗಂಡು ಮಕ್ಕಳು ಎಷ್ಟು? ಇಲ್ಲ, ಗಂಡು ಇಲ್ಲ, ಹೆಣ್ಣೊಬ್ಬಳೆ. ಗಂಡಿಗೆ ಗಂಡಾಗಿ ಹೆಣ್ಣಿಗೆ ಹೆಣ್ಣಾಗಿ ನಾನೊಬ್ಬಳೆ. ಓ, ನನ್ನ ಹೆಸರು ಹಾಲು ಮಾತ್ರ ಅಲ್ಲ, ಮತ್ತೆ ಆಲೋಲಿಕಾ ಅಂತ ನನ್ನ ಹೆಸರು. ಎಷ್ಟು ನನ್ನ ಅಪ್ಪ ಮುದ್ದಿನಿಂದ ಹಾಲು ಹಾಲು. ಆಲೋಲಿಕ. ಹೌದು, ನಾನು 10 ಹೆಜ್ಜೆ ನಡೆದ್ರು ನನ್ನ ಅಪ್ಪನಿಗೆ ಆಗುವುದಿಲ್ಲ. ನಿನ್ನ ಅಪ್ಪ ಹಾ. ವ್ಯಾಪಾರ ಮಾಡಿದ್ರು, ಹಾ. ಬಹಳ ಸಾಹಿತಿ ಅಂತ ಕಾಣ್ತದೆ. ಹಾ. ಒಂದು ಹೆಸರಿಟ್ಟಿದ್ದಾರೆ. ಎಂತ ಹೆಸರು? ಆಲೋಲಿಕ. ಮತ್ತೆ ಹಾ. ಎಷ್ಟು ಚಂದದ ಹೆಸರು. ಹಾ. ನನ್ನ ಅಪ್ಪನಿಗೆ ನಾನು 4 ಹೆಜ್ಜೆ ನಡೆದರೂ ಅವರಿಗೆ ಆಯಾಸ ಆಗುವುದು ಅವರಿಗೆ. ಹಾ. ಹೌದಪ್ಪ. ಓ, ಹಾಗೆ. ಹಾ. ಅದು ಮಕ್ಕಳೆಲ್ಲ ಹಾ. ಹಾಗೆ ಉಪದ್ರ ಮಾಡಿದ್ರೆ ಹಾ. ಅಪ್ಪ ಅಮ್ಮನಿಗೆ ಬಹಳ ಆಯಾಸ. ಹೌದೌದು. ನಾನು ಬಾವಿಯಿಂದ ನೀರು ಅದು ತಂದಿದ್ದೆ. ಅದೊಂದು ಕತೆ ಉಂಟು, ಗೊತ್ತುಂಟಾ? ಹೇಗೆ? ಒಂದ್ಸಲ ಹಾ. ಒಂದು ಅಜ್ಜಿ ಅಂಗಳದಲ್ಲಿ ಕೂತಿತ್ತಂತೆ. ಹಾ. ಮಗ ಬಿಸಿಲಿಗೆ ದುಡಿತಾ ಇದ್ದ, ಹಾ. ಏನೋ ಮಾಡಿನ ಕೆಲಸ ಮಾಡ್ತಾ ಇದ್ದ. ಹಾ. ಆಗ ಈ ತಾಯಿ ಹೇಳುದಂತೆ ಮಗನಲ್ಲಿ, ಹೇಗೆ? ಮಗ ಬಿಸಿಲು ಜೋರುಂಟು ಮಗ, ಇಳಿ ಮಗ, ಬಿಸಿಲು ಜೋರುಂಟು ಮಗ, ಇಳಿ ಮಗ ಅಂತ. ಹಿಡಿದ್ನಾ? ಇಲ್ಲ. ಮತ್ತೆ ಆಗ ಈ ಅಜ್ಜಿ ಏನ್ ಮಾಡಿದ್ದು ಗೊತ್ತುಂಟಾ? ಏನು ಮಾಡಿದ್ದು? ಸಣ್ಣ 2 ವರ್ಷದ ಮಗು ಅವನ ಮನೆಯೊಳಗಿದ್ದದ್ದನ್ನು ತಕೊಂಡು ಬಂದು ಅಂಗಳದಲ್ಲಿ ನಿಲ್ಲಿಸಿದ್ದಂತೆ. ಅದ್ಯಾಕೆ? ಆಗ ಇಳಿದ ಇವ. ಅವನ ಮಗು ಅಂಗಳದಲ್ಲಿ ಉಂಟಲ್ಲ ಬಿಸಿಲಲ್ಲಿ. ಇವನ ಈ ಅಜ್ಜಿಯ ಮಗನಿಗೆ ಗೊತ್ತಾಯ್ತು ಅದು. ಹೌದು, ಆ ಅಜ್ಜಿಯ ಮಗನಿಗೆ ಗೊತ್ತಾದದ್ದು ಮಗನ ಮಗು ಬಿಸಿಲಿಗೆ ಬೀಳುವಾಗ. ಎಂತಹ ಸಂಬಂಧ, ಎಂತಹ ಸಂತೋಷ. ಹಾಗೆ ಅಪ್ಪ ಅಮ್ಮನಿಗೆ ಮಕ್ಕಳು ಎಷ್ಟು ದೊಡ್ಡವರಾದ್ರೂ ಅವರು ಮಕ್ಕಳೇ. ನೀನು 2 ಹೆಜ್ಜೆ ನಡೆಯುವಾಗ 4 ಹೆಜ್ಜೆ ನಡೆದಷ್ಟು ಬಹುಶಃ ಇಲ್ಲ, ಈಗ ಸರಿ ಇದ್ದೇನೆ ನಾನು. ನಿನ್ನ ಅಪ್ಪನಿಗೆ ಬಹಳ ಪ್ರಾಯ ಆಗಬಹುದಲ್ಲ? ಎಲ್ಲಿಂದ? ಮತ್ತೆ ನನಗೆ ಸಣ್ಣ ಪ್ರಾಯ, ನನ್ನ ಅಪ್ಪನಿಗೆ ಪ್ರಾಯ ಆಗುವುದಿಲ್ಲ. ಅವರಿಗೆ ಸಾಧಾರಣ ಒಂದು ಯಾರು ಹೇಳ್ತಿದ್ರು 88 ಎಲ್ಲ, 86, 87 ಎಲ್ಲ. ಇಲ್ಲಪ್ಪ, 78. 78 ಮೊನ್ನೆ ಕಳೀತಂತೆ. 79ಕ್ಕೆ ಕಾಲಿಟ್ಟಿದೆ ಅಷ್ಟೇ. ನಿನಗೆಷ್ಟು? ನನಗೆ 15 ಜಾರಿ 16ಕ್ಕೆ ಕಾಲು ಊಡ್ತಾ ಉಂಟಷ್ಟೇ. ಅಪ್ಪನಿಗೆ 78. ಹೌದು. ಮಗಳಿಗೆ 16. ಹೌದು. ನನ್ನ ಅಪ್ಪ ಬಹಳ ಪ್ರಾಯ ಹೋದ ಮೇಲೆ ಯಥಾರ್ಥ ಹೇಳ್ಬೇಕು. ನಿನ್ನನ್ನು ದತ್ತು ತಕೊಂಡದ್ದ ಅವರಿಗೆ ನೀವು ಹುಟ್ಟಿದ? ನನ್ನ ಅಪ್ಪನಿಗೆ ಹುಟ್ಟಿದ್ದು. ಹಾಗಾದ್ರೆ 61 ವರ್ಷದಲ್ಲಿ ಆ ಮುದುಕ ಮಗು ಮಾಡಿದಲ್ಲ? ಅಲ್ಲ, ಅದೇ 50ರ ಮೇಲೆ ಅವರಿಗೆ. ಓಹೋ, ಹಾಗೆ ಹಾಗೆ ನನಗೆ ನನ್ನ ಅಪ್ಪನಿಗೆ ಈಗಲೂ ಯೌವನೋತ್ಸಾಹ ಉಂಟು. ಮತ್ತೆ
ಈಗಲೂ 10 ಹೆಜ್ಜೆ ಬದಲಿಗೆ 2 ಹೆಜ್ಜೆ ಇಟ್ಟರೆ ಸಾಕು, ನನ್ನ ಅಪ್ಪ ಅಂತ ಗೊತ್ತಾಗಿದ್ದಾರೆ. ಹಾ, ಇದು ನಿನ್ನ ಅಪ್ಪ ಅಂತ ಗೊತ್ತಾಗಲಿಕ್ಕೆ ಹೆಜ್ಜೆ ಮಾತ್ರ ಸಾಕಾಗ್ತದೆ. ಅಲ್ಲ ಅಂದ್ರೆ ಆ ಗಾಂಭೀರ್ಯ ಉಂಟು. ಇದು ನಾನು ಅವರ ಮಗಳು, ನಾನು ಬಂದದ್ದು ಯಾಕೆ ಅಂತ ಗೊತ್ತಾಯ್ತಾ? ಅರ್ಥ ಆಗ್ಲಿಲ್ಲ. ನಾನು ಹೇಳ್ತೇನೆ. ನಾನು ನನ್ನ ಸೀಮಿತ ಉಂಟಲ್ಲ, ಉಪ್ಪರಿಗೆ ಹೌದು, ಉಪ್ಪರಿಗೆ ಈಗ ಸೀಮಿತದಲ್ಲಿ ಇಲ್ಲ. ಯಾಕೆ? ಸೀಮಿತ ಕಳ್ಕೊಂಡಿದೆ. ಏನಾಯ್ತು? ನೀನ್ ಜಾರಿ ಬಿದ್ದೆ ಹಾಗೆ? ಇಲ್ಲಪ್ಪ, ಮತ್ತೆ ಜಾರಿ ಬಿದ್ದದ್ದಲ್ಲ, ಮತ್ತೆ ನನ್ನ ಮನಸ್ಸಿನಲ್ಲಿ ನಾನು ಈಗ ಜಾರಿ ಬೀಳ್ತೇನೆ ಅಂತ ಹೆದರಿಕೆ. ಯಾಕೆ ಅಂತಲ್ಲ, ನೇರವಾಗಿ ಹೇಳ್ತೇನೆ. ಏನು? ಇಷ್ಟು ಚಂದದ ಹುಡುಗನನ್ನು, ಯುವಕನನ್ನು ನನ್ನ ಜೀವಮಾನದಲ್ಲಿ ನಾನು ಇಷ್ಟವರೆಗೆ ನೋಡಿದ್ದೇ ಇಲ್ಲ. ನೋಡ್ಲಿಲ್ಲ? ಇಲ್ಲ. ಈಗ ನೋಡಿದ್ದಿ? ಏನಾಯ್ತು? ಮತಿ ಸೂರೆಯಾಯಿತು. ಯಾರಿಗೆ? ನನಗೆ. ಯಾಕೆ? ಅಯ್ಯೋ ದೇವರೇ, ಮದುವೆ ಆಗ್ಲಿಲ್ಲ ನನಗೆ, ಒಂದು ಮದುವೆ ಆಗ್ಲಿಲ್ಲ ನನಗೆ. ಅದೆಂತದ ಒಂದು 25 ಎಲ್ಲ ಮದುವೆ ಆಗ್ಲಿಕ್ಕೆ ಉಂಟಾ? ಅಲ್ಲಲ್ಲ, ಅದೇ ಒಂದು ಮದುವೆ ಆಗಿ ಬಿಟ್ರೆ ಮತ್ತೊಂದು ಮದುವೆ ಎಲ್ಲ ಆಗ್ತದೆ. ಅದು ಆಗಬಾರ್ದು ಅಂತ ಏನೂ ಇಲ್ಲ. ನಿನ್ನದು ಒಂದನೇ ಇದ್ದ ಅಲ್ಲ, ಮದುವೆ ಆಗ್ಲಿಲ್ಲ ಅಂತ ಹೇಳಲಿಕ್ಕೆ ಹೊರಟದ್ದು ನಾನು. ಒಂದು ಆಗ್ಲಿಲ್ಲ. ಈಗ ಆಗ್ಬೇಕು ಅಂತ ಒಂದು ಮನಸ್ಸುಂಟು. ಆಗ್ಲೇಬೇಕು. ಗಂಡು ನೋಡಿ ಆಗಿದೆ. ಗಂಡು ನೋಡಿ ಆಯ್ತಾ? ಒಳ್ಳೆ ಲಕ್ಷಣ. ನಾನು ಬಂದದ್ದು ಹಾಗಿದ್ರೆ ಒಂದು ಮದುವೆ ಊಟ ಎಲ್ಲ ಮುಗಿಸಿಯೇ ಹೋಗ್ಬೋದು ನನಗೆ. ಹೌದು, ಕೆಲವೇ ದಿನದಲ್ಲಿ ಮದುವೆ ಏರ್ಪಾಡು ಆಗುತ್ತದೆ. ಹೌದೌದು. ಗಂಡು ನೋಡಿ ಆಗಿದೆ. ಗಂಡು ಎಲ್ಲಿಯವ? ಯಾವ ಊರಿನವ? ಹೇಗಿದ್ದಾನೆ? ಏನೇ ಹೆಸರು? ಉಜ್ಜಯಿನಿಯ ಗಂಡು. ಉಜ್ಜಯಿನಿಯಲ್ಲಿ? ಹೌದೌದು, ನಮ್ಮ ಊರು ಅದುವೇ. ಉಜ್ಜಯಿನಿಯ ಗಂಡು. ಉಜ್ಜಯಿನಿಯಲ್ಲಿ ಏನ್ ಮಾಡ್ತಾ ಇದ್ದಾರವ? ಅಲ್ಲಿ ಇಷ್ಟವರೆಗೆ ಅಲ್ಲಿ ಇದ್ದದ್ದು, ಈಗ ಅಲ್ಲಿಲ್ಲ, ಉಜ್ಜಯಿನಿಯಲ್ಲಿ ಇಲ್ಲ. ಮತ್ತೆ ಈಗ ತಾಮಲಿಂಗಾಪುರದಲ್ಲಿ ಇರುವುದು. ಎಲ್ಲ ಕತೆ. ನಮ್ಮ ಊರಿನವ ನನ್ನ ಊರಿಗೆ, ಈಗ ನಾನಿರುವ ಊರಿಗೆ ಬಂದಿದ್ದಾನೆ ಅಂತಂದ್ರೆ ನನ್ನೊಟ್ಟಿಗೆ ಬಂದಿದ್ದಾನ. ಮತ್ತೆ ಯಾರವ? ಅವನ ಹೆಸರೇನು? ತಾಮಲಿಂಗಾಪುರದಿಂದ ಬಂದವ, ಬೇರೆ ಇಲ್ಲಿ ಇಲ್ಲ, ನಮ್ಮ ಮನೆಯಲ್ಲಿ ಇದ್ದಾನೆ. ನೀನು ಹಾಗೆ ಹೇಳಿದ್ದೆ, ನಿನ್ನ ಅಪ್ಪನನ್ನು ಬಿಟ್ಟು 2 ಜನ ಅಂತ. ಒಬ್ಬ ಅವನ, ಇನ್ನೊಬ್ಬ ನಿನಗೆ ಮದುವೆ ಆಗುವಾಗ. ಹೌದು, ಅವನೇ. ಒಬ್ಬ ನನ್ನ ಅಪ್ಪ, ಮತ್ತೊಬ್ಬ ಅವನೇ. ಅವನಂದ್ರೆ ಇವನೇ ಅಂದ್ರೆ ನಾನೇ. ಈಗ ಏನ್ ಮಾತಾಡ್ತಾ ಇದ್ದಿ? ನಿಮ್ಮನ್ನು ಮೆಚ್ಚಿದ್ದೇನೆ, ಮದುವೆ ಆಗಬೇಕು ನಾನು. ಏನಿದೆ ನಂಬಿನೀರೇ, ನಿನ್ನಂತ ಮಾನಿನಿಗೆ ತರವೇ ಬೇರೆ. ಜಾಣೆ ನೀ ಹೋಗುವೇಗೆ ಇದರಲ್ಲಿ ಕೋಣ ಹರಿದ ಮಗು ಈಗ. ಏನಿದೆ ನೆಮ್ಮಿ ನೀರೇ. ಹುಡುಗ ಬುದ್ಧಿ ಎಡೆಯಲ್ಲಿ ಬಿದ್ದಿ ಅಂತಾಯ್ತು. ಯಾಕೆ? ಈ 16, 17, 18, 13ರಿಂದ ಪ್ರಾರಂಭ ಆಗ್ತದೆ. 19 ಇಲ್ಲ. 13, 14, 15, 16, 17, 18 ಈ 6 ವರ್ಷ. 19 ಇಲ್ಲ. ಈ 6 ವರ್ಷ ಬಹಳ ಜಾರುವ ವರ್ಷ, ಕಠಿಣದ ವರ್ಷ. ಹೆಣ್ಮಕ್ಕಳಿಗೆ 18 ವರ್ಷ ಕಳೆದ್ರೆ ಅವರ ಸ್ವರೂಪ ಅವರಿಗೆ ಸರಿಯಾಗಿ ಅರ್ಥ ಆಗ್ತದೆ. ಯಾವ ಬಲೆಯಲ್ಲಿಯೂ ಯಾವ ಕೆಟ್ಟ ಗಳಿಗೆಯಲ್ಲಿಯೂ ಅವರು ಬೀಳುವುದಿಲ್ಲ. ಹಾಗಾದ್ರೆ ಜಾರುವ ಪ್ರಾಯದಲ್ಲಿ ಇನ್ನೇನೋ ಆಗಿಬಿಟ್ರೆ ಅವರ ಜೀವನದಲ್ಲಿ ಯಾವತ್ತೂ ಏಳಲಾರದ ಕೂಪದಲ್ಲಿ ಬಿದ್ದು ಹೊರಳುತ್ತಾ ಇರ್ತಾರೆ. ಹೌದಪ್ಪ, ಬಹಳ ಜಾಗ್ರತೆ ಮಾಡ್ಬೇಕು ಹೆಣ್ಣು ಮಕ್ಕಳು. ನಿನ್ನ ಬಗ್ಗೆ ನಾನು ಯೋಚನೆ ಮಾಡುವುದು. ನಾನು ಅದಕ್ಕೆ ಬಹಳ ಆಲೋಚನೆ ಮಾಡಿದ್ದೇನೆ. ನಾನು ಯಾರು, ಏನು, ಹೇಗೆ, ಎಂತದ್ದು ಅಂತ ಗೊತ್ತಿಲ್ಲ ನಿನಗೆ. ನೀನು ಮದುವೆ ಆಗದೇ ಇದ್ದವಳು, ನನಗೆ ಮದುವೆ ಆಗಿದೋ ಇಲ್ವೋ ಅಂತ ಗೊತ್ತಿಲ್ಲ. ಅದರಲ್ಲಿಯೂ ನಿನ್ನಪ್ಪ ದೇವರಿಗೆ ಸಮಾನ, ನನಗೆ ಅನ್ನ ಕೊಟ್ಟು ನನ್ನ ಪ್ರಾಣ ಉಳಿಸಿದವ. ಎಲ್ಲಿಯಾದರೂ ನಿನ್ನಲ್ಲಿ ಚಕ್ಕಂದ ಮಾಡುವುದನ್ನು ನಿನ್ನ ಅಪ್ಪ ಕೇಳಿಬಿಟ್ರೆ ಕೃತಜ್ಞ ಅಂತ ಹೇಳಿ ನನ್ನ ಕುತ್ತಿಗೆಯ ಗಂಟನ್ನು ಮುರಿದು ನನ್ನ ಮರಣಕ್ಕೆ ಕಾರಣನಾದನು. ಯಾವ ಶಾಸ್ತ್ರದಲ್ಲಿ ಆಗಲಿ ಕೃತಜ್ಞನಾದವನಿಗೆ ಶಾಸ್ತಿ ಅಂತ ಯಾರೂ ಬರಲಿಲ್ಲ. ನಾನು ಉತ್ಪನ್ನ ಉಂಡ ಮನೆ, ಅನ್ನ ಕೊಟ್ಟ ಮನೆ, ಯಾವ ಕಾಲಕ್ಕೂ ಅವರಿಗೆ ದ್ರೋಹ ಎಸಗಬಾರದು. ಆದ್ದರಿಂದ ನಿನ್ನಲ್ಲಿ ಹೇಳ್ತೇನೆ, ಹುಚ್ಚು ಮಾತಾಡಬೇಡ. ನಿನಗೆಲ್ಲ ನಾನು ಸರಿಯಲ್ಲ. ನಿನ್ನ ಪ್ರಾಯಕ್ಕೆ, ನಿನ್ನ ಯೌವನಕ್ಕೆ, ನಿನ್ನ ಅಂದಕ್ಕೆ, ನಿನ್ನ ಅಂತಸ್ತಿಗೆ, ನಿನ್ನ ಒಂದು ಘನಸ್ಥಿಗೆ, ಗೌರವಕ್ಕೆ ಸರಿಯಾದಂತಹ ಗಂಡು ಮಕ್ಕಳು ಅನಾಪ್ರಾಯದವರು, ಇನ್ನೂ ಮದುವೆ ಆಗದೇ ಇರುವ ಅವಿವಾಹಿತರಾದ ಗಂಡು ಬೇಕು, ನಾನಲ್ಲ. ನನಗೆ ಪ್ರಾಯ ಆದ ಗಂಡು ಮಕ್ಕಳೆಲ್ಲ ಬೇಡ. ಮತ್ತೆ ನನ್ನ ಪ್ರಾಯದ ಗಂಡು ಮಕ್ಕಳೇ ಬೇಕು. ನಿನ್ನ ಪ್ರಾಯದವರಾದ್ರೆ ಹುಡುಗರು ಸಾಕು. 16, 17 ವರ್ಷದ ಹುಡುಗರು ಸಾಕು. ನಾನು ಯಾಕೆ? ಅಲ್ಲ, ನನ್ನ ಪ್ರಾಯ ಅಂದ್ರೆ ನನ್ನಷ್ಟೇ ಅಲ್ಲ, ನನಗೆ ಹೊಂದುವ ಪ್ರಾಯ. ಹೊಂದುವ ಪ್ರಾಯ ಅಂದ್ರೆ ಹೊಂದುವ ಪ್ರಾಯ ಬೇರೆ ಯಾರು ಅಲ್ಲ. ನಿನಗೆ ಮದುವೆ ಆಗ್ಲಿಲ್ಲ? ಇಲ್ಲ. ನನಗೆ ಮದುವೆ ಆಗಿದೆ. ಆಗಿದ್ಯಾ? ನಿನಗೆ ಮಕ್ಕಳಿಲ್ಲ, ನನಗೊಬ್ಬ ಗಂಡು ಮಗ ಇದ್ದ. ಮದುವೆ ಆಗಿದೆಯಾ? ಬಾರಿ ಒಳ್ಳೆಯದಾಯ್ತು. ಅನುಭವ ಹೆಚ್ಚು ಉಂಟಲ್ಲ ಯಾರಿಗೆ? ಮದುವೆ ಆದವನಿಗೆ. ಅಯ್ಯೋ, ಮದುವೆ ಆಗದೇ ಇರುವಂತಹ ಹೆಣ್ಣುಮಕ್ಕಳು ಮದುವೆಯಾದ ಗಂಡು ಮಕ್ಕಳು ಬೇಕು ಅಂತ ಬಯಸಿದ್ರು. ಮದುವೆಯಾದ ಗಂಡು ಮಕ್ಕಳು ಮದುವೆಯಾಗದೇ ಇರುವ ಹೆಣ್ಣು ಮಕ್ಕಳು ಬೇಕು ಅಂತ ಬಯಸಿದ್ರೆ ಈಗ ಒಂದಕ್ಕೊಂದು ಸಂಕ್ರಮಣ ಆಗುದಿಲ್ವಾ? ಮತ್ತೆ ಈಗ ಮದುವೆಯಾಗದೇ ಇರುವ ಗಂಡು ಮಕ್ಕಳಿಗೆ ಯಾರು ಸಿಗ್ತಾರೆ?
ಈಗ ಮದುವೆ ಆಗದೇ ಇರುವವರೆಲ್ಲರೂ ಹೆಣ್ಣುಮಕ್ಕಳು ಮದುವೆಯಾದ ಗಂಡಸರನ್ನು ನೋಡಿದ್ರೆ ಎಲ್ರು ಮದುವೆ ಆಗದೇ ಇರುವ ಗಂಡಸರಿಗೆ ಯಾರಿದ್ದಾರೆ? ಎಲ್ಲರೂ ನೋಡ್ಬೇಕು ಅಂತ ಹೇಳುವುದಲ್ಲ, ಮತ್ತೆ? ನನ್ನ ಬಗ್ಗೆ ನಾನು ಹೇಳುವುದು. ನನಗೆ ಒಳ್ಳೆ ಅನುಭವದ ಗಂಡೆ ಆಗಬೇಕು. ಮದುವೆ ಆಗದವ ಆದ್ರೆ ಬಹಳ ಒಳ್ಳೇದಾಯ್ತು. ನಾನು ಅಂತವನ್ನೇ ಮದುವೆ ಆಗುದು. ನೋಡಮ್ಮ, ಹಾ. ಇದೊಂದು ಹಳೆಯ ಪುಸ್ತಕ. ಹಾ. ಬಾಕಿದ್ದವರು ಇದನ್ನು ತೆಕೊಂಡಿದ್ದಾರೆ, ಒಂದು ಅರ್ಧ ಓದಿದ್ದಾರೆ. ಹಾ. ಹೊತ್ತಿದ್ರೆ ಮತ್ತೆ ಅರ್ಧ ಅವರೇ ಓದ್ತಾರೆ. ಹಾ. ನೀನು ಓದುವುದಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕಾಗಿ- ನೀನು ಎಲ್ಲಿಯಾದ್ರೂ ಹೊತ್ತಿದ್ರೆ ಹುಡುಕು. ಇಲ್ಲ, ನಾನು ಹೊಸ್ತನ್ನು ಹುಡುಕುದಿಲ್ಲ. ಯಾಕೆ? ಹಾ. ಈ ಏನಾದ್ರೂ ಸ್ವಾರಸ್ಯ ಇರುವುದು, ಅಭಿರುಚಿ ಇರುವುದು, ಆಸಕ್ತಿ ಇರುವುದು ಹಳೆ ಪುಸ್ತಕದಲ್ಲಿ. ಹೊಸ ಪುಸ್ತಕದಲ್ಲೆಲ್ಲ ಬರೇ ಜಾಹೀರಾತು ಮಾತ್ರ. ಹಳೆಯ ಪುಸ್ತಕದಲ್ಲಿ ಒಳ್ಳೊಳ್ಳೆ ವಿಷಯಗಳೆಲ್ಲ ಸಿಗ್ತದೆ ಅನುಭವಕ್ಕೆ. ಹಾಗಾಗಿ ನನಗೆ ಇದೇ ಆಗಬೇಕು. ಇಲ್ಲ, ಹಾ. ನಿನ್ನ ಅಪ್ಪ ಎಲ್ಲಿಯಾದ್ರೂ ಇದನ್ನು ತಿಳಿದ್ರೆ ಮತ್ತೆ ನನಗೂ ನಿನಗೂ ಒಟ್ಟಿಗೆ ಪಟ್ಟು ಬಿದ್ದೈತೆ, ಗೊತ್ತುಂಟಾ? ನನ್ನ ಅಪ್ಪನ ಬಗ್ಗೆ ಹೆದರಿಕೆ ಬೇಡ. ಯಾಕೆ? ಯಾಕೆ ಅಂತ ಹೇಳಿದ್ರೆ, ಈ ಮಗಳು ಅಂತ ಹೇಳಿದ್ರೆ ನನ್ನ ಅಪ್ಪನಿಗೆ ಬೇರೆ ಪ್ರಪಂಚವೇ ಇಲ್ಲ. ನಾನು ಏನನ್ನು ಆಡುತ್ತೇನೆಯೋ, ಏನನ್ನು ತೋರಿಸ್ತೇನೆಯೋ, ಯಾವುದು ಬೇಕು ಅಂತ ಹೇಳ್ತೇನೆಯೋ ಅದಕ್ಕೆ ಒಳ್ಳೆ ಅಲ್ಲ ಅಂತ ನನ್ನ ಅಪ್ಪ ಹೇಳುವುದಿಲ್ಲ ಎಂಬ ವಿಶ್ವಾಸ ಉಂಟು. ಅದು ಎಳವೆಯಲ್ಲೆಲ್ಲ ಅದು ಬೇಕಪ್ಪ ಇದು ಬೇಕಪ್ಪ ಅಂತ ಹೇಳುವಾಗ ಅಪ್ಪ ತಂದು ಕೊಡ್ತಾನೆ. ಹಾ. ಮದುವೆ ವಿಷಯದಲ್ಲಿ ಹಾ. ಅಪ್ಪ ಅಮ್ಮ ಏನು ಯೋಚನೆ ಮಾಡ್ತಾರೆ ಗೊತ್ತಾ? ಏನೋ ಯೋಚನೆ? ಅವರ ಅಂತಸ್ತಿಗೆ ಸರಿಯಾದಂತಹ ಗಂಡನ್ನೇ ನನ್ನ ಮಗಳು ಮದುವೆ ಆಗಬೇಕು ಅಂತ ಅವರು ಆಶಿಸ್ತಾರೆ. ಹಾ. ಅಪ್ಪ ನನಗೆ ಆ ಗಂಡು ಬೇಕು ಅಂತ ಹೇಳಿದ್ರೆ ಯಾವ ಅಪ್ಪ ಅಮ್ಮನು ಸಹಿಸುವುದಿಲ್ಲ. ಹಾ. ಹತ್ತರವರೆಗೆ ಸಾಕಿ ಹಾ. ತುತ್ತನ್ನವನ್ನು ಕೊಟ್ಟು ಹಾ. ಮೇಲಿಟ್ರೆ ಹಾಗೆ ಕೆಳಗಿಟ್ರೆ ಹೀಗೆ ಅಂತ ಹೇಳಿ ಮುದ್ದು ಮಾಡಿ, ಹಾ. ಅದು ಅಲ್ಲದೆ ನಂದಿ ಶೆಟ್ಟರಿಗೆ ಬಂಗಾರದ ಅಂಗಡಿ ಉಂಟು. ಹಾ. ಇಷ್ಟು ದೊಡ್ಡ ಯಜಮಾನನ ಮಗಳು ನೀನು, ಹಾ. ನಾನು ಏನೋ ಇಲ್ಲದೆ ಇರುವಂತಹ ಒಬ್ಬ ಬಿಕಾರಿ, ಹಾ. ಊರಲ್ಲಿ ಇಲ್ಲದೆ ಇರುವವ, ಹಾ. ಅಲೆಮಾರಿಯ ಹಾಗೆ ಯಾರ ಕೈ ಒಳ್ಳೆದು ಯಾರ ಮುಖ ಒಳ್ಳೆದು ಅಂತ ನೋಡುವವ ನಾನು, ಹಾ. ಉಡುವುದಕ್ಕೆ ಸರಿಯಾದಂತಹ ಬಟ್ಟೆ ಇಲ್ಲ, ಹಾ. ಮದುವೆಯಾಗಿ ಮಗು ಇದ್ದವ ನಾನು, ಹಾ. ನನ್ನನ್ನೆಲ್ಲ ನಿನ್ನ ಅಪ್ಪ ವರ ಅಂತ ಹೇಳಿ ಒಪ್ಪುವುದಕ್ಕುಂಟೇನೆ. ಯಾಕೆ? ಕಾರಣ ಉಂಟು. ಏನು? ಈಗ ಈ ಮನೆಯಲ್ಲಿ ಇರುವುದಿಬ್ಬರೇ ಅಂತ ನಾನು ಮೊದಲೇ ಹೇಳಿಲ್ವ? ಹೌದು. ಮದುವೆಯಾಗಿ ಹೊರಗೆ ಎಲ್ಲಿಯಾದ್ರೂ ನನ್ನನ್ನು ಕಳಿಸಿದ್ರು ನನ್ನಪ್ಪ ದೂರಕ್ಕೆ. ಅಪ್ಪನನ್ನು ನೋಡಿಕೊಳ್ಳುವವರು ಯಾರಿದ್ದಾರೆ? ಪ್ರಾಯದ ಅಪ್ಪ. ಆಚೆ ಈಚೆ ಹೋಗ್ಲಿಕ್ಕೆ ಆಗುದಿಲ್ಲ. ಎಲ್ಲಿ ಹೋಗ್ಲಿಕ್ಕೂ ಎಲ್ಲಿ ಬರ್ಲಿಕ್ಕೂ ನಾನೇ ಕರ್ಕೊಂಡು ಬರ್ಬೇಕು, ನಾನೇ ಕರ್ಕೊಂಡು ಹೋಗ್ಬೇಕು. ಹಾಗಾಗಿ ನನ್ನ ಅಪ್ಪನಿಗೆ ಒಂದು ವಿಶ್ವಾಸ ಉಂಟು, ಗಂಡು ಇಲ್ಲಿಯೇ ಇದ್ರೆ ಅವರಿಗೊಂದು ಆಧಾರ ಆಗ್ತದೆ. ಆಧಾರ ಅದಕ್ಕೆ ಇಲ್ಲ. ಮನೆ ಅಳಿಯ ಅಂತ ಯಾರನ್ನಾದ್ರೂ ಹುಡುಕಿನಿ, ಹಾ. ನಾನೆಲ್ಲ ನಿತ್ತಲ್ಲಿ ನಿಲ್ಲುವವಲ್ಲ. ಮತ್ತೊಂದು ಬಂಗಾರದ ಅಂಗಡಿ ಉಂಟು ಅಪ್ಪನಿಗೆ ಅಂತ ನೀನು ಮನಸ್ಸು ಮಾಡಿದ್ರೆ ನಾಳೆ ಬೆಳಗ್ಗೆ ನಮ್ಮ ಅಪ್ಪನಲ್ಲಿ ಹೇಳಿ 2 ಬಂಗಾರದ ಅಂಗಡಿ ಇಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಹಾಕಿಸ್ತೇನೆ ನಿನಗೆ. ನಾನೆಲ್ಲ ವ್ಯಾಪಾರಕ್ಕೆ ಕೂತ್ಕೊಳ್ಳುವವಲ್ಲ. ಮತ್ತೆ ನಾನು ನಿನ್ನ ಅಪ್ಪನ ಜಾತಿಯೂ ಅಲ್ಲ, ನಾನು ವೈಶ್ಯ ಅಲ್ಲ, ಹಾ, ನಾನೊಬ್ಬ ಕ್ಷತ್ರಿಯ. ಅದಕ್ಕೆ ನನಗಾಗೋದಿಲ್ಲ. ಅಲ್ಲ, ಇಷ್ಟು ಸತ್ಯ ಹೇಳ್ತೇನೆ, ಏನು? ಇದು ಅಪೂರ್ವವಾದಂತಹ ಸುವರ್ಣ ಅವಕಾಶ. ಇನ್ನು ನಾಳೆ ಬೇಕು ಅಂತ ಹೇಳಿದ್ರೆ ಸಿಕ್ಕುವುದಿಲ್ಲ. ಇಲ್ಲಪ್ಪ. ನನ್ನಂತಹ ಚಂದದ ಹುಡುಗಿ ಇನ್ನು ಬೇಕು ಅಂತಾದ್ರೂ ಸಿಕ್ಕುವುದಿಲ್ಲ. ನನಗೆ ಜೀವಮಾನದಲ್ಲಿ ಒಂದು ಮದುವೆ ಆಗಿದೆ. ಆಗಿದೆ, ಆ ಒಳ್ಳೆ. ಹೆಂಡತಿಯನ್ನು ನಾನು ನಂಬಿಕೊಂಡಿದ್ದೇನೆ, ಹಾ. ಆ ಹೆಂಡತಿಯು ನನ್ನನ್ನು ನಂಬಿಕೊಂಡಿದ್ದಾಳೆ. ಹಾ. ಮತ್ತೆ ಸರಿ ಇದ್ದದ್ದು ಒಂದಕ್ಕಿಂತ ಹೆಚ್ಚು ಬೇಕು ಅಂತ ಇಲ್ಲ, ಹಾ. ಸರಿ ಇಲ್ಲದೆ ಇದ್ದದ್ದು 25 ಇದ್ರೂ ಪ್ರಯೋಜನ ಇಲ್ಲ. ಹಾ. ಹಾಗಾಗಿ ನಾನೆಲ್ಲ ಬೇರೆ ಹೆಣ್ಮಕ್ಕಳು ಬೇಕು ಅಂತ ಬಯಸುವವಲ್ಲ. ಹಾ. ಬೇಡ, ನಿನ್ನ ದಾರಿ ನೀನು ನೋಡು, ನನ್ನ ದಾರಿ ನನಗೆ ಗೊತ್ತಾಯ್ತು. ಬೇಕು ಬೇಕು ಅಂತ ಕೇಳಿಕೊಂಡು ಹೋದಾಗ ಅದಕ್ಕೆ ಬೆಲೆ ಹೆಚ್ಚಿಗೆ ಆಗುವುದು. ನಾವಾಗಿ ಕೇಳಿಕೊಂಡು ಬರುವಾಗ ಅದಕ್ಕೆ ಬೆಲೆ ಕಡಿಮೆ ಆಗುವುದು. ಈಗ ನನ್ನ ಮದುವೆ ನಿನಗೆ? ಈಗ ಗೊತ್ತಾಯ್ತು. ನಿನಗೆ ಗೊತ್ತುಂಟಲ್ಲ, ಹಗುರ ಆಗ್ತದೆ ಅಗ್ಗ ಆಗ್ತದೆ ಅಂತ ಗೊತ್ತುಂಟಲ್ಲ. ಹಾಗೆ ಆಗಲ್ಲ. ಅದಕ್ಕೆ ಕೇಳುವುದು. ಒಮ್ಮೆ ಆಗಿ. ನಾ ಮದುವೆ ಆಗುದಿಲ್ಲ. ಒಂದು ಸಲ- ಎಂತದು ಒಮ್ಮೆ ಆಗು? ಒಂದು ಸಾರಿ ಮದುವೆ ಆಗಿ ಒಂದು ಸಾರಿ ಮದುವೆ ಆದ್ರೆ ಮತ್ತೆ ಬಿಡುದಾ? ಅಲ್ಲ, ಮತ್ತೆ 3 ಮತ್ತೆ ಸಲ ಬೇಡ 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 ಅಂತ ಹೇಳಿದ್ರೆ ಹೋಯ್ತಾ? ಛೆ, ಅದಕ್ಕೆ ಹೋಗ್ಬೇಡಿ ನೀವು. ಅದಕ್ಕೆ ನಾನು ಅಲ್ಲ, ಬಿಡುವುದಿಲ್ಲ. ಒಂದ್ಸಲ ಮದುವೆ ಆಗಿ ಒಂದ್ಸಲ ಮದುವೆ ಆಗಿ ಇಲ್ಲ ಇಲ್ಲ, ಅದಕ್ಕೆ ಅವಕಾಶವೇ ಇಲ್ಲ. ಒಮ್ಮೆ ಆದ್ರೆ ಮತ್ತೆ ಗೊತ್ತಾಗ್ತದೆ ನನ್ನ. ಕಾರಣಿಕ. ಹೌದು, ಆ ಕಾರಣಿಕಲ್ಲ, ನನ್ನ ಜೊತೆಯಲ್ಲಿದ್ದ ಅನುಭವ ಗೊತ್ತಾಗ್ತದೆ. ಬೇಡಪ್ಪ, ಬೇಡವಾ? ಬೇಡ, ನಾನು ಅದನ್ನು ಅನುಭವಿಸಲಿಕ್ಕೆ ಸಿದ್ಧನಿಲ್ಲ. ಓಯ್, ನಾನು ಮದುವೆ ಆಗುದು. ಇದು ನೋಡುವ ಹಾಗಲ್ಲ, ಇದು ಏನೋ ಬೇರೆ ಇರಬೇಕು. ಅಂದ್ರೆ ಹೆಣ್ಣು ಮಕ್ಕಳನ್ನು ಪ್ರೀತಿ ಮಾಡುವ ಕಾಣುವುದಿಲ್ಲ. ನನ್ನ ಆಲೋಚನೆಯಲ್ಲಿ ಇಷ್ಟು ಚಂದದ ಹುಡುಗಿ ನನ್ನನ್ನು ಮದುವೆ ಆಗ್ಬೇಕು ಅಂತ ಹೇಳುವಾಗ ಆಗುದಿಲ್ಲ ಅಂತ ಹೇಳಿದ್ರೆ ಏನೋ ದೊಡ್ಡ ರೋಗ ಇರಬೇಕು. ಇಲ್ಲದಿದ್ರೆ ಹೀಗೆಲ್ಲ ಆಗುದಿಲ್ಲ. ಯಾಕೆ? ಈರುಳ್ಳಿಯನ್ನು ಹೆಚ್ಚುವಾಗ ಕಣ್ಣಿನಲ್ಲಿ ನೀರು ಬರಬೇಕೋ ಬೇಡ? ಹಾ, ಹಾಗೆಯೇ ಲಿಂಬೆ ಹುಳಿಯನ್ನು ಕತ್ತರಿಸುವಾಗ ನಾಲಿಗೆಯಲ್ಲಿ ನೀರು, ಇದು ಎರಡೂ ಇಲ್ಲ. ಇಲ್ಲ, ಈರುಳ್ಳಿ ಕತ್ತರಿಸುವಾಗ ಕಣ್ಣಲ್ಲಿ ನೀರು ಬಾರದ ಹಾಗೆ ಏನು ಮದ್ದು ಗೊತ್ತಾ? ಏನು? ಅದರ ಸಿಪ್ಪೆಯನ್ನು ತೆಗೆದು ಕಿವಿಯಲ್ಲಿ ಇಡಬೇಕು, ಏನೂ ಆಗುದಿಲ್ಲ. ಓ, ಅದೆಲ್ಲ ಗೊತ್ತಿಲ್ಲ. ಇದು ಮಾತ್ರ ಗೊತ್ತಿಲ್ಲ. ಈಗ ಆಗ್ತೀರಾ ಇಲ್ವಾ ನೀವು? ನನಗಾಗುದಿಲ್ಲ. ಆಗುದೇ ಇಲ್ವಾ? ನಿನ್ನದೆಂತದ್ದು ಪ್ರದರ್ಶನ? ಪ್ರದರ್ಶನ ಅಲ್ಲ, ನನಗೆ ಮದುವೆ ಆಗಬೇಕು. ನನಗೆ ಬೇಡ. ಹೌದು, ಯಾಕೆಂತ ಹೇಳಿದ್ರೆ ನನಗೆ ಈ ಅವಕಾಶ ಎಲ್ಲ ಇನ್ನೂ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಜೀವಮಾನದಲ್ಲಿ ಉಪ್ಪಿಲ್ಲದ ಸಾರು, ಮರ್ಯಾದೆ ಇಲ್ಲದ ಹೆಣ್ಣು, ಹಾ. ಎರಡೂ ಗೊಬ್ಬರವೇ. ಇದು ಸುಮ್ಮನೆ ಇನ್ನು ಆಗುದಿಲ್ಲ ಅಂತ ಆದ್ರೆ ಮತ್ತೆ ಯಾಕೆ ಇನ್ನು ಹೆಚ್ಚು ಹೊತ್ತು ಕೇಳಿ ಕೇಳಿ ನಮ್ಮ ಮರ್ಯಾದೆ ನಾವು ತಗೊಳ್ಳಿ. ನಾವು ಹೋಗುದು ಓಯ್, ಅನಾಹುತ ಆಗುತ್ತಿತ್ತು. ಈಗ ನಾನು ಒಬ್ಬಳೆ ಬಂದದ್ದ, ಬರುವಾಗ ಮುತ್ತಿನ ಹಾರ ಹಾಕೊಂಡು ಬರಲಿಲ್ಲ. ಮುತ್ತಿನ ಹಾರ ಓ, ಕತೆ ಹೇಗೆ? ಇದು ಸುಮ್ಮನೆ ಬಾಯಿ, ನಾ
ನಾಲಿಗೆ ತುದಿಯಲ್ಲಿ ಬೇಡ ಬೇಡ ಅಂತ ಹೇಳುದು ಒಳಗೆ ಮನಸ್ಸುಂಟು. ಯಾಕೆ ನನ್ನ ಮುತ್ತಿನ ಹಾರ ಇಟ್ಟಲ್ಲಿ ಇಲ್ಲ. ನಾನಲ್ಲಿ ಹಂಸದ ಕೊರಳಿಗೆ ಹಾಕಿದ್ದೇನಲ್ಲ, ಎಲ್ಲುಂಟು ಮುತ್ತಿನ ಹಾರ? ಇಲ್ಲ. ಹಾಗಾದ್ರೆ ಈ ಕೋಣೆಯಲ್ಲಿ ಇರುವವರು ಯಾರು? ಇಬ್ಬರೇ ನಾವಿರುವಾಗ ತೆಗೆಯುವುದು ಯಾರು? ನಾನು ನನ್ನದೇ ಹಾರ ನಾನು ತೆಗಿಲಿಕ್ಕಿಲ್ಲ, ತೆಗೆದು ನಾನು ಕೇಳಲಿಕ್ಕಿಲ್ಲ. ಹಾಗಾದ್ರೆ ಓಯ್ ಬನ್ನಿ ಮುಂದೆ ಬನ್ನಿ. ನನಗೆ ಈಗ ಗೊತ್ತಾಯ್ತು ಮನಸ್ಸುಂಟಲ್ಲ. ಇವನಿಗೆ ಈ ಅಭ್ಯಾಸವೂ ಉಂಟಾ ಅಂತ. ಎಂತದ್ದು ಚಪಾಳೆ ತಟ್ಟಿದ್ದು ಇದಲ್ಲ. ಮತ್ತೆಂತದ್ದು ಇದ? ನಾನು ಬನ್ನಿ ಕೂತ್ಕೊಳ್ಳುವ ಅಂತ ಹೇಳಿ ಕರೆದದ್ದು ಅಂತ. ಎಂತೆಂಥದ್ದೆಲ್ಲ ಉಂಟಪ್ಪ ಅಭ್ಯಾಸ. ಕೊಡಿ ಕೊಡಿ ಕೊಡಿ. ಆಯ್ತಲ್ಲ. ಎಂತದನ್ನು? ಮದುವೆ ಆಗುದಿಲ್ಲ. ಮದುವೆ ಆಗಿ ಎಂತದ್ದು ಕೊಡಿ ಕೊಡಿ. ಮದುವೆ ಆಗುದಿಲ್ಲಲ್ಲ? ಇಲ್ಲ. ಹಾಗಾದ್ರೆ ಕೊಡಿ. ಎಂತದನ್ನು? ಮುತ್ತು ಕೊಡಿ. ಅದು ಮದುವೆ ಆದವರು ಕೊಡುವುದು, ಮದುವೆ ಆದ ಮೇಲೆ ಕೊಡುವುದು. ಯಾವುದು? ಮದುವೆ ಆದವರು. ಎಂತದನ್ನು? ಮುತ್ತು. ನಿಮ್ಮ ಮುತ್ತಿಗೆ ಮಣ್ಣು ಹಾಕಿತ್ತು. ಆ ಮುತ್ತಲ್ಲ. ಮತ್ತೆ ಯಾವ ಮುತ್ತು? ಮುತ್ತಿನ ಹಾರ. ನಾನು ಹಾಕಿದ್ದು. ನೀನು ಸ್ವಲ್ಪ ಪ್ರಸಂಗದಲ್ಲಿ ಮಾತಾಡು, ಬೇರೆ ಬೇರೆ ಮಾತಾಡಬೇಡ. ಯಾವುದು ಪ್ರಸಂಗ? ಇದೀಗ ಮುತ್ತಿನ ಮಾಲೆ ಪ್ರಸಂಗವಾಯಿತು, ಮತ್ತೆ ಯಾವುದು? ಮುತ್ತಿನ ಹಾರದ ವಿಷಯವಾಯಿತು. ಮತ್ತೆ ಯಾವುದು? ನಾನು ಬರುವಾಗ ನನ್ನ ಕುತ್ತಿಗೆಯಲ್ಲಿ ಮುತ್ತಿನ ಹಾರವನ್ನು ಹಾಕಿಕೊಂಡು ಬಂದಿದ್ದೆ. ಯಾರಿಗೂ ಗೊತ್ತು ನೀನು ಮುತ್ತಿನ ಹಾರ ಹಾಕಿದ್ಯೋ ಬೇರೆ ಹಾರ ಹಾಕಿದ್ಯೋ ಅಂತ? ಹಾಕಿದವಳು ನಾನು, ನನಗೆ ಗೊತ್ತುಂಟಲ್ಲ. ನಿನಗೆ ಗೊತ್ತಿರ್ಬೋದು, ನನ್ನಲ್ಲಿ ತೋರಿಸಿದ್ಯಾ? ಅಲ್ಲ, ನೀನು ಬರುವಾಗ ಹೇಳಿದ್ಯಾ ಇದು ಮುತ್ತಿನ ಹಾರ. ನಿದ್ದೆ ಬಂದಿದ್ದಲ್ಲ ತೋರಿಸ್ಲಿಕ್ಕೆ. ನಾನಲ್ಲಿ ಅಲ್ಲಿ ಹಂಸದ ಕೊಳ್ಳಿಗೆ ಹಾಕಿದ್ದೆ ನಾನು. ಈಗ ನೋಡುವಾಗ ಅಲ್ಲಿಲ್ಲ. ಗೊತ್ತಾಯ್ತು. ಕೊಡಿ ಕೊಡಿ. ಬಹುಶಃ ಅಲ್ಲಿ ಇದ್ದವರು ಯಾರಾದ್ರೂ ತೆಗೆದು. ಯಾರೋ ಇಲ್ಲ ಇಲ್ಲಿ ಕೋಣೆಯಲ್ಲಿ. ನೀನು ನಿದ್ದೆ ಅಮಲಲ್ಲಿ ಇಟ್ಟಿದ್ದೇನೆ ಅಂತ ಹೇಳಿ ಕೆಲವರೆಲ್ಲ ನಿದ್ದೆ ಕಣ್ಣಲ್ಲಿ ಎಲ್ಲಿಯಾದ್ರೂ ಇಡುವುದು, ಎಡದ ಕೈಯಲ್ಲಿ, ಮತ್ತೆ ಎಲ್ಲೆಲ್ಲೆಲ್ಲ ಹುಡುಕಿ ಸಾಯುವುದು, ಬಾಕಿದ್ದವರಿಗೆಲ್ಲ ಬೈಯುವುದು. ನಾನು ನಿದ್ದೆ ಏನಾದ್ರೂ ಒಂದು ವಸ್ತು ಮನೆಯಲ್ಲಿ ಇಲ್ಲದೆ ಇದ್ರೆ, ನೀವು ಮೊನ್ನೆ ಕೊಂಡೋಗಿದ್ದೀರಿ, ಅದು ಎಲ್ಲಿಯೋ ಬಿಟ್ಟು ಬಂದಿದ್ದೀರಿ, ಕೊನೆಗೆ ಮನೆಯಲ್ಲಿ ಹುಡುಕುವಾಗ ಮನೆಯಲ್ಲೇ ಸಿಕ್ಕುವುದು. ಅದು ಮತ್ತೆ ಮಾತಾಡ್ಲಿಕ್ಕಿಲ್ಲ, ಸಿಕ್ಕಿತ್ತು ಅಂತ ಹೇಳಲಿಕ್ಕೂ ಇಲ್ಲ. ಕೆಲವು ಒಳ್ಳೆ ಅನುಭವ ಉಂಟು. ಅನುಭವ ಅಲ್ಲ, ಇದು ಅನುಭವಿಸ್ತಾ ಇರುವ ವಿಷಯಗಳು. ಅದೆಲ್ಲ ಬೇಡ. ಈಗ ಮದುವೆ ಆಗುದಿಲ್ಲಲ್ಲ? ಇಲ್ಲ. ಹಾಗಾದ್ರೆ ಮುತ್ತಿನ ಹಾರ ಕೊಡಿ. ಇಲ್ಲ. ಇಲ್ವಾ? ಕೊಡುವುದಿಲ್ವಾ? ಮುತ್ತಿನ ಹಾರ ನನ್ನಲ್ಲಿ ಇಲ್ಲ. ಮತ್ತೆಲ್ಲ ಹೋಯ್ತು? ಯಾರಿಗೂ ಗೊತ್ತು? ಇಲ್ಲ, ಕಳ್ಳ. ಮತ್ತೆ ನನ್ನ ಅಪ್ರದೇಣಿ ಅದು. ನಿನ್ನಪ್ಪ? ನಿನ್ನ ಅಪ್ಪನಪ್ಪ ಇದ್ದಾರಾ? ಹೌದು. ಅಪ್ಪನಪ್ಪ ಅಲ್ಲ, ಅಪ್ಪ. ನಿನ್ನ ಅಪ್ಪನಲ್ಲಿ ಅಥವಾ ನಿನ್ನ ಅಜ್ಜನಲ್ಲಿ ಅಥವಾ ಅವನ ಅಪ್ಪನಲ್ಲಿ ಹೇಳಿದ್ರು ಇಲ್ಲದೆ ಇರುವುದನ್ನು ನಾನು ಎಲ್ಲಿಂದ ಕೊಡುವುದು? ಈಗ ಇಲ್ಲ. ಇಲ್ಲ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ಮದುವೆ ಆಗುದಿಲ್ಲ. ಇಲ್ಲ. ಹಾಗಾದ್ರೆ ಕಲಿಸ್ತೇನೆ ಬುದ್ಧಿ. ಅಪ್ಪ ಅಪ್ಪ ಏಪ್ಪ 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 ಅಪ್ಪ ಅಪ್ಪ ಓಪ್ಪ ಏಪ್ಪ. ಏನು ಮಗ ನಿನಗೆ ಏನಾಗಿದೆ? ಏ ಅಪ್ಪ ಅಂತ ಏನಾಯ್ತು? ನೀನು ಯಾಕೆ? ಎಲ್ಲ ಹಾಳಾಯ್ತಪ್ಪ. ಏನು ಹಾಳಾಗಲಿಕ್ಕೆ ಒಳ್ಳೇದೇನಾಗಿದೆ? ಅಲ್ಲ, ನಾವು ಎಣಿಸಿದಾಗ ಹಾಗಾದ್ರೆ ನನಗೆ ಅರ್ಥವಾಗಲಿಲ್ಲ. ಸರಿ, ಬಿಡಿಸಿ ಹೇಳು. ನಿಮ್ಮಲ್ಲಿ ಹೇಳಿ ಬಂದ ನನ್ನ ಮೇಲೆ. ಹೌದು, ನಾನು ಒಬ್ಬಳೆ ಬಂದ. ಬರುವಾಗೆಲ್ಲ ಹಿಡ್ಕೊಂಡು ಬಂದ. ಮತ್ತೆ ಅಲಂಕೃತಳಾಗಿ ಬಂದಿದ್ದೇನೆ. ಒಳ್ಳೇದಾಯ್ತು. ಕಾಲಾಂಕೃತಳಾಗಿ. ನಾನು ಹೇಳಿದ ಹಾಗೆ ಬಂದಿದ್ದೆ ಅಂದ ಮೇಲೆ ಮುಗಿದೋಯ್ತು. ಅಪ್ಪ, ಬರುವಾಗ ಮುತ್ತಿನ ನೀವು ಮೊನ್ನೆ ಬಹಳ ಪ್ರೀತಿಯಿಂದ ನನಗೊಂದು ಮುತ್ತಿನ ಹಾರ ಮಾಡಿಸಿ ಹಾಕಿದ್ದೀರಲ್ಲ, ಅದನ್ನು ಹಾಕಿಕೊಂಡು ಬಂದೆಪ್ಪ. ಒಳ್ಳೇದಾಯ್ತು. ಬರುವಾಗ ಆ ಮನುಷ್ಯ ಮಲಗಿತ್ತು. ನಾನು ಆಲೋಚನೆ ಮಾಡಿದೆ ನಿದ್ರೆ ಬಂದ ಮಾಡುವುದು ಬೇಡ ಅಂತ ಹೇಳಿ ಮುತ್ತಿನ ಹಾರ ಹಾಕೊಂಡು ಮಲಗಿದ್ರೆ ಅದು ಹಾಳಾಗುತ್ತದೆ ಅಂತ ಆ ಹಂಸದ ಕೊರಳಿಗೆ ನೇತು ಹಾಕಿ ಮಲಗಿದೆ. ಅಪ್ಪ ಎಚ್ಚರಾಯ್ತು. ಎಚ್ಚರಾಗಿ ಮಾತಾಡಿದೆ. ನಾನು ಹೇಳಿದಾಗೆ ಕೇಳುವುದಿಲ್ಲ. ಮುತ್ತಿನ ಹಾರ ಕೇಳಿದ್ರೆ ಮುತ್ತಿನ ಹಾರ ಅಲ್ಲಿಲ್ಲ. ಅಪ್ಪ, ಈ ಕೋಣೆಯಲ್ಲಿ ಇದ್ದದ್ದು ನಾವಿಬ್ರೆ. ಮುತ್ತಿನ ಹಾರ ಇಲ್ಲ. ಮುತ್ತಿನ ಹಾರ ಕೇಳಿದ್ರೆ ಕೊಡುವುದಿಲ್ಲ. ಅವ ಕಳ್ಳಪ್ಪ, ಕಳ್ಳ, ದೊಡ್ಡ ಕಳ್ಳ. ತಗೊಳ್ಳಿ, ನೋಡಿ, ನೋಡುವುದು ನೋಡಿ. ಕಿವಿ ಸರಿ ಕೇಳುತ್ತದ? ಅವಳ ಮಾತನ್ನು ನೀನು ಚೆನ್ನಾಗಿ ಕೇಳಿದೆಯಲ್ಲ, ಅದಕ್ಕೆ ಉತ್ತರ ಕೊಡು. ನನಗೆ ಗೊತ್ತಿಲ್ಲ. ಹಾಗಂದ್ರೆ ನಾನು ಯಥಾರ್ಥ ಹೇಳುವುದಿದ್ರೆ ನೀವು ನಂಬ್ತೀರಾ? ಯಥಾರ್ಥ ಹೇಳಿದ್ರೆ ನಾನು ಅಲ್ಲ, ಯಾರಾದ್ರೂ ನಂಬತಕ್ಕ. ಅವಳು ನಂಬುದಿಲ್ಲಲ್ಲ. ಅವಳು ನಂಬಿದ್ರೆ ಹೋಗ್ಲಿ, ಏನು ವಿಷಯ ಏನು? ಅವಳು ಇಲ್ಲಿ ಬಂದಿದ್ದಳಂತೆ, ನನಗೆ ಗೊತ್ತಿಲ್ಲ. ನಾನು ನೀವು ಹೇಳಿದ ಜಾಗದಲ್ಲಿ ಮಲಗಿದ್ದೆ. ಎಚ್ಚರ ಆಗುವಾಗ ಅಲ್ಲಿದ್ದಂತಹ ಒಂದು ಹಂಸ ಪಕ್ಷಿ ರೆಕ್ಕೆ ಬಡಿಯುತ್ತಾ ಎದ್ದು ಅಲ್ಲಿ ಸಿಕ್ಕಿಸಿದಂತಹ ಗಿಳಿಗೂಟದಲ್ಲಿ ಇಟ್ಟ ಮುತ್ತಿನ ಹಾರವನ್ನು ನುಂಗುವುದನ್ನು ನಾನು ನೋಡಿದೆ. ನೋಡಿ ನಾನು ಅಲ್ಲಿಗೆ ಮಲಗಿದೆ. ಸ್ವಲ್ಪ ಹೊತ್ತಾದ ಮೇಲೆ ಎದ್ದು ಅವಳು ಕೇಳ್ತಾಳೆ, ಮುತ್ತಿನ ಮಾಲೆ ಕೊಡು ಅಂತ. ನಾನು ಯಥಾರ್ಥ ಹೇಳಿದ್ರೆ ಅವಳು ನಂಬುವುದಿಲ್ಲ. ನನ್ನಲ್ಲಿ ಇಲ್ಲ ಅಂತ ಹೇಳಿದ್ರೆ ಕೊಡು ಅಂತ ಹೇಳ್ತಾಳೆ. ನಿಮಗಾದ್ರೂ ಪ್ರಾಯದವರಿಗೆ ಅರ್ಥಾದೀತು ಅಂತ ಹೇಳಿ ನಾನು ಹೇಳ್ತಾ ಇರೋದು. ಯಥಾರ್ಥ ಹೇಳಿದ್ರೆ ಮುತ್ತಿನ ಹಾರವನ್ನು ನಿಮ್ಮ ಹಂಸ ನುಂಗಿದೆ. ಯಾರಾದ್ರೂ ನಂಬತಕ್ಕ ಸುಳ್ಳು ಹೇಳಬೇಕು. ನೀನು ನಂಬದ್ದನ್ನು ಹೇಳ್ತೀಯಲ್ಲ,
ನಮಸ್ಕಾರ, ರೆಕ್ಕೆ ಬಡಿದು ಉಂಟ ಎದ್ದು ಬಂದು ಉಂಟ ಈ ಕೂಟದಲ್ಲಿ ಸಿಕ್ಕಿಸಿದ ಮುತ್ತಿನ ಹಾರವನ್ನು ನುಂಗಿದೆ ಶೆಟ್ರೆ. ನೋಡಿ ನೀನು ನುಂಗಿದೆ ಅಂತ ಹೇಳ್ತೀನಿ. ಅಪ್ಪ ದೊಡ್ಡ ಕಳ್ಳ. ಅಲ್ಲ, ಅವನಿಗೆ ಹೇಳಿ ಪ್ರಯೋಜನ ಇಲ್ಲ. ಅವಳಿ ನಿಮ್ಮ ಮಗಳು ಹೇಳುದು ಅಪ್ಪ ದೊಡ್ಡ ಕಳ್ಳ ಅಂತ. ಅಪ್ಪ ಅಲ್ಲಿಗೆ ಪೂರ್ಣ ವಿರಾಮ. ಹಾ ಮತ್ತೆ ದೊಡ್ಡ ಕಳ್ಳ. ದೊಡ್ಡ ಕಳ್ಳ ಅದು ಅಲ್ಲ ಅಂತಾದ್ರೆ ಮಾಡ್ತಾಳೆ. ಕೊಡು ಕೊಡು ಅಂತ ಅದು ಅವಸರದಲ್ಲಿ ಕೊಡು. ಎಳಮೆಯಿಂದ ಅಭ್ಯಾಸ ಅವಳು ಅವಳಿಗೆ. ಲಕ್ಷಣ ಹೇಳುದ ಲಕ್ಷಣ ಅಲ್ಲ. ನಿಮ್ಮ ಮಗಳಲ್ಲ. ಹೌದು ನನ್ನ ಮಗಳೇ ಹೌದು. ನೀನೀಗ ಆ ಮುತ್ತಿನ ಹಾರವನ್ನು ಕೊಡ್ತೀಯೋ ಅದಕ್ಕೆ ತಕ್ಕ ವ್ಯವಸ್ಥೆ ಮಾಡಬೇಕು. ನನ್ನಲ್ಲಿ ಇಲ್ಲ ಸ್ವಾಮಿ, ಎಲ್ಲಿಂದ ಕೊಡ್ಲಿ? ಅದು ಹೇಳಿದ್ರೆ ಅಪ್ಪ, ಅಪ್ಪ ದೊಡ್ಡ ಕಳ್ಳಪ್ಪ. ದೊಡ್ಡ ಕಳ್ಳ ಅಲ್ಲ. ಮದುವೆಗಿಂತ ಮೊದಲೇ ಗೊತ್ತಾಯ್ತು, ಇಲ್ಲದಿದ್ರೆ ಅಲ್ಲ, ನಾನು ಬಾವಿಗೆ ಬಿಡ್ಬೇಕಿತ್ತು. ವಿಷಯ ಗೊತ್ತಾ ನಿನಗೆ? ಹಾ. ಈಗ ನಾನು ಇಷ್ಟೆಲ್ಲ ಹೇಳಿದ್ನಲ್ಲ ಅವಳೆ, ಹೌದು ಹೇಳಿದ್ರೆ ಉತ್ತರ ಕೊಡೋದು ಅದೇ ಅಲ್ವಾ? ಹೌದು. ಬೇರೆ ಏನೇನು ಇಲ್ಲ ಅಲ್ವಾ? ಇಲ್ಲ. ಹಾಗಾದ್ರೆ ಅವನಿಗೆ ನನ್ನಿಂದ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಏನ್ ಮಾಡ್ಬೇಕು? ಆಗುದಿಲ್ಲ. ಮತ್ತೆ? ಆ ಹೊಳೆ ತನಕ ಓಟ, ಹಾ ಆಮೇಲೆ ಅರಸನ ತನಕ ಹಾ ದೂರು, ಹಾ ಸರಿ ಹಾಗೆ ಹಾ ಹಾಗೆ ಹೊಳೆ ತನಕ ಓಡುದು, ಅರಸನಿಗೆ ಹೋಗಿ ದೂರು ದೂರು ಕೊಡುದು. ಅಷ್ಟನ್ನು ಮಾಡ್ಬೇಕು. ದೂರ ಕೊಡೋದಿದ್ರೆ ಕರ್ಕೊಂಡು ಹೋಗ್ಬೇಕಲ್ಲ. ಕರ್ಕೊಂಡು ಹೋಗೋದಲ್ವಾ? ಹಾ. ಕರ್ಕೊಂಡು ಹೋಗು. ಅಪ್ಪ ಕಟ್ಟು 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 ಕೈ ಕಟ್ಟು ಕಾಲು ಕಟ್ಟು ಕಟ್ಟಿ 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 ಅಪ್ಪ ಕಟ್ಟಿ ಕಟ್ಟಿ. ಇವರು ಬಲೆ ಹಾಕ್ತಾರ ಅಂತ. ಎಂತದ್ದು ನಮಗೆ ಬಲೆ ಹಾಕೋ ಕೆಲಸ? ಹಾ ಅತ್ಲಾಗಿಂದ ಬಾ, ಹಾ ಅತ್ಲಾಗಿಂದ ಬಾ, ಅತ್ಲಾಗಿಂದ ಬಾ. ಅಪ್ಪ ಓ, ಇದು ನೀನು ಜೊತೆಯಲ್ಲಿಯಾ? ಇದು ನನ್ನನ್ನು ಸೇರಿಸಿ ಕಟ್ಟಿದ್ದಪ್ಪ ನೀವು. ಅದು ನಾನು ನೋಡೇ ಇಲ್ಲ ಮಗ. ಹಾ. ಇವನನ್ನು ಎಳಕೊಂಡು ಹೋಗಿ ಹಾ. ನಮ್ಮ ಮಹಾರಾಜರು ಚಂದ್ರಸೇನ ಅವರಲ್ಲಿ ಹೇಳಿ ಹಾ. ಅವರು ಏನು ಮಾಡ್ತಾರೆ ಅದಕ್ಕೆ ನಾವು ಒಪ್ಪಿಗೆ. ಪರಾಕ್ರಮ ಗಂಭೀರವ ಇರುವಂತಹ ಸ್ಥಳ ಚಂದ್ರಸೇನನೆಂದು ಕೇಳಿವಲ್ಲಿ ಓಲಗವಿದ್ದ ವಿಚಾರ ಚಂದದೊಳು ಪರಿವಾರ ಕರೆದು ಮೇಳಾಯ ಚಂದ್ರದೇವ ಜಗದೀಶ್ವರ ಕಾಪಾಡುತ್ತಂದೆ ಪರಂಪರೆಯಿಂದಲೇ ಉಪಲಬ್ಧವಾದಂತಹ ದಿವ್ಯವಾದಂತಹ ತಾಮರಂದಪುರದ ಅಧಿಕಾರವನ್ನು ಏರುವಂತಹ ಭಾಗ್ಯ ಚಂದ್ರಸೇನಾದಂತಹ ನನಗೆ ಒದಗಿ ಬಂದಿದೆ. ನಮ್ಮ ಚಕ್ರವರ್ತಿಗಳಾದಂತಹ ಉಜ್ಜಯಿನಿ ಅರಸ ವಿಕ್ರಮಾದಿತ್ಯನ ಸಾಮಂತನಾಗಿ ಅವನ ದಿವ್ಯ ಆದರ್ಶವನ್ನೇ ನನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇನೆ ನಾನು. ಆದ್ದರಿಂದ ಈ ತಾಮರಂದಪುರದಲ್ಲಿ ಪ್ರಜಾರಂಜಕನಾಗಿ ನಡೆದಾಡುತ್ತಾ ಇದ್ದೇನೆ. ಕಳ್ಳಕಾಕರ ಭಯವಿಲ್ಲ, ರೋಗ ರುಜಿನಗಳ ಭೀತಿ ಇಲ್ಲ ಎಂಬಲ್ಲಿಗೆ ನನ್ನ ಅಧಿಕಾರವೆಂಬುದು ಸಾರ್ಥಕವಾಯಿತು. ಯಾರೋ ನನ್ನನ್ನು ಕಾಣಬೇಕೆಂಬಂತಹ ಉದ್ದೇಶದಿಂದ ಬಂದಿದ್ದಾರಂತೆ. ನೀನು ನಂದಿಶ್ರೇಷ್ಠಿ, ನಂದಿಶ್ರೇಷ್ಠಿ ಯಾರೋ
ಒಬ್ಬ ಆಗಂತುಕನನ್ನು ಹಾ ಕಟ್ಟಿಕೊಂಡು ಬಂದಿದ್ಯಲ್ಲ, ಸರಿ ಸ್ವಾಮಿ. ನನ್ನನ್ನು ಕಾಣಬೇಕೆಂದು ನೀನು ಹೇಳಿದ್ಯಂತೆ. ಹೌದು. ಏನು ಉದ್ದೇಶ? ಏನಿಲ್ಲ, ಗತಿ ಇಲ್ಲದವ ನನ್ನ ಅಂಗಡಿಯ ಬಾಗಿಲಲ್ಲಿ ಕಟ್ಟೆಯಲ್ಲಿ ಮಲಗಿಕೊಂಡಿದ್ದ. ನಾನು ಹೋಗಿ ವಿಚಾರ ಮಾಡಿದೆ. ನನ್ನ ಮಾತಿಗೆ ಎಲ್ಲದಕ್ಕೂ ಉತ್ತರ ಕೊಟ್ಟ, ಒಪ್ಪಿಗೆ ಕೊಟ್ಟ. ಬಾ ಅಂದು ಅವನನ್ನು ಮನೆಗೆ ಕರ್ಕೊಂಡು ಹೋದೆ. ಮನೆಗೆ ಕರ್ಕೊಂಡು ಹೋಗಿ ಅವನಿಗೆ ಉಳಿಲಿಕ್ಕೆ ವ್ಯವಸ್ಥೆ ಮಾಡಿದೆ. ಬೇಕಾದಷ್ಟು ಉಣ್ಲಿಕ್ಕೂ ಹಾಗೆ ವ್ಯವಸ್ಥೆ ಮಾಡಿದೆ. ಒಂದ್ ದಿವಸ ಅಂದ್ರೆ ಒಂದು ಹೇಳುವಾಗ ತಪ್ಪಿದ್ರೆ ಕ್ಷಮೆ ಕೊಡಿ. ನನ್ನ ಮಗಳು ಇವ ಮಲಗಿದಲ್ಲಿಗೆ ಹೋದ್ಲು. ಹೌದು, ಮಲಗಿದಲ್ಲಿಗೆ ಹೋದ್ಲು. ಅಂದ್ರೆ ನಾನು ನನ್ನ ಮಗಳು ಇಬ್ಬರೇ ಇರುದು, ನಿಮಗೆ ಗೊತ್ತುಂಟಲ್ಲ ಏನು ವಿಚಾರ ಅಂತ. ಹಾಗೆ ಅವಳು ಇವರಲ್ಲಿ ಮಾತಾಡಿಸಬೇಕು ಅಂತ ಹೊಂದಂತೆ. ತಪ್ಪಿನ ಅಲ್ಲ, ಅದೇನು ಏನಿಲ್ಲ. ಹಾಗೆ ಅವನಿಗೆ ಮಾತಾಡಿಸಬೇಕು ಅಂತ ಹೋದಂತಹ ನನ್ನ ಮಗಳಿಗೆ ನಿದ್ರೆ ಬಂತು. ಅಲ್ಲಿಗೆ ಹೋಗುವಾಗ ಮಾತಾಡ್ತಾ ಅವಳಷ್ಟಕ್ಕೆ ಮಾತಾಡ್ತಾ ನಿದ್ರೆ ಬಂತು. ಹಾಗೆ ಇನ್ನು ನಿದ್ರೆ ಬಂದವಾಗ ಏನ್ ಮಾಡುದು ಅಂತ ತನ್ನ ಕೊರಳಲ್ಲಿರುವ ಮುತ್ತಿನ ಹಾರವನ್ನು ಒಂದು ಗೂಟಕ್ಕೆ ಸಿಲುಕಿಸಿ ಮಲಗಿದ್ರಂತೆ. ಇವ ಎದ್ದ, ಮಾತಾಡಿದ, ಅವಳು ಮಾತಾಡಿದ್ಲು. ಕೊನೆಗೆ ಅವರ ಮಾತುಕತೆ ಎಲ್ಲ ಅಲ್ಲಿಗೆ ನಿಲ್ಲಿಸಿ ಆಮೇಲೆ ಮುತ್ತಿನ ಹಾರ ಕೊಡು ಅಂತ ಕೇಳಿದ್ಲಂತೆ ನನ್ನ ಮಗಳು. ಇಟ್ಟ ಜಾಗದಲ್ಲಿ ಮುತ್ತಿನ ಹಾರ ಇರಲಿಲ್ಲ, ಆದ ಕಾರಣ ಕೇಳಿದ್ದು. ಹಾಗೆ ಅದು ಅಲ್ಲಿ ಚಿತ್ತಾರದ ಹಂಸ ಒಂದಿತ್ತು. ಚಿತ್ತಾರದ ಹಂಸ ಅದೇ ಎದ್ದು ರೆಕ್ಕೆ ಬಡಿದು ಬಂದು ಈ ಮುತ್ತಿನ ಹಾರವನ್ನು ನುಂಗಿ ಪುನಃ ಹೋಗಿ ಅದರಲ್ಲೇ ಕುಳಿತುಕೊಂಡಿತು ಎಂಬ ಹಾಗೆ ಇವ ಹೇಳಿದಂತೆ. ಹಾಗೆ ನನಗೆ ಇದೆಲ್ಲ ಯಾವುದು ಅರ್ಥವಾಗುತ್ತಾ ಇಲ್ಲ ಸ್ವಾಮಿ. ನನಗೆ ಒಳ್ಳೆಯ ಒಂದು ತೀರ್ಮಾನ ಮಾಡಿಕೊಡ್ಬೇಕು. ಇಳದು ಕರೆತಂದಿದ್ದಿ ಕದ್ದಿದ್ದಾನೆ ಅಂತ. ಹೌದು, ಅವನ ಮೇಲೆ ಆರೋಪ. ಹೌದು, ಅವ ಅಪರಾಧಿ ಅಂತ ಇಲ್ಲಿ ನಿರ್ಧಾರ ಆಗಬೇಕು. ನಿರ್ಧಾರ ತಾವು ಮಾಡ್ಬೇಕಷ್ಟೇ. ನಾನು ಅಪರಾಧ ಅಂತ ಹೇಳಿದ್ರೆ ಆಗ್ತದ? ಅದು ಹೋಗಿ ನ್ಯಾಯ ತೀರ್ಮಾನ ಯಾರು ನೀನೆಲ್ಲ ನಿನ್ನ ಮೂರು ಕೆರಿಗೆಯಲ್ಲಿ ಮಾರನಂತಿರುವೆಯಲ್ಲ, ಕಾರುಣ್ಯದಿಂದ ನವಿಕ್ಕಿದ ಮನೆಯಲ್ಲಿ ಚೋಳ ಪರವಾಗಿದೆಯಾ? ಆಗಂತುಕನೇ, ಏನು ಸ್ವಾಮಿ? ಈ ಪೂರ್ವದಲ್ಲಿ ನಾನು ನಿನ್ನನ್ನು ಕಂಡವನಲ್ಲ. ನಂದಿಶ್ರೇಷ್ಠಿಯ ಹೇಳಿಕೆಯ ಮೇರೆಗೆ ನೀನು ಆರೋಪಿಯನ್ನು ಪರಿಗಣಿಸಿ ನಿನ್ನನ್ನು ಆರೋಪಿಯ ಕಟ್ಟೆಯಲ್ಲಿ ನಿಲ್ಲಿಸಿದ್ದೇನೆ. ಸರಿ. ನಿನ್ನನ್ನು ಕಾಣುವಾಗ ಬಹಳ ಮನ್ಮಥನಂತೆ ಸುಂದರಾಗಿದ್ದು, ಆಜಾನುಭಾವವಾಗಿದ್ದು, ಮುಖದಲ್ಲಿ ಸಂಸ್ಕಾರದ ಕಲೆ ಎದ್ದು ಕಾಣುತ್ತಾ ಉಂಟು. ಆದರೆ ಇಂಥ ವಂಚನೆ ಮಾಡಿದೆಯಲ್ಲ, ಯಾವ ಊರಿಂದ ಬಂದವ ನೀನು? ಏನು ನಿನ್ನ ಹೆಸರು? ನಿನ್ನ ಈ ದಯನೀಯವಾದಂತಹ ಸ್ಥಿತಿಯನ್ನು ಕಂಡು ಯಾವ ಮನೆಯಲ್ಲಿ ಅನ್ನಪಾನಗಳನ್ನು ಕೊಟ್ಟಿದ್ದಾರೋ ಅದೇ ಮನೆಯಲ್ಲಿ ಇದ್ದು ಕಣ್ಣ ಹಾಕುವುದೆಷ್ಟು ನ್ಯಾಯ? ಆದ್ದರಿಂದ ಒಂದು ಆಪತ್ಕಾಲದಲ್ಲಿ ಅಂತ ಕೃತ್ಯವನ್ನು ಎಸಗಿದರೂ ಕೂಡ ದಯನೀಯವಾದಂತಹ ನಿನ್ನ ಸ್ಥಿತಿಯನ್ನು ಕಂಡು ನಿನಗೆ ಒದಗಿರುವಂತಹ ಶಿಕ್ಷೆಯಲ್ಲಿ ಕಡಿತ ಮಾಡಬಹುದು. ಆ ಸರ ಇದ್ರೆ ಕೊಡು, ಒಪ್ಪಿಗೋ. ಇಂದ್ರನಂತಿಗ ನೃಪಸಾಂದ್ರ ಗುಣಾಕರ ಚಂದ್ರದೇವನ ಕೇಳಯ್ಯ, ಇಂದು ನಾ ತಿರುಗಿ ಭಾಗರನೆಂಬರು ಹಿಂದೊಬ್ಬ ಘನವಂತನು ವಿಧಿಯು ಮೀರದು ನಲ್ಲದೊಳಗಿದು ಕಷ್ಟವೋ ಬದುಕಿಸಿದನು ಶಿಟ್ಟಿಯೋ ಚದುರ ಕಂಸವು ಗೀತಾಭರಣವ ಕಂಡಿ ಅಧುಮುಖವಿದು ಸತ್ಯವೋ ಇಂದ್ರನಂದಿಗಣ ಸಾಂದ್ರ ಗುಣಾಕರ ಚೌಕದೇನನೆ ಕೇಳಯ್ಯ ಕೇಳಯ್ಯ. ಇಂದ್ರ ಸಮಾನನಾಗಿರುವಂತಹ ಚಂದ್ರಶೇನ ಮಹಾರಾಜ, ನಿನ್ನ ಸನ್ನಿಧಾನಕ್ಕೂ ನಿನ್ನ ವಿಶೇಷವಾದ ವ್ಯಕ್ತಿತ್ವಕ್ಕೂ ನಮನಗಳನ್ನು ಸಲ್ಲಿಸಿದ್ದೇನೆ. ಆಗಲಿ. ಉಜ್ಜಯಿನಿಯ ಸಾಮ್ರಾಟನಾಗಿರುವಂತಹ ವಿಕ್ರಮಾದಿತ್ಯನ ಸಾಮಂತನೇ. ಎಂತಹ ದೊರೆ, ಎಂತಹ ಚಕ್ರವರ್ತಿ ವಿಕ್ರಮಾದಿತ್ಯ. ನೀನೂ ಬಲ್ಲವನು. ಆ ನಾಡಿನ ಒಬ್ಬ ಪ್ರಜೆನ. ಓಹೋ. ನನ್ನ ಹೆಸರು ವಿಭಾಕರ ಅಂತ.
ಈ ಕಾಲದಲ್ಲಿ ಗ್ರಹಗತಿಯೇ ಕ್ರೂರವಾಗಿ ಊರು ಬಿಡುವ ಕಾಲ ಬಂತು. ದಟ್ಟ ದರಿದ್ರನಾಗಿ ಎಲ್ಲಿದೆ ಅನ್ನ ಅಂತ ಅನ್ನ ಹುಡುಕುತ್ತಾ ಇದ್ದೇನೆ. ಆದರೆ ಬುದ್ಧಿಯನ್ನು ಯಾವ ಕಾಲಕ್ಕೂ ಕಳ್ಕೊಳ್ಳಿಲ್ಲ. ಕೊಟ್ಟ ಕೈಯನ್ನು ಹಿಡ್ಕೊಂಡು ಕಚ್ಚುವ ಸ್ವಭಾವ, ಉಂಡ ಮನೆಗೆ ಗುಂಡು ಹೊಡೆಯುವಂತಹ ದುಷ್ಟ ಭಾವ ನನ್ನಲ್ಲಿ ಯಾವ ಕಾಲಕ್ಕೂ ಇಲ್ಲ. ಯಥಾರ್ಥ ಹೇಳ್ತೇನೆ. ಒಂದು ಕಾಲದಲ್ಲಿ ಪ್ರಭು ಪರಮೇಶ್ವರನ ಕಣ್ಣಿನಿಂದಲೇ ಮನ್ಮಥ ಸುಟ್ಟು ಹೋದ ಜಾಗ ಇದು. ಕಾಮಬಿಂಡ ನಾಡು ತಾಮಲಿಂದಪುರ. ಈ ಮಣ್ಣಿಗಟ್ಟು ಪಾವಿತ್ರತೆ ಇದೆ, ಪಾವನತೆ ಇದೆ. ಈ ನೆಲದಲ್ಲಿ ನಿಂತು ಹೇಳ್ತಾ ಇದ್ದೇನೆ ಪ್ರಭು, ಪ್ರಾಮಾಣಿಕವಾಗಿ ನಾನು ಕಳ್ಳತನ ಮಾಡಲಿಲ್ಲ. ಹಾಗೆ ಅಂತ ಹಾರ ಎಲ್ಲಿ ಹೋಗಿದೆ? ಅದರ ಉತ್ತರ ನನ್ನಲ್ಲಿ ಉಂಟು. ಉತ್ತರ ಉಂಟು. ಆ ಕೋಣೆಯಲ್ಲಿ ನಾನು ಮಲಗಿದ್ದೆ. ಚಿತ್ತಾರದ ಹಂಸವೊಂದು ರೆಕ್ಕೆ ಬಡಿದು ಎದ್ದು ಬಂದು ಗಿಳಿಗೂಟಕ್ಕೆ ಸಿಕ್ಕಿಸಿದಂತಹ ಮುತ್ತಿನ ಹಾರವನ್ನು ನುಂಗುವ ದೃಶ್ಯ ನಾ ಕಂಡಿದ್ದೇನೆ ಪ್ರಭು. ಇದು ನಾನು ಸಾಕ್ಷಿಯಾಗಿ ಹೇಳಿದ ನೋಡಿದ ವಿಚಾರ ಇದು ನನ್ನಲ್ಲಿ ಇದಲ್ಲದೆ ಬೇರೆ ಗಣರಾರು ಸಾರಿದರಿಲ್ಲ ಹರಿಣಿಯ ಚಿತ್ರ ಹರನುಂಟೆ ಹರಿಪೇರಿಗೆ ಒಪ್ಪಬೇಕು. ನನ್ನ ಒಳ್ಳೆಯತನವನ್ನು ನನ್ನ ದೌರ್ಬಲ್ಯವನ್ನು ತಿಳಿದುಕೊಂಡಿದ್ದೇನೆ. ಇಲ್ಲ ಪ್ರಭು. ಏನು ಅಪರಿಚಿತ, ಇಲ್ಲಿನ ಆಚಾರ ವಿಚಾರವನ್ನು ತಿಳಿಯಲ್ಲವ. ಏನೋ ಆಪತ್ಕಾಲದಲ್ಲಿ ಮಾಡಬಾರದ ಕೆಲಸವೊಂದು ಆಗಿ ಹೋಯಿತು ಎಂಬಲ್ಲಿಗೆ ಇನ್ನ ಮೇಲೆ ಕರುಣೆಯನ್ನು ಇರಿಸಬಹುದಂತ ಯೋಚನೆ ಮಾಡಿದ್ರೆ ನನ್ನನ್ನು ಮೂರ್ಖರ ಸ್ಥಾನದಲ್ಲಿ ಇರಿಸಿದ್ದೇನೆ. ಯಾಕೆ ನಾ ಹೇಳಿದ್ದು ನಿಮಗೆ ಸತ್ಯ ಕಾಣುವುದಿಲ್ವೇ? ಒಂದು ಹೇಳುವುದಕ್ಕಾದ್ರೂ ಒಂದು ರೀತಿ ಉಂಟು. ಅಂದ್ರೆ ಒಂದು ಜಡವಾದಂತಹ ಗಿಳಿಗೂಟದಲ್ಲಿರುವಂತಹ ಗಿಳಿ ಮುತ್ತಿನ ಹಾರವನ್ನು ನುಂಗುವುದಕ್ಕೆ ಸಾಧ್ಯ. ಹಂಸ ಪಕ್ಷಿ ನುಂಗಿತು. ಅದರ ಬದಿಯಲ್ಲಿ ಹುಲಿಯ ಚಿತ್ರ ಇರಲಿಲ್ಲ, ಇತ್ತು. ಅದು ನಿನ್ನನ್ನು ಯಾಕೆ ನುಂಗಲಿಲ್ಲ? ಹೇಳುವುದಕ್ಕೆ ಗ್ರಹಚಾರ ಮಾಡಿದ್ದೆಲ್ಲ ಮಾಡಿ ಮತ್ತೆ ಇದು ನನ್ನ ಗ್ರಹಚಾರ ಅಂತ ಹೇಳಿದ್ರೆ ಆಗುವುದಿಲ್ಲ. ಪ್ರಭು, ಏನು ಈ ಲೋಕದಲ್ಲಿ ನಾ ಹೇಳುತ್ತಿರುವಂತಹ ಸತ್ಯವನ್ನು ಯಾರು ನಂಬಲಾರರು ಅಂತ ನನಗೆ ಗೊತ್ತಿದೆ. ಆದ್ರೂ ನಂಬುವಂತೆ ಒಂದು ಸುಳ್ಳು ಹೇಳುವುದಕ್ಕೆ ನಾನು ಜನವಲ್ಲ. ಅಲ್ಲಿ ನಡೆದ ಘಟನೆಯನ್ನು ಮಾತ್ರ ಹೇಳಿದೆ. ಎಲ್ಲ ನೀವು ಯೋಚನೆ ಮಾಡಿ. ಅಸಾಧ್ಯ ಮತ್ತು ಅಸಂಭವಕ್ಕೆ ವ್ಯತ್ಯಾಸ ಉಂಟು ಗೊತ್ತಾಯ್ತು. ಈಗ ಯಾವುದು ಅಸಾಧ್ಯವಾದುದುಂಟು ಅದು ಸಾಧನೆ ಮುಖೇನವಾಗಿ ಅದನ್ನು ಕೂಡ ಸಾಧ್ಯವಾಗಿರಿಸಬಹುದು. ಆದ್ರೆ ಯಾವುದು ಅಸಂಭವ ಅಂತ ಉಂಟೋ ಅದು ಯಾವ ಕಾಲದಲ್ಲೂ ಕೂಡ ಸತ್ಯವಾಗುವುದಕ್ಕೆ ಸಾಧ್ಯ. ಈಗ ಅಸಂಭವವೇ ಸಂಭವವಾದ ಘಟನೆಗೊಂದು ಉಪಮೆ ಕೊಟ್ರೆ ಅದು ಸತ್ಯವೇ ಹೌದು ಅಂತ ನೀವು ಒಪ್ಪಿದ್ರೆ ಇದನ್ನು ಒಪ್ಪಿಕೊಳ್ಬಹುದಲ್ಲ. ಈ ಕಾಲಕ್ಕಾಗುವ ಕಥೆ ಇದ್ರೆ ಹೇಳ್ತೇನೆ. ಈಗ ತಾರಕಾಸುರ ನಕ್ಕ, ಸತಿ ಇಲ್ಲದೀಶನ್ಗೆ ಮಕ್ಕಳಾಗುವುದುಂಟೆ. ಆಗ್ಲಿಲ್ವಾ? ಹಾಗಾದ್ರೆ ಅಸಂಭವ ಅಂತ ಯಾವುದನ್ನು ತಿಳ್ಕೊಂಡ್ರೋ ಅದು ಸಂಭವವಾಯಿತು. ಹಿರಣ್ಯಕಶ್ಯಪ ವರ ಕೇಳಿದ, ಮೇಲಲ್ಲ ಕೆಳಗಲ್ಲ ಹೊರಗಲ್ಲ ಒಳಗಲ್ಲ ಯಾವುದೇ ಆಯುಧದಿಂದಲ್ಲ, ನನ್ನನ್ನು ಕೊಲ್ಲುವುದಿದ್ರೆ ಕೊಲ್ಲಲಿ. ಅಸಂಭವ, ಅದು ಸಂಭವಿಸಲಿಲ್ವೇ? ಆಗಿದೆ. ಹಾಗಾದ್ರೆ ಕೆಲವು ಸಲ ಕೆಲವೊಂದು ವಿಷಯಗಳು ಈಗ ಕೆಲವು ಕಡೆಯಲ್ಲಿ ಅಂತದೆಲ್ಲ ಆಗುತ್ತದೆ, ಪವಾಡಗಳು. ಏನ್ ಮಾಡುವ? ಅದರ ಹಿನ್ನೆಲೆಯಲ್ಲಿ ಕಾಲ ಯಾವುದು ಯೋಚನೆ ಮಾಡ್ಬೇಕು. ಕೃತಯುಗ, ತ್ರೇತಾಯುಗ, ದ್ವಾಪರಯುಗದಲ್ಲಿ ಇಂಥದ್ದೆಲ್ಲ ನಡೆದಿದೆ. ಹಾಗೆಂದು ಕಲಿಯುಗದಲ್ಲಿ ಯಾವ ಕಾಲಕ್ಕೂ ನಡೆಯುವುದಕ್ಕೆ ಸಾಧ್ಯವಿಲ್ಲ. ಈ ಕಲಿಯುಗದಲ್ಲಿ ನೀವೀಗ ಕೇಳದೇ ಇರುವ ವಿಚಾರ ನಾನು ಹೇಳುವುದಲ್ಲ. ಕಲಿಯುಗದಲ್ಲಿ ನಿಮ್ಮ ಅರಸನಾದಂತಹ, ನಿಮ್ಮ ಚಕ್ರವರ್ತಿಯಾದಂತಹ ವಿಕ್ರಮಾದಿತ್ಯ ಕುಳಿತುಕೊಳ್ಳುವ ಪೀಠ ಎಲ್ಲಿಯದ್ದು? ಅದು ಸ್ವರ್ಗದ್ದು. ಅದರ ವಿಶೇಷತೆ ಏನು ಗೊತ್ತುಂಟು? ಹೌದಲ್ಲ. ಜೀವಂತ ಬೊಂಬೆಗಳು ಕೇಳುವ ಪ್ರಶ್ನೆಗೆ ಈಗಲೂ ಉತ್ತರ ಕೊಡ್ತಾನೆ. ಅದು ಮತ್ತೆ ಬಾಕಿದ್ದ ಹೊತ್ತಿನಲ್ಲಿ ಜೀವಂತ ಇರುವುದಿಲ್ಲ. ಇವನಲ್ಲಿ ಪ್ರಶ್ನೆ ಕೇಳುವಾಗ ಮಾತ್ರ ಬಾಯಿ ತೆರೆದು ಪ್ರಶ್ನಿಸ್ತದೆ. ಹಾಗಾದ್ರೆ ಪವಾಡ ಅಲ್ವಾ? ಈ ಕಾಲಕ್ಕಂಥದ್ದೊಂದು ಇಲ್ಲ ಅಂತ ಹೇಳಲಿಕ್ಕೆ ಅಯ್ಯೋ ಪುಣ್ಯಾತ್ಮ, ಅವನ ಸಾಧನೆ, ಅವನ ಸತ್ಯತೆ ಏನು ಅವನಿಗೆ ನಿನ್ನನ್ನು ಹೋಲಿಸಲಿಕ್ಕೆ ಆಗ್ತದೇನು? ಪುಣ್ಯಾತ್ಮ, ನನ್ನನ್ನು ಹೋಲಿಸುವುದು ಬೇಡ. ಈ ಕಾಲದಲ್ಲಿ ಆಗಿದೆ. ಅವನೇ ಕಾಪಾಲಿಕನ ತಲೆ ಕಳೆದನಂತೆ, ದೇವಿ ಸಾಕ್ಷಾತ್ಕಾರ ಆಗ್ಲಿಲ್ವಾ? ಅವನಿಗೆ ಬೇತಾಳನ ಸಖ್ಯ ಉಂಟಂತೆ. ಈ ಕಾಲದಲ್ಲಿಯೂ ಅಂತದ್ದೊಂದು ಉಂಟು ಅಂತ ಇದ್ರೆ ಮತ್ತೊಬ್ಬರಲ್ಲಿ ಅಂತಹ ಒಂದು ಪರಿಣಾಮ ಯಾಕಾಗ
ಆಗ್ಲಿಕ್ಕಿಲ್ಲ. ಓಹೋ, ಏನಾದ್ರೂ ಮಾತಾಡಿ ಹೇಗಾದ್ರೂ ತಪ್ಪಿಸಿಕೊಳ್ಳಬೇಕೆಂಬಂತ ಯೋಚನೆ. ಚೋರಗೆ ನಾದಯ ತೋರಿದೆ ನಾದನೆ. ಚೋರಗೆ ನಾದಯ ತೋರಿದೆ ನಾದನೆ ಧಾರಿಣಿ ಪತಿಯ ಗಣೆ. ಯಾರೇ ವೈರಿ ಚೋರನ ಹರಿ ದಾರಿಯಕರ ಚರಣ. ಕಳ್ಳ ಯಾವಾಗಲೂ ಸತ್ಯವನ್ನು ಹೇಳೋದಕ್ಕೆ ಸಾಧ್ಯ ಉಂಟಾ? ನೀನು ಮಾಡಿದಂತಹ ಕಳ್ಳತನವನ್ನು ಮರೆಮಾಚುವುದಕ್ಕಾಗಿ ಇಲ್ಲ ಸಲ್ಲದ ವ್ಯಾಖ್ಯಾನವನ್ನು ಹೇಳಿದರೆ ನಂಬುವಂತಹ ಹುಂಬ ನಾನಲ್ಲ. ಹಾಗಾದ್ರೆ ನಿನಗೆ ಕೊಟ್ಟಂತಹ ಸಲಿಗೆ ಹೆಚ್ಚಾಯಿತು. ಕಳ್ಳನಾದ್ರೆ ಯಾವಾಗ ಸುಳ್ಳನ್ನೇ ಆಡುದು. ನಾನು ಚೋರನಲ್ಲ ಪ್ರಭು. ನೀನು ಚೋರನೇ. ನಾನು- ಆದ್ದರಿಂದ ನೀನು ಧೈರ್ಯವಾಗಿ ಹೇಳಿದ್ದೀನಿ. ನಾನು ಕಳ್ಳ ಹೌದು ಅಂತ ಇದ್ರೆ ಆ. ವಸ್ತು ಎಲ್ಲಿ ಉಂಟು? ವಸ್ತು ಎಲ್ಲಿ ಉಂಟು? ಎಲ್ಲಾದ್ರೂ ಅಡಗಿಸಿರ್ಬೋದು. ಎಲ್ಲಿ? ಈಗ ನೀನು ಕಳ್ಳನೇ. ಈಗ ನಾನಿದ್ದದ್ದು ಶ್ರೇಷ್ಠಿಗಳ ಮನೆಯಲ್ಲಿ. ಆ. ಅಲ್ಲಿಂದಲೇ ನನ್ನನ್ನು ಕಟ್ಟಿ ಎಳ್ಕೊಂಡು ಬಂದಿದ್ದಾರೆ. ಬರುವಾಗ ನಿಮ್ಮ ಆಸ್ಥಾನದಲ್ಲೇ ತಂದು ನಿಲ್ಲಿಸಿದ್ದು. ನನ್ನ ಮೈಯಲ್ಲಿಲ್ಲ. ಹಾಗಾದ್ರೆ ನಾನು ಎಲ್ಲಿಟ್ಟಿರ್ಬೋದು? ಕಳ್ಳ ಅಲ್ವಾ ನೀನು? ಎಲ್ಲಾದ್ರೂ ತುರುಕಿಸಿರ್ಬೋದು. ಹಾಗಿದ್ರೆ ಹಾಗಾಗಿ ಸಾಕ್ಷಿ- ನಾನೊಂದು ಕೇಳ್ತೇನೆ. ಏನು? ಆ ಮನೆಯಲ್ಲಿ ಎಷ್ಟು ಬಂದಿದ್ದಾನೆ? ಇಬ್ರು. ಮೂರನೇವ ಯಾರು? ನಾನೇ. ಅವರಿಬ್ಬರಲ್ಲಿ ಇಲ್ಲ ಅಂತ ಹೇಳಿದ ಬಳಿಕ ಅದು ನಿನ್ನಲ್ಲಿ ಇರ್ಬೇಕಲ್ಲ. ಈಗ ಒಬ್ಬನ ಮೇಲೆ ಯಾವುದೋ ಒಂದು ಪೂರ್ವದ್ವೇಷ ಪೂರ್ವಾಗ್ರಹ ಇದ್ದು ಆ. ನಮ್ಮ ಮನೆಯಲ್ಲಿ ಊಟ ಮಾಡಿದ್ದೇನೆ ಅವ ನಿನ್ನ ಕದ್ದಿದ್ದಾನೆ ಅಂತ ಸುಮ್ಮನೆ ಹೇಳಿದ್ರೆ ನಿನ್ನ ಮೇಲೆ ಅವನಿಗೆ ಪೂರ್ವಾಗ್ರಹ ಏನುಂಟು? ಏನು ಯಾರಿಗೆ ಗೊತ್ತು? ಯಾರಿಗೆ ಗೊತ್ತಂದ್ರೆ ನೀನು ಹೊಸ ಬಂತ ಅವನೇ ಹೇಳಿದ್ದೆ. ಈಗ ಬಹುಶಃ ಈಗಿರ್ಲಿಕ್ಕೂ ಸಾಕು. ನಾವೊಂದು ಆಲೋಚನೆ ಅಲ್ಲ, ಮಾಡಿ. ಅವನಿಗೆ ಇದ್ರು ನನಗಿಲ್ವಲ್ಲ. ನಿಮಗಿಲ್ಲ ನಿಮಗಿಲ್ಲ. ಈಗ ಕಳ್ಳ ಅಂತ ಅವಲ್ಲ ನನ್ನನ್ನು ಹೇಳಿದ್ದು. ನೀವೀಗ ವಿಚಾರಣೆ ಮಾಡುವಾಗ ವಸ್ತು ಸಮೇತ ನಾನು ಸಿಕ್ಕಿದೆನೋ? ಕಳ್ಳ ನಾನು ಹೌದು ಅಂತ ನಾನು ಕದ್ದುಕೊಳ್ಳುವಾಗ ಮೂರನೇವ ಯಾರಾದ್ರೂ ಸಾಕ್ಷಿಗಿದ್ದಾನೋ? ಹಾಗಾದ್ರೆ ವಿಚಾರಣೆ ಯಾವ ನೆಲೆಯಲ್ಲಿ? ಈಗ ಸಾಕ್ಷಿ ಇಲ್ಲದೆ ಆರೋಪಗಳೆಲ್ಲ ಮುಚ್ಚುವಾಗಿದೆ ನಿನಗೆ ಗೊತ್ತಿಲ್ಲ ಬಿಡು. ನಾನು ಹೇಳ್ತಾ ಇದ್ದೇನೆ, ಅಧಿಕಾರಿಯಾದಂತಹ ನಾನು ನಿನ್ನನ್ನು ವಿಚಾರಿಸದೆ ನಾನು ತಲೆ ಕಡಿಯುವ ಸಮರ್ಥ. ಆದ್ರೂ ಯಾಕೆ ಯಾವ ಕಾಲದಲ್ಲೂ ಕೂಡ ಆಚಾರ ವಿಚಾರ ತಪ್ಪಬಾರದು, ಎಂತಹ ಸ್ಥಿತಿಯಲ್ಲೂ ಕೂಡ ತಾಳ್ಮೆಯನ್ನು ಕಳೆದುಕೊಳ್ಳಬಾರದೆಂಬಂತಹ ದೃಷ್ಟಿಯಿಂದ ಈ ರೀತಿ ನಿನ್ನನ್ನು ವಿಚಾರಿಸಿದೆ. ಒಬ್ಬ ಅಪರಾಧಿಯನ್ನಾದರೂ ಬಿಡಬಹುದು, ನಿರಪರಾಧಿಗೆ ಶಿಕ್ಷೆ ಆಗ ಕೂಡದು. ಇದು ವಿಕ್ರಮಾದಿತ್ಯನ ಅದೇ ಆದರ್ಶ ನನಗೆ. ಹಾಗಿರುತ್ತಾ ಇದನ್ನು ನಲ್ಲಿ ಹೇಳಿದ್ರೆ ಏನು ನನ್ನ ಮುಂದೆ ಸುಳ್ಳು ಹೇಳುವಷ್ಟು ಧೈರ್ಯವಂತ? ನಾನು ಸುಳ್ಳು ನಿನ್ನ ಹೇಳ್ತಾ ಮಾತನ್ನು ಇಲ್ಲ. ಕೇಳಿಕೊಳ್ಳುವುದಕ್ಕೆ ಈಗ ಶ್ರೇಷ್ಠಿಗಳು- ನಾನು ಕೊಂಡ ಮಾತನ್ನು ಕೇಳಿ ಕುಣಿಯುವಂತ ಈಗ ಶ್ರೇಷ್ಠಿಗಳು ಹೇಳಿದ್ದೇ ಸತ್ಯ ಅಂತ ನೀವು ಕುಣಿಯುವುದಲ್ವಾ? ಈಗ ನಾನು ಕಳ್ಳತನ ಮಾಡ್ಲಿಲ್ಲ ಅಂತ ನಾ ಹಾಗಾದ್ರೆ ಹಾರ ಎಲ್ಲಿ ಹೋಯ್ತು? ಗೊತ್ತಿಲ್ಲ. ಬಹುಶಃ ಅವರು ಹಾರವನ್ನು ಇಟ್ಟುಕೊಂಡು ನನ್ನ ಮೇಲೆ ಆರೋಪ ಮಾಡಿದ್ದಾರೆ ಅಂತ ಕಾಣ್ತದೆ. ಇಟ್ಟುಕೊಂಡು ಮತ್ತೆ ನೀನೇ ಹೇಳಿದ್ವಲ್ಲ ಅದು ಚಿತ್ತಾರದ ಅಂಶ ನುಂಗಿತಂತ. ನಾನು ನೋಡಿದ್ದೇನೆ. ನೀನೇ ಹೇಳ್ತಾ ಇದ್ಯಲ್ಲ. ನಾನು ನೋಡಿದ್ದೇನೆ. ಈಗ ಅಲ್ಲ, ಅದನ್ನು ನೀವು ನೀನು ನಂಬದೇ ಎಲ್ಲೋ ಇದ್ದರೆ- ತುರುಕಿಸಿ ಏನಾದ್ರೂ ಹೇಳಿ ಕಣ್ಣುಗಟ್ಟು ಮಾಡುವುದಂತ ಹೊರತಲ್ವ. ಈಗ ಒಂದು ವೇಳೆ ಆ ಕದ್ದ ವಸ್ತು ಸಿಕ್ಕುವಲ್ಲಿವರೆಗೆ ನನಗೆ ಶಿಕ್ಷೆ ಆಗುವುದೇ ಹೇಗೆ? ಈಗ ನ್ಯಾಯಾಂಗ ಪ್ರಕಾರ ನೋಡುವುದಿದ್ರೆ ಕದ್ದ ವಸ್ತು ಸಿಕ್ಕಬೇಕು, ನಾ ಕದ್ದಿದ್ದೇನೆ ಎನ್ನುವುದಕ್ಕೆ ಸರಿಯಾದ ಸಾಕ್ಷಿ ಬೇಕು. ಇಟ್ಟು ಹೊತ್ತಿನಲ್ಲಿ ಇಂಥ ವಸ್ತುವನ್ನು ಇಂತಲ್ಲಿಂದ ಕದ್ದು ಇಂತಲ್ಲಿ ಹೀಗೆ ಮಾಡಿದ್ದಾನೆ, ಏನಾದ್ರೂ ಸಿಕ್ಕಬೇಕಲ್ಲ ಅದಕ್ಕೆ ಸಾಕ್ಷಿ. ಸಿಗುವವರೆಗೆ ನಿನ್ನನ್ನು ಹೀಗೆ ಬಿಡು ಓಡಲ್ಲ. ಮತ್ತೆ ಈಗಲೇ ನಾನು ಕಟುಕರಿಗೆ ಆಜ್ಞೆ ಮಾಡ್ತೇನೆ. ಯಾವ ಊರಿಂದಲೋ ಬಂದವ ನಿನ್ನ ಕಾಲನ್ನು ಕಡಿಸ್ತೇನೆ. ಕೈ ಕೊಟ್ಟಿದ್ಯಲ್ಲ, ನಿನ್ನ ಕೈಯನ್ನು ಕಡಿಸ್ತೇನೆ. ಎಲ್ಲಿ ಮೊದಲಾಗಿ ವಂದಿಸಿಕೊಂಡಿದ್ದೇವೆ. ಎದ್ದಾಳಿ. ನಮ್ಮನ್ನು ಕರೆಸಿದ ಕಾರಣವೇನು? ಕಾರಣ ಇಲ್ಲದ ಕರೆಸುವುದಿಲ್ಲ. ಮುಂದೆ ಒಬ್ಬ ಅಪರಾಧಿ ಇದ್ದಾನೆ. ಘೋರವಾದಂತಹ ಅಡವಿಗೆ ಕೊಂಡೋಗಿ ಅವನ ಕರಚರಣವನ್ನು ಕಡಿದು
ಅನ್ನ ಇಟ್ಟ ಮನೆಗೆ ಕಣ್ಣು ಹಾಕಿದ್ದೇನೆ. ಅವನ ಕೈಕಾಲನ್ನು ಕಡಿಯುವಂತೆ ಆಜ್ಞೆ ಮಾಡಿದ್ದೇನೆ. ಊರವರಿಗೆ ಆಜ್ಞೆ ಮಾಡುತ್ತಾ ಇದ್ದೇನೆ. ಯಾರಾದ್ರೂ ಅವನಿಗೆ ಅನ್ನ ನೀರು ಕೊಟ್ಟರೆ ಅವರಿಗೂ ಕೂಡ ಅದೇ ಸ್ಥಿತಿ ಒದಗಿದೆ. ಅದನ್ನು ಬಂಗಾರದ ಫಲಕದಲ್ಲಿ ಬಂದಳಾರಿಯಲಿ ತವರ್ ಮನೆಯುಗ ಪತಿಗ್ರಹ ಕಾಕುಟೀಲೆಯೋ ಬಂದಳೋ ಆ ಮುಂದೆ ದೇವರನ್ನು ಕಾಣುತ್ತ ಒಂದು ತಚ್ಚರಿಯನು ಬಂದಳು ಸುಶಿ ನೀರೇ ಈ ಸುಶೀಲೆಯ ಜೀವನ ಎನ್ನುವುದು ಪಾವನವಾಯಿತು. ಉಜ್ಜಯಿನಿಯ ಸಾಮಾನ್ಯ ಪ್ರಜೆಯಾದರೂ ಕೂಡ ಈ ಉಜ್ಜಯಿನಿಯಲ್ಲಿ ಹುಟ್ಟಿ ಬೆಳೆದು ನಲಿದಾಡಿದವಳು ನಾನು. ನಲಿದಾಡಿ ಇಷ್ಟು ಎತ್ತರಕ್ಕೆ ಬೆಳೆದು ನಿಂತಿದ್ದೇನೆ. ಹೆಣ್ಣಾದವಳ ಜೀವನ ಸಾರ್ಥಕವಾಗಬೇಕಾದರೆ ಯೋಗ್ಯ ಪುರುಷನ ಕೈ ಹಿಡಿಯಬೇಕಂತೆ. ಅದರಂತೆಯೇ ನನ್ನ ತಂದೆ ತಾಯಿಗಳು ತಾಮಲಿಂಗಾಪುರದ ಗ್ರಾಮಗಾಣಿಗರ ಮಗನಿಗೆ ನನ್ನನ್ನು ಮದುವೆ ಮಾಡಿಕೊಟ್ಟವರಿದ್ದಾರೆ. ಮದುವೆಯ ಶುಭ ಕಾರ್ಯ ಎನ್ನುವುದು ಸಾಂಗವಾಗಿ ನೆರವೇರಿತು. ಆದರೆ ಮನಸ್ಸಿನಲ್ಲಿರುವಂತಹ ಬೇಸರ, ಈ ಉಜ್ಜಯಿನಿಯ ಮಹಾರಾಜರು ನಮ್ಮನ್ನು ಈ ಪ್ರಜೆಗಳನ್ನು ಮಕ್ಕಳಂತೆ ನೋಡಿಕೊಂಡು ಬಂದವರು. ಆದರೆ ನನ್ನ ಈ ಶುಭ ಕಾರ್ಯದ ಸಂದರ್ಭದಲ್ಲಿ ಅವರಿಲ್ಲ ಎನ್ನುವುದಾಗಿ ಬೇಸರ. ಹಾಗಾಗಿ ಅವರ ಆಶೀರ್ವಾದವನ್ನು ಪಡೆಯಬೇಕೆನ್ನುವಂತಹ ಉದ್ದೇಶದಿಂದ ಅರಮನೆಗೆ ಹೋಗಿ ಅವರು ಕುಳಿತುಕೊಳ್ಳುವಂತಹ ಸಿಂಹಾಸನಕ್ಕೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆದು ಬಂದವಳಿದ್ದೇನೆ. ಆದರೆ ನನ್ನ ತವರು ಮನೆಯನ್ನು ಬಿಟ್ಟು ಗಂಡನ ಮನೆಯನ್ನು ಸೇರುವಂತಹ ಹೊತ್ತು ಕಾಲ್ನಡಿಗೆಯಿಂದ ಹೋಗಬಾರದು ಎನ್ನುವಂತಹ ಉದ್ದೇಶದಿಂದ ನನ್ನ ಮಾವನವರು ಒಂದು ದಂಡಿಗೆಯನ್ನು ಕೊಟ್ಟು ಕಳಿಸಿದ್ದಾರೆ. ಇದನ್ನು ಏರಿಕೊಂಡು ಬಾ ಮಗಳೇ ಎನ್ನುವುದಾಗಿ. ತಡ ಮಾಡದೆ ನನ್ನ ಗಂಡನ ಮನೆಯನ್ನು ಸೇರಿಕೊಳ್ಳುತ್ತೇನೆ. ಹರ ಹರ ವಿಧಿಯೇ ನುಡಿಯಿರಿ ಹರ ಹರ ವಿಧಿಯೇ ನುಡಿಯಲಿ ಕರಚರಣಗಳು ನಿರಜನದಿಂದ ಸಾಯುವ ಗತಿ ದೊರಕಿದೆ ಮರ ಜೀವನೇ ನಿರಜನದಿಂದ ಸಾಯುವ ಗತಿ ದೊರಕಿದೆ ಮರ ಶಿವನೇ ಪರಗಿತ ಸದ್ಧರ್ಮದಿ ನಡೆದಿರಲಿ ತೊದಗಿದೆ ಕಷ್ಟವೋ 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 ಧರಣಿ ಬನೆನನು ಕೇಳುವರಿರದಂತಾದುದನ ಹರಗರ ವಿಧಿಯೇ ಶಿವನೇ ಶಿವನೇ ಶಿವನೇ, ಯಾವ ದೇವರ ಒಲುಮೆಯೋ ಬಲುಮೆಯೋ ಉಂಟು ಅಂತಲ್ಲ, ನೋವಿನಿಂದ ಹೊರಬಂದಂತಹ ಉದ್ಧಾರವಿದೆ. ಸೌಜನ್ಯ ಸೌಶೀಲ್ಯ ಸೌಮನಸ್ಸುಗಳನ್ನೇ ಸಂಸಾರವಾಗಿರಿಸಿಕೊಂಡು ಸತ್ಯಪಥಿಕನಾಗಿ ದಾನ ಧರ್ಮಗಳನ್ನು ಮಾಡುತ್ತಾ ತೊಡಗಿಸಿಕೊಂಡಂತಹ ಈ ವಿಕ್ರಮನಿಗೆ ಜೀವನದಲ್ಲಿ ಒದಗಿ ಬಂದಂತಹ ದುಸ್ಥಿತಿ, ಕರಚರಣಗಳೆರಡೂ ಕೂಡ ಕಡಿದೇ ಬಿಟ್ಟರಲ್ಲ. ಇನ್ನಾರಿಗೂ ದಾನ ಮಾಡದಂತಹ ಸ್ಥಿತಿ ಒದಗಿ ಬಂದ.
ಪುಣ್ಯ ಕಜ್ಜಗಳಿಗೆ ನಡೆಯಲಾರದಂತಹ ಸ್ಥಿತಿ ಒದಗಿ ಬಂತಲ್ಲ. ನಾ ಯೋಚನೆ ಮಾಡುವುದು ಅದನ್ನಲ್ಲ, ಒಬ್ಬನ ಅನುಗ್ರಹ ಇತ್ತಲ್ಲ ನನಗೆ, ಆ ಅನುಗ್ರಹವೂ ಹೊರಟು ಹೋಯ್ತಲ್ಲ, ಹೊರಟು ಹೋಯ್ತು. ಏತಕ್ಕೆ ಶನಿಯನು ಜರೆದೆನೋ ಏತಕ ಏತಕ್ಕೆ ಶನಿಯನು ಜರೆದೆನೋ ಏತಕ ಕಂಕಾರವು ಎನಗೇತಕ್ಕೆ ಮತಿ ಮಸಣಿಸಿತು ಪಾತಕಿಯಾದೆನಲ್ಲ ಪಾತಕಿಯಾದೆನಲ್ಲ ಏತಕ್ಕೆ ಉಮಿದೈ ತುರಿದಳೋ ಬೇತಾಳನ ಮರೆದನು ಭೂತಳದಲ್ಲಿ ಅವಮಾನಗುಣಿ ತೆರಸಾಯುತ್ತೆ ಈ ತೆರಸಾಯುತ್ತೆ ಹರ ಹರ ವಿಧಿಯೇ ಹರಗರ ವಿಧಿಯೇ ಭುವಿಯಳು ನನ್ನನ್ನು ಆಡಿಸುವಂತಹ ರೀತಿಯ ಕುರಿತಾಗಿ ನಾ ಯೋಚಿಸಿ ಮಾತಿಗೆ ಮಾತೇ ಸ್ಥಾನ ಕೊಟ್ಟವನು ನಾನು ನನ್ನ ಜೀವಿತದಲ್ಲಿ. ಎಚ್ಚರವಿಟ್ಟು ಮಾತಾಡಬೇಕಾದಂತಹ ಎತ್ತರದ ಸ್ಥಾನದಲ್ಲಿದ್ದಂತಹ ನಾನು ಏತಕ್ಕೆ ಶನಿಯ ಕುರಿತಾಗಿ ಹಗುರ ಭಾಷೆಯಲ್ಲಿ ಮಾತಾಡಿದನು. ಅರಸನಾದವನ ಪ್ರತಿಯೊಂದು ಮಾತು ಕೂಡ ಮತ್ತೊಬ್ಬರಿಗೆ ಆದರ್ಶವಾಗಿರುತ್ತದೆ. ಅಂತಹ ಎತ್ತರದ ಸ್ಥಾನದಲ್ಲಿದ್ದಂತಹ ನಾನೇ ಸರ್ವ ಶಿವನೇ ಶಿವನೇ ಮುಂದೆ ಸೇವನನ್ನು ಕಾಣುತ್ತ ಗೊಂದು ತಚ್ಚರಿ ನಿಂತಳೋ ಕೇಳಿದ ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದಾನೆ. ಯಾರೋ ಒಬ್ಬರು ಕೈಕಾಲುಗಳನ್ನು ಕಳೆದುಕೊಂಡು ಅಯ್ಯೋ ಶಿವನೇ ಎನ್ನುವುದಾಗಿ ಗುಬ್ಬಿಡುತ್ತಾ ಇದ್ದಾರೆ. ಇವರ ಸ್ವರ ಎನ್ನುವುದು ನನಗೆ ಯಾವತ್ತೋ ಕೇಳಿದಂತಹ ಅನುಭವ. ಯಾರು ಕರುಣಸಾಗರಲಾಲಿತೋ ಕೃಪತಿ ಎಂಥ ದೃಶ್ಯವನ್ನು ಕಾಣುತ್ತಾ ಇದ್ದೀನಿ ನಾನು. ಈ ದೃಶ್ಯವನ್ನು ಕಾಣುವುದಕ್ಕಿಂತ ಮುಂಚಿತವಾಗಿ ನನ್ನ ಕಣ್ಣುಗಳು ಕುರುಡಾಗಬಹುದಿತ್ತು. ಈ ನಮ್ಮನ್ನು ಪ್ರಜೆಗಳನ್ನು ಮಕ್ಕಳಂತೆ ನೋಡಿಕೊಂಡು ಬಂದವರಲ್ವೇ ಮಹಾರಾಜರೇ. ಉಜ್ಜಯಿನಿಯ ಸಾಮಾನ್ಯ ಪ್ರಜೆ ಸುಶೀಲೆ ನಾನು. ನಮ್ಮನ್ನೆಲ್ಲ ಪ್ರೀತಿಯಿಂದ ಮಕ್ಕಳಂತೆ ನೋಡಿಕೊಂಡು ಬಂದವರಲ್ವೇ ನೀವು. ಆದರೆ ಈ ರೀತಿಯಾಗಿ ಈ ಸ್ಥಿತಿ ಬರುವುದಕ್ಕೆ ಕಾರಣವೇನು ಮಹಾರಾಜರೇ? ನನ್ನಲ್ಲಿ ಹೇಳಿ ಮಹಾರಾಜರೇ, ಹೇಳಿ. ಮಗಳೇ ಪೇಳುವುದೇನು ದುರ್ಗತಿಯೋ ಬಂದೊದಗಿದುವೋ ಸುಗುಣೆ ವಿಧಿವಶದಿ ವಿಧಿಯೋ ಬಗೆ ಬಗೆಯ ಉಪಕಾರ ಮಿಗಿಲು ಧರ್ಮದಿ ನಡೆದೆ ಸತ್ಯದಿ ಅಗಜಿತಾದಿಗಳು ಸಗಸುಗವ ಒದಗಿಸಲಾರದಾದವು ಮಗಳೆ ಪೇಳುವುದೇ ದುರ್ಗತಿಯ ಮಗಳೇ ಉಜ್ಜಯಿನಿಯ ನೆಲದಲ್ಲಿ ಓಡಾಡಿದ ಕೂಸೆ ನೀನು. ಹೌದು ದೇವ್ರೆ. ಏನು ಹೇಳಲಿ ಮಗಳೇ ನಾನು ನನಗೊದಗಿ ಬಂದಂತಹ ಈ ದುರ್ಗತಿಯ ಸ್ಥಿತಿಯಲ್ಲಿ. ಏನಾಯ್ತು ಈ ನಿಮ್ಮ ಮಗಳಲ್ಲಿ ಹೇಳಬಹುದಲ್ವೇ? ದಾನ ಧರ್ಮಗಳನ್ನು ಮಾಡುತ್ತಾ ಸತ್ಯಪತಿಕನಾಗಿ ತೊಡಗಿಸಿಕೊಂಡಂತಹ ನನ್ನ ಮೇಲೆ
ಅಗಜಯರಸನೋ ಬೇತಾಡನು ಮುನಿದು ನಿಂತರೋ ಏನು. ವಿಧಿಯ ನಗುವಿಗೆ ನನ್ನನ್ನೇ ನಾನು ಕಳೆದುಕೊಳ್ಳುವಂತಹ ಸ್ಥಿತಿ ಒದಗಿ ಬಂದಿದೆ ನನ್ನ ಜೀವಿತದಲ್ಲಿ. ಮಾಡದ ಅಪರಾಧಕ್ಕಾಗಿ ಕೈ ಕಾಲುಗಳನ್ನು ಕಳೆದುಕೊಂಡು ಒದ್ದಾಡುವಂತಹ ಸ್ಥಿತಿ ನನ್ನ ಜೀವಿತದಲ್ಲಿ ಒದಗಿ ಬಂತು ಮಗಳೇ. ದುರ್ಗತಿ ಅಂತ ಅಲ್ಲದೆ ಮತ್ತೇನು ಹೇಳಲಿ, ಹೇಳು, ಏನು ಹೇಳಲಿ. ಅರಸನೀನಯ್ಯಂಗೆ ದೇವರಿಗೆ ಸಮನೆಂದು ತಿಳಿವಿಗೆ ಕರುಣದಿರುವುದು ಎಮ್ಮನಿಗೆ ಚರಣಗೈದು ಜನ್ಮವ ಪರಮಸಾರ್ಥಕಗೊಳಿಸಿರಿಲ್ಲಯ್ಯ. ಅರಸಮಾವರನೊಪ್ಪಿಸುವಿನ ತರುಮಿ ಬಂಡಿಯ ನೇರು ಕರಿತರಿ. ಅರಸ ನೀರಯ್ಯಂಗೆ ದೇವರಿಗೆ ಸಮನೆಂದು ತಿಳಿವಿಗೆ ಅರಸ ನಿಮ್ಮ ಈ ಸ್ಥಿತಿಯನ್ನು ಕಂಡು ನಮಗೆ ಒಂದು ಹೆಜ್ಜೆ ಮುಂದಿಡುವುದಕ್ಕಾಗ್ತಾ ಇಲ್ಲ. ನಿಮ್ಮನ್ನು ನಾವು ದೇವರಂತೆ ನೋಡಿಕೊಂಡು ಬಂದವರಲ್ವೇ? ಹಾಗಾಗಿ ನಿಮ್ಮನ್ನು ನಾನು ನನ್ನ ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ನಾನು ಮದುವೆಯಾಗಿ ತಾಮಲಿಂಗನಾಪುರಕ್ಕೆ ಸೇರುವವಳಿದ್ದೇನೆ. ನನಗಾಗಿ ಮಾವ ದಂಡಿಗೆಯನ್ನು ಕೊಟ್ಟು ಕಳಿಸಿದವರಿದ್ದಾರೆ. ನನ್ನ ಜೊತೆಯಾಗಿ ನೀವು ಬರಬೇಕು ಮಹಾರಾಜರೇ. ನಾನು ನಿಮ್ಮನ್ನು ನೋಡಿಕೊಳ್ಳುತ್ತೇನೆ. ನಿಮ್ಮ ಸೇವೆಯನ್ನು ಮಾಡಿ ನನ್ನ ಜೀವನ ಸಾರ್ಥಕ್ಯವನ್ನು ಕಂಡುಕೊಳ್ಳುತ್ತೇನೆ ಮಹಾರಾಜರೇ. ನನ್ನ ಜೊತೆಯಾಗಿ ಬನ್ನಿ. ಅಯ್ಯ ಎಂದು ನನ್ನನ್ನು ಕರೆಯುವುದರ ಮೂಲಕವಾಗಿ ಕರಜೋಡಿಸಿ ಪದಗಳೇ ಇಲ್ಲದಂತಹ ನನ್ನ ಪದಮೂಲದಲ್ಲಿ ಕೂತು ನೆತ್ತಿಯನ್ನೊತ್ತುತ್ತಾ ನಿಮಗಾಗಿ ನಾ ಹೊತ್ತನ್ನೆತ್ತಿಡುತ್ತಾ ಇದ್ದೇನೆ. ನನ್ನ ಜೊತೆ ಬನ್ನಿ ಅಂತ ಹೇಳುತ್ತಾ ಇದ್ದೆ. ನಿಮ್ಮ ಸೇವೆಯನ್ನು ನಾನು ಮಾಡುತ್ತೇನೆ ಮಗಳಾಗಿ. ಇಲ್ಲಿಂದ ಅಲುಗಾಡಲಾಗದಂತಹ ಸ್ಥಿತಿ ನನ್ನದು ಮಗಳೇ. ಹಾಗೆ ಹೇಳಿದ್ರೆ ದಂಡಿಗೆ ಉಂಟು, ಹೊತ್ತುಕೊಂಡು ಹೋಗುವವರಿದ್ದಾರೆ, ಬರಬೇಕು. ಆ ಭಾವವೇ ನಿನ್ನದು ಹೌದು ಅಂತಾದರೆ ಶಿವನಿಚ್ಛೆ ಶಿವನಿಚ್ಛೆ ನಿನ್ನಾಸೆಯಂತೆ ಆಗಲಿ ಮಗಳೇ. ಹಾಗೆ ಹೋಗು ಮಹಾರಾಜರೇ, ಬನ್ನಿ, ಹೋಗುವ, ಹೋಗು. ಒಬ್ಬನ ಕರ್ತನೆ ಕಾಣುತ್ತ ಅವನು ಪಾಪದಿ ಗುಡುಗುಡಿದೆಯೇ ಪಾಪಿ ನೇತಕ್ಕೆ ತಂದು ಕಾಪಾಡುವ. ನನ್ನ ಮಗನ ಹೆಂಡತಿ ಸತ್ಯ. ಉಜ್ಜಯಿನಿಯ ಸೊಸೆ ನೀನು. ಉಜ್ಜಯಿನಿಯಲ್ಲಿ ಬೆಳೆದಂತಹ ನೀನು ನಮ್ಮ ಮನೆಗೆ ಬರುವಾಗ ಭಾಗ್ಯಲಕ್ಷ್ಮಿಯಾಗಿ ಬರಬೇಕಂತೇಳಿ ನಾನು ಏರಿಕೊಂಡು ಬರುವಂತಹ ದಂಡಿಗೆಯನ್ನು ನಿನಗೆ ನಾನು ಕಳಿಸಿದ್ದೇನೆ. ಆದ್ರೆ ಈ ದಂಡಿಗೆಯಲ್ಲಿ ಆ ಚೆಂಡೆ ಕುತ್ತಿಯನ್ನು ಇಟ್ಕೊಂಡು ಬರ್ತಾ ಇದೆಯಲ್ಲ, ಏನು ಅದು ಚೆಂಡೆ ಬಡಿಯೋ ಕುತ್ತಿಯ ಮಾವಯ್ಯ, ಏನಂತ ಆ ರೀತಿಯಾಗಿ ಹೇಳಬಾರದು. ಯಾಕೆ? ಅವರ ಸ್ಥಿತಿಯನ್ನು ನೋಡಿ ನೀವು. ಯಾವ ಸ್ಥಿತಿಯೂ ಅವನಷ್ಟು ತೆಗೆದುಹಾಕಿದವರು ಈ ಊರಲ್ಲಿ ಯಾರಿಲ್ಲ. ಉಂಡವನಿಗೆ ದ್ರೋಹವನ್ನು ಮಾಡಿದ ಬಂಡನ ಕೈಕಾಲುಗಳನ್ನು ಕತ್ತರಿಸಬೇಕಂತೇಳಿ ಮಹಾರಾಜರ ಅಪ್ಪಣೆ ಆಗಿದೆ. ಹೆಚ್ಚಾಗಿ ಅವನಿಗೆ ಎಲ್ಲಾದ್ರೂ ಅನ್ನಾಹಾರಗಳನ್ನು ಕೊಟ್ಟರೆ ಅವರ ತಲೆಯನ್ನು ಕಡಿಯಲ್ಪಡುತ್ತೆ ಶಾಸನವನ್ನು ಜಾರಿ ಮಾಡಿದ್ದಾರೆ. ಅಂಥದ್ರಲ್ಲಿ ಅವನು ನಮ್ಮವನಿಗೆ ಇಟ್ಕೊಂಡು ಬಂದಿದೆಯಲ್ಲ, ಊರಿನವರಿಗೆ ಹೇಳಬೇಕಾದ ಜಾಗೆಯಲ್ಲಿ ನಾವಿರೋರು ನಾವೇ ತಪ್ಪು ನಡೆದ್ರೆ ಊರಿನ ಜನಗಳಿಗೆ ನಾವು ಏನು ಉತ್ತರ ಕೊಡಬೇಕು ಹೇಳು ಮಾವಯ್ಯ. ಅವರು ನೀವೆಂದಂತೆ ಕಳ್ಳ ಅಲ್ಲ. ಯಾರೆಲ್ಲ ಕಳ್ಳ ಅಂತೇಳಿ ನಾನು ಹೇಳ್ತಾ ಇದ್ದೇನೆ. ಮಹಾರಾಜರೇನು ಅವರು ತಲೆ ಸರಿ ಇಲ್ಲದೆ ಕೈಕಾಲು ತುಂಡು ಮಾಡ್ಬೇಕಂತ ಹೇಳಿದ್ದ? ಇಲ್ಲ. ಮತ್ತೆ ಅವರು ಉಜ್ಜಯಿನಿಯ ಮಹಾರಾಜರು. ಏನು ಉಜ್ಜಯಿನಿಯ ಮಹಾರಾಜರು? ವಿಕ್ರಮಾದಿತ್ಯ ರಾಜರು. ಹೌದು ಮಾವಯ್ಯ. ಹಾಗಾಗಿ ಅವರ ವಿಕ್ರಮಾದಿತ್ಯ ಮಹಾರಾಜರ ಭಾವಚಿತ್ರವನ್ನು ಕಿರೀಟವನ್ನು ಇಟ್ಟುಕೊಂಡು ಕೈಯಲ್ಲಿ ಕತ್ತಿಯನ್ನು ಇಟ್ಟುಕೊಂಡು ಹಿಂದೆ ಮುಂದೆ ಸೇವಕರು ಇರುವಂತಹ ಭಾವಚಿತ್ರವನ್ನು ನಾವು ನೋಡಿದ್ದೇವೆ. ಆ ಉಜ್ಜಯಿನಿ ಅರಸೆಯಲ್ಲಿ ಕಳ್ಳರಾದಂತ ಇವನೇ ಅವರೇ ಮಾವಯ್ಯ. ಸತ್ಯ. ಹಾಗಾಗಿ ಕರೆದುಕೊಂಡು ಬಂದಿದ್ದೇನೆ. ಅವರ ಸೇವೆಯನ್ನು ಮಾಡಬೇಕೆನ್ನುವಂತಹ ಉದ್ದೇಶದಿಂದ. ಆದ್ರೆ ಮಗಳೇ, ಏನು ಮಾವಯ್ಯ? ಮಹಾರಾಜರಿಗೆ ಗೊತ್ತುಂಟೋ ಇಲ್ವೋ ಗೊತ್ತಿಲ್ಲ, ಇವರಿಗೆ ಅನ್ನಾಹಾರವನ್ನು ಕೊಟ್ಟರೆ ಅವರ ತಲೆಯನ್ನು ಕಡಿಯಲ್ಪಡ್ತದೆ ಅಂತ ಶಾಸನವನ್ನು ಜಾರಿ ಮಾಡಿದ್ದಾರೆ. ಹಾಗಾದ್ರೆ ನಾವು ಮುಂದೆ ಏನು ಮಾಡಬೇಕು ಹೇಳು ನೀನು. ಮಹಾರಾಜರು ಕೇಳುವಾಗಲ್ಲ, ಹೌದು, ಆಮೇಲೆ ಉತ್ತರ ಕೊಟ್ಟರೆ ಆಯ್ತು. ಈಗ ನಾವು ಸಾಕು ಅವರನ್ನು. ಹಾಗಾದ್ರೆ ಇಲ್ಲಿಗೆ ಇವರಿಗೆ ಊಟದ ವ್ಯವಸ್ಥೆ ಎಲ್ಲ ಮಾಡುದು. ನಾನು 3 ಹೊತ್ತು ಉಣ್ಣುತ್ತೇನಲ್ವಾ, ಅದರಲ್ಲಿ 1 ಹೊತ್ತು ಊಟ
ಊಟವನ್ನು ನಾನು ಅವರಿಗೆ ಕೊಡುತ್ತೇನೆ. 3 ಹೊತ್ತಿನ ಊಟದಲ್ಲಿ 1 ಹೊತ್ತಿನ ತುತ್ತನ್ನು ಅವನಿಗೆ ನೀನು ಕೊಡ್ತೀಯ ಅಂತ ಹೇಳಿದ್ರೆ ನಿಜವಾಗಿ ನಮ್ಮನೆಯ ಭಾಗ್ಯಲಕ್ಷ್ಮಿಯೇ ನೀನು. ನಿಜವಾಗಿ ನಿನ್ನಂತ ಪಡೆದಂತ ನನ್ನ ಮಗ ಪುಣ್ಯಾತ್ಮ. ಅವರ ಸೇವೆಯನ್ನು ಮಾಡಬೇಕು. ಮಹಾರಾಜ ಬರಬೇಕು. ಬೇಕು ಬೇಕಾದಂತಹ ಸೇವೆಗಳನ್ನು ಮಾಡುವುದಕ್ಕೆ ನೀನೇನೋ ಸಿದ್ಧನಿದೆ. ಸತ್ಯ. ನಿನ್ನ ಮಾತಿನ ಮೇಲೆ ವಿಶ್ವಾಸವಿಟ್ಟಂತಹ ನಿನ್ನ ಮಾವು ಒಪ್ಪಿಕೊಂಡು ಅನ್ನವಿಕ್ಕುವುದಕ್ಕೂ ಸಿದ್ಧನಾಗಿದ್ದಾನೆ. ಹೌದು. ನಿಮ್ಮ ಸಂಸ್ಕಾರವೇನೋ ದೊಡ್ಡದು. ಹಾಗಂತ ನಾ ಒಪ್ಪಿಕೊಂಡು ಬಂದಂತಹ ಸಿದ್ಧಾಂತದಿಂದ ನಾ ಮತ್ತೆ ಹಿಂದುಳಿಯುವ ಹಾಗಿಲ್ಲ ತಾನೆ. ಅಂದ್ರೆ ದುಡಿದು ತಿನ್ನುವ ಪ್ರವೃತ್ತಿಯಲ್ಲಿ ತೊಡಗಿಸಿಕೊಂಡವನು ನಾನು, ಅದನ್ನೇ ಎಲ್ಲರಿಗೂ ಹೇಳುವವನು ನಾನು. ಹೌದು ಮಹಾರಾಜರೇ, ಕೈಕಾಲು ಸರಿ ಇದ್ದವರೇಗ ದುಡಿಯದೆ ತಿರುಗುತ್ತಾ ಎಲ್ಲಿ ಧರ್ಮದ ಊಟ ಉಂಟು ಅಂತ ಹೇಳಿ ಹುಡುಕೊಂಡು ಹೋಗುವವರಿದ್ದಾರೆ. ಅಂಥದ್ರಲ್ಲಿ ಕೈಕಾಲು ಸರಿ ಇಲ್ಲದ ನೀವು ದುಡಿದಾದ್ರೆ ಹೇಗೆ? ಏನನ್ನು ದುಡಿಯುದು? ಯಾವ ಕೆಲಸ ಮಾಡೋದು ನಾವು? ನಿಮ್ಮ ವೃತ್ತಿ ಯಾವುದು ಹೇಳಿ? ನಮ್ದು ಗಾಣಿಗೆ ವೃತ್ತಿ. ಅದರಿಂದ ಏನು ತೆಗಿತೀರಿ ನೀವು? ನಾವು ಎಣ್ಣೆಯನ್ನು ತೆಗಿತೇವೆ. ಎಣ್ಣೆ ತೆಗೆಯುವಾಗ ಚಕ್ರ ತಿರುಗುವುದಕ್ಕೊಂದು ಆಧಾರವಾಗಿ ಏನನ್ನು ಇಡ್ತೀರಿ? ಒಂದು ಕಲ್ಲನ್ನು ಇಡ್ತೇವೆ. ಆ ಕಲ್ಲಿನ ಬದಲಿಗೆ ರಾಯರಾದಂತಹ ನಾನೇ ಇರ್ತೇನೆ. ಹಾಗಾದ್ರೆ ನಾಳೆಯಿಂದ ಕಲ್ಲು ಬೇಡ, ಆ ಜಾಗೆಯಲ್ಲಿ ನಿಮ್ಮನ್ನೇ ಕೂರಿಸುದು. ಹಾಗಾದ್ರೆ ಎತ್ತುಗಳಿಗೆ ನಿಮ್ಮ ಕೈ ಓಡಿಸ್ಲಿಕ್ಕೆ ಕೈಗೆ ಒಂದು ಕೋಲು ಕಟ್ಟುದು ಅಷ್ಟೇ. ಅದರಲ್ಲಿ ಹೋ ಅಂತ ಆಡ್ತಾ ಎತ್ತುಗಳನ್ನು ನೀವು ತಿರುಗಿಸುವ ಹಾಗೆ ಮಾಡ್ತೀರಿ. ಸಂತೋಷ ಆಯ್ತು. ಹಾಗಾದ್ರೆ ಇವರನ್ನು ಮನೆಗೆ ಕರ್ಕೊಂಡೋಗಿ ಪೂರ ವ್ಯವಸ್ಥೆಯನ್ನು ಮಾಡುವ. ಬನ್ನಿ ಹೋಗುವ, ಬನ್ನಿ ಹೋಗುವ, ಬನ್ನಿ. ತಾನಿ ತಂದಾನೋ ತಂದನಾನೋ, ತಾನಿ ತಂದಾನೋ ತಂದನಾನೋ, ತಾನಿ ತಂದನಾನೋ ತಾನಿ ತಂದನಾನೋ. ರಾಜ ವಿಕ್ರಮನಾಗ ದೀಪಕಮಾಲ ರಾಗವನ್ನು ಪಾಡೇ, ನಗರ ಪ್ರಕಾಶ ನಗರ ಪ್ರಕಾಶ. ಎಲ್ಲಿ ನೋಡಿದರಲ್ಲಿ ದೀಪ ಜ್ಯೋತಿ, ಎಲ್ಲಿ ನೋಡಿದರಲ್ಲಿ ದೀಪ ಜ್ಯೋತಿ. ಕಲಿರಾಜ ಕಾಯುವ ವಿಕ್ರಮಗಲ್ಲಿ, ಕಲಿರಾಜ ಕಾಯುವ ವಿಕ್ರಮಗಲ್ಲಿ. ಎಲ್ಲಿ ನೋಡಿದರಲ್ಲಿ ದೀಪ ಜ್ಯೋತಿ, ಕಲಿರಾಜ ಕಾಯುವ ವಿಕ್ರಮಗಲ್ಲಿ. ತಾನಿ ತಂದಾನೋ ತಂದನಾನೋ, ತಾನಿ ತಂದಾನೋ ತಂದನಾನೋ, ತಾನಿ ತಂದಾನೋ ತಂದನಾನೋ, ತಾನಿ ತಂದನಾನೋ, ತಾನಿ ತಂದನಾನೋ, ತಾನಿ ತಂದನಾನೋ, ತಂದನಾನೋ. ಚಂದ್ರ ಜಯ ನನ್ನ ಪುತ್ರಿಯಾಗಿ ಚಂದ್ರಮುಖಿ ಪದ್ಮಾವತಿ. ಚಂದ್ರದೇನ ಚಂದ್ರಮುಖಿ ಪದ್ಮಾವತಿಯು
ತಾನೊಂದು ಶಪಥವಗೈದು ಲಗ್ನವ ಚಂದದಿರಲೋ ಪದ್ಮಾವತಿಯುತ ಒಂದು ಶಪಥವಗೈದು ಲಗ್ನವ ಚಂದದಿರಲೋ ಚಂದದಿಲನ ಪುತ್ರಿಯಾಗಿದ್ದ ಚಂದ್ರಮುಖಿ ಪದ್ಮಾವತಿ ಮಾಲೆಯೊಂದು ಶೋಭಿಸಬೇಕು ಅಂತಾದ್ರಿ ಅದಕ್ಕೆ ಪದಕ ಎಂಬುದು ಬೇಕಂತೆ. ಈ ಪದಕದೋಪಾದಲ್ಲಿ ಶೋಭಿಸುತ್ತಾ ಇದೆ ಈ ನಮ್ಮ ತಾಮಲಿಂದಪುರ. ಇದನ್ನು ಆಳಿಕೊಂಡು ಬಂದವರು ನನ್ನ ತಂದಿದಂತಹ ಚಂದ್ರಸೇನ ಮಹಾಪ್ರಭುಗಳು. ಅವರ ಪ್ರೀತಿಯ ಮಗಳೇ ನಾನು ಪದ್ಮಾವತಿ ಎನ್ನುವ ಹಾಗೆ. ಗಿಡವೊಂದು ಬೆಳೆದು ಮರವಾಗಬೇಕು ಅಂತಾದ್ರೆ ಕಾಲ ಕಾಲಕ್ಕೆ ನೀರು ಪೋಷಕಾಂಶ ಎರೆಯಬೇಕಾದ್ದು ಅನಿವಾರ್ಯವೇ ಹೌದು. ಅಂತೆಯೇ ಮಕ್ಕಳು ಬೆಳೆಯುವಂತಹ ಕಾಲಕ್ಕೆ ಏನೆಲ್ಲ ಒದಗಿಸಿಕೊಡಬೇಕು ಅದರೆಲ್ಲವನ್ನು ಸಕಾಲಕ್ಕೆ ಒದಗಿಸಿಕೊಟ್ಟಿದ್ದಾರೆ ನನ್ನ ತಂದೆಯವರು. ಯಾವುದಕ್ಕೆ ಕೊರತೆ ಎಂಬುದೇ ಇಲ್ಲ. ಸರಿಯಾಗಿ ನೋಡಬಾರದೆ ಈ ಹೊತ್ತು ನಾನು ಪ್ರಾಯಪ್ರಬುದ್ಧಳಾಗಿದ್ದೇನೆ. ಪ್ರಾಯಕ್ಕೆ ಬಂದಂತಹ ಹೆಣ್ಣು ಮಕ್ಕಳಿಗೆ ಮದುವೆ ಎನ್ನುವಂತಹ ಸಂಸ್ಕಾರ ಆಗಲೇಬೇಕು. ಹಾಗಂತ ಹೇಳಿ ನಾನು ಮದುವೆ ಆಗದೆ ಉಳಿಯುವುದಕ್ಕೆ ಒಂದು ಬಲವಾದಂತಹ ಕಾರಣವನ್ನುಂಟು. ನಾನು ಮಾಡಿದಂತಹ ಶಪಥ, ಆ ಶಪಥ ಏನು ಗೊತ್ತೇ? ಅದು ಬೇರೆ ಯಾವುದೂ ಅಲ್ಲ. ಈ ಹಿಂದಕ್ಕಾದ್ರೂ ಅಪ್ಪನಲ್ಲಿ ಹೇಳಿದ್ದೆ, ಅಪ್ಪ ನಾನು ಮದುವೆ ಆಗುದಾದ್ರೆ ಒಬ್ಬನನ್ನೇ ಎನ್ನುವ ಹಾಗೆ. ಅದು ಯಾರಂತ ಕೇಳಿದ್ರೆ ಅದು ಕಲಾವಿದರನ್ನೇ ಮದುವೆ ಆಗಬೇಕು, ಅದರಲ್ಲಿ ಕೂಡ ಹಾಡುವವನನ್ನೇ ಮದುವೆ ಆಗಬೇಕು ಎನ್ನುವ ಹಾಗೆ ತೀರ್ಮಾನಕ್ಕೆ ಬದ್ಧಳಾದಳು ನಾನು. ಆದ್ರೆ ಹಾಡೋದು ಹೌದು, ಯಾವ ರಾಗದಲ್ಲಿ ದೀಪಕ ರಾಗವನ್ನು ಯಾರು ಹಾಡುತ್ತಾರೋ ಅಂತವನನ್ನೇ ಮದುವೆ ಆಗ್ತೇನೆ ಎನ್ನುವ ಹಾಗೆ ಶಪಥವನ್ನು ಮಾಡಿದ್ದೇನೆ. ಅಯ್ಯೋ ಏನಿದು ಆಶ್ಚರ್ಯ ಕಾಣಬಾರದೆ. ಈಗ ತಾನೇ ಆರಿಸಿದಂತಹ ದೀಪ ನಮ್ಮದು. ಹಾಗಂತ ಹೇಳಿ ತನ್ನಿಂದ ತಾನಾಗಿ ದೀಪ ಎಲ್ಲ ಬೆಳಗುತ್ತಾ ಉಂಟು. ಹಾಗಾದ್ರೆ ಯಾರೋ ದೀಪಕ ರಾಗವನ್ನು ಹಾಡುತ್ತಾ ಇದ್ದಾರೆ. ಈಗ ಹಾಡಬೇಕು ಅಂತಾದ್ರೆ ಯಾರು ಎಂಬುದನ್ನು ತಿಳಿಯಬೇಕು ಅಂತಾದ್ರೆ ನನ್ನಲ್ಲಿ ನನ್ನ ತಗ್ಗಿಸಿ ಪ್ರಯತ್ನ ಉಂಟು ಹೇಳಿ ಖಂಡಿತವಾಗಿಯೂ ಇಲ್ಲ. ಏ ಸಖಿಯಾರೇ, ಹೋಗಿ ಆಜ್ಞೆ ಕೊಟ್ಟಾಯಿತು. ಆದಷ್ಟು ಬೇಗ ಕರೆದುಕೊಂಡು ಬನ್ನಿ ಎನ್ನುವ ಹಾಗೆ. ತಡ ಮಾಡೋದು ಯಾಕೆ? ಅದು ನಿರೀಕ್ಷೆ ಇರುತ್ತೆ, ನೋಡೋಣ. ಕರೆದು ಕಿರಿಯವನ ನೀಗಳೆಂದರಳಿಂದಲ ಸಖಿತಲೆಂದನು ತರುಣಿಯರು ನಡೆತಂದು ವಿನಯದಿ ಬರುತ್ತಾ ಕರೆದು ತೆರಲಾಗ ಕರೆದು ತರಲು ಕಂಡು ನೃಪತಿ ಎರಗಿ ನಿಮಗಿದೆ ನವತೆ ಪರಮ ಮಹಿಮಾನ್ವಿತನೆ ನಿನ್ನ ಪರಿಯ ಬೇಳೆಯ ಕರೆದು ತರಲು ಕಂಡು ನೃಪತಿ ಎರಗಿ ನಿಮಗಿದೆ ನವತೆ ಮುಖಾಂತರವಾಗಿ ದಂಡಿಗೆಯಲ್ಲಿ ಕುಳ್ಳಿರಿಸಿ ನಿಮ್ಮನ್ನು ಇಲ್ಲಿಗೆ ತನಗೆ ಕರೆತಂದವಳು ನಾನೇ ಆಗಿದ್ದೇನೆ. ಆದರೆ ಒಂದು ನಿಮ್ಮನ್ನು ಕಾಣುವಾಗ ಕಣ್ಣಲ್ಲಿ ಕಣ್ಣೀರು ಎನ್ನುವುದು ತುಂಬಿ ಬರುತ್ತಾ ಉಂಟು. ಯಾಕೆ ಹೇಳಿ? ನಿಮ್ಮ ಅವಸ್ಥೆಯನ್ನು ಕಾಣುವಾಗ. ಹಾಗಾಗಿ ನಿಮ್ಮಲ್ಲಿ ಕೇಳುವುದು, ಈ ಪೂರ್ವದಲ್ಲಿ ನಿಮಗೆ ಇಂತಹ ಸ್ಥಿತಿಯಂತೆ ಅಥವಾ ಬರುಬರುತ್ತ ಹೀಗಾಯಿತಿ ಎನ್ನುವ ಹಾಗೆ ನನ್ನಲ್ಲಿ ಹೇಳಬೇಕು. ಅದರ ಮೊದಲಾಗಿ ನಿಮ್ಮ ಪರಿಚಯವನ್ನು ಹೇಳಬಹುದು ಎನ್ನಲ್ಲಿ. ನಾನು ಯಾರು? ಹೌದು, ದೀಪಕ ಸುರಾಗವು ಹಾಡಿದ ಪಾಪಿನ ದೀಪಕ ಸುರಾಗವನು ಹಾಡಿದ ಪಾಪಿನ ಕಥನವ ರೂಪವತಿ ನೀ ಕೇಳಲಾಗದು ಎನಲು ಮಗುಳು ದೀಪಕ ರಾಗವನು ಕಾಡಿದ ಪಾಪಿನ
ಕೇಳಲಾಗದು ಕೇಳಲಾಗದು ನಿಮ್ಮ ರಾಗವನ್ನು ಕೇಳಿ ನಿಮ್ಮನ್ನು ಕರೆಸಬೇಕು, ನಿಮ್ಮಲ್ಲಿ ಮಾತನಾಡಬೇಕು ಎನ್ನುವ ಹಾಗೆ ಕರೆಸಿಕೊಂಡೆ. ಆ ದೀಪಕ ರಾಗವನ್ನು ಹಾಡಿದರು ನೀವೇ. ದೀಪಕ ಸುರಾಗವನ್ನು ಹಾಡಿದ ಪಾಪಿ ನಾನು. ನೀವು ಹಾಗೆ ಹೇಳಬಾರದು. ನಾನಾರೂ ನನಗೆ ಯಾಕೆ ಹೀಗೆ ಬಂತು ಎನ್ನುವುದರ ಕುರಿತಾಗಿ ರೂಪವತಿಯಾದಂತಹ ನಿನಗದು ಪಥ್ಯವಲ್ಲದ ವಿಷಯ. ಹೇಗೆ ಬೆಳಕು ಸಾಧ್ಯವಾಯಿತು ಅಂತ ಕೇಳಿದೆಯಲ್ಲ, ಬೇಸರ ಕಳೆಯಲು ದೀಪಕ ಸುರಾಗವನ್ನು ಹಾಡಿದಂತಹ ಪಾಪಿ ನಾನೇ ನಾನೇ. ನೀವು ಹಾಗೆ ಹೇಳಬಾರದು. ಕಲಾವಿದರಾದವ ಈ ಪ್ರೇಕ್ಷಕ ಮನ ಗೆದ್ದುದು ಯಾವಾಗ ಹೇಳಿ? ನಮ್ಮಲ್ಲಿದ್ದಂತಹ ಪ್ರತಿಭೆಯನ್ನು ಹೊರಪಡಿಸಿದಾಗ ಈ ಹೊತ್ತಿಗೆ ನಿಮ್ಮ ರಾಗವನ್ನು ಹೊರಪಡಿಸಲು ನೀವಾಗಿದ್ದೀರಾ. ಅದರಿಂದ ಸಂತೋಷಗೊಂಡು ನಾನಾಗಿದ್ದೇನೆ. ನಿಮ್ಮಲ್ಲಿ ಕೋರಿಕೆ ಒಂದೇ ಒಂದು, ಮತ್ತೊಮ್ಮೆ ದೀಪಕ ರಾಗ ನೀವು ಹಾಡಬಹುದೇ? ನೀವು ಸಂಗೀತ ಮತ್ತು ಸಾಹಿತ್ಯ ಸರಸ್ವತಿ ಮಾತೆ ಎರಡು ಪವಿತ್ರ ಪಯೋದರಗಳು. ಅದರ ಅಮೃತಪಾನವನ್ನು ಮಾಡಲೋಸುಕವಾಗಿ ಯಾರು ತೊಡಗಿಸಿಕೊಳ್ಳುತ್ತಾರೋ ಅವರಿಗೆ ಬೇಡ ಅಂತ ಹೇಳಕೂಡದು. ಹತಭಾಗ್ಯನಾದಂತಹ ನನ್ನಿಂದ ಇನ್ನೊಂದು ಹೃದಯ ಈ ಹಾಡನ್ನು ಕೇಳಿ ತಂಪಾಗುತ್ತದೆ ಅಂತಾದರೆ ಹಾಡುವುದಕ್ಕೆ ನನಗೇನು? ಆದ ಕಾರಣ ಯಾವ ರಾಗದ ಕುರಿತಾಗಿ ನೀನು ಆಸ್ಥೆಯನ್ನು ವಹಿಸಿದ್ದೀಯ ಆ ರಾಗದಲ್ಲಿ ತೊಡಗಿಸಿಕೊಂಡು ನೀ ಧನ್ಯಳಾಗುತ್ತೇನೆ ಅಂತ ನೀ ಹೇಳ್ತಿ ಅಂತಾದ್ರೆ ಸರಿಗಮ ಪದನಿಯ ಸಹ ದಾಯಕದ ಶುದ್ಧ ಸಂಕೀರ್ಣ ತಾಳಕ ತಾರ ಮಧ್ಯ ಮಂತ್ರಗಳಿಂದ ಸೊಗಸುಗೊಳಿಸಿದಂತಹ ಆ ದೀಪಕ ರಾಗವನ್ನು ಹಾಡುತ್ತೇನೆ. ಮಗಳೇ ಮಗಳಿಗೆ ಜನರ ರೀತರಾದರೆ ತೆಗಳುವರು ಉಲಗದಿನೆಯರ ತೆಗಳುವರು ಮಗಳೇ ಏದಿರೋ ಆಕಾಶದಿಂದ ತಾರಾಮಂಡಲವೇ ಉದುರಿಬಿತ್ತು ಎಂಬ ಹಾಗೆ ದಿವ್ಯ ಪ್ರಭೆಯಿಂದ ಕಣ್ಣುರಿಸನ್ನು ಕಂಡು ನೇರವಾಗಿ ನಿನ್ನಂತವರಿಗೆ ಬಂದರೆ ನನ್ನಿಂದಲೇ ಶಿಕ್ಷೆಗಳು ಬಿಟ್ಟಂತಹ ಈ ಕಳ್ಳ ಇಲ್ಲಿದ್ದಾನೆ. ಇವಳನ್ನು ಕಳಿಸಿದವರು ಯಾರು? ತಾತನಾಡಿತು ದೀಪರಾಗವ ಈತಗಾಡಿ ಎನ್ನ ಶಪಥದ ಪ್ರೀತಿಯವನೋ ಎನಗೀತ ಪತಿಯೋ ಎನಗೀತ ಪತಿಯೋ ತಾತನಾಡಿತು ಏನು ಮಗನೇ, ನನ್ನ ಮಾನಕ್ಕೆ ಧಕ್ಕಿದಂದೇ ಅಲ್ವ? ಯಾಕಪ್ಪ ಈ ಕೋಪ? ನೀವು ಕೋಪಿಸಿಬಿಡಬಾರ್ದಪ್ಪ. ಕೋಪಿಸಗೊಳ್ಳದೆ ಮತ್ತೇನು ಕಳ್ಳನನ್ನು ತಂದಿದ್ದೀರಿ? ಅಪ್ಪ ಕರೆಸುವುದಕ್ಕೆ ಬಲವಾದಂತಹ ಕಾರಣ ಉಂಟು. ಏನು ಉದ್ದೇಶ? ಅವರ ದೀಪಕ ರಾಗವನ್ನು ಕೇಳಿ ಮನಸೋದಳು ನಾನಾಗಿದ್ದೇನೆ. ಹಾಗಾಗಿ ಸಖ್ಯ ಮುಖಾಂತರವಾಗಿ ಕರೆಸಿಕೊಂಡು ನಾನಾಗಿದ್ದೇನೆ. ಅಪ್ಪ ಬಾಲಿದ್ರಿ ನಾನೊಂದು ಮಾಡಿದಂತಹ ಶಪಥೆಯನ್ನು ಗೊತ್ತಿ ಯಾರು ದೀಪಕ ರಾಗವನ್ನು ಹಾಡಿ ದೀಪವನ್ನು ಬೆಳಗಿಸುತ್ತಾರೋ ಅಂತವರನ್ನೇ ಮದುವೆ ಆಗಿರನ್ನುವ ಹಾಗೆ ಆ ಕಾಲ ಕೂಡಿ ಬಂದಿದ್ದಪ್ಪ. ಮಗಳ ಏನಿದೆ ನಿನ್ನ ಹುಚ್ಚುತನ? ಇವನನ್ನು ನೀನು ಮದುವೆ ಆಗ್ತೇನಪ್ಪ. ಆ ಕಳ್ಳ ಯಾರ ಹಾಗೆ ಹೇಳಿ ಕೈಕಾಲು ಸರಿ ಇಲ್ಲ ಅವನಿಗೆ. ಅವನನ್ನು ಮದುವೆಯಾಗಿ ಯಾವ ಸುಖ ಬರುವುದಕ್ಕೆ ಸಾಧ್ಯ? ಅಷ್ಟು ಮಾತ್ರ ನೀಜನೆ ನಿನ್ನ ತಿಲ್ಲಿಗೆ ನೀಜ ಮಧುತರ ಮಾಯಾಗಾರನ ರಾಧವ ನಿನ್ನ ಕೈಕಾಲು ಕಡಿದರೂ ಕೂಡ ನಿನ್ನ ಬುದ್ಧಿ ಉಳಿಲಿಲ್ಲ. ನನ್ನ ಮಗಳಿಗೆ ಮುಕ್ತನಾದಂತ ಅವಳ ತಲೆ ಹಾಳು ಮಾಡಬಾರದನ್ನೆಲ್ಲ ಮಾಡಿಬಿಟ್ಟೆ ಅಲ್ಲ. ನಿನ್ನ ಜೀವದಲ್ಲಿ ಉಸಿರಿದೆ, ಆದ್ದರಿಂದ ಮಾಡ್ತಾ ಇದ್ದಿ. ನಿನ್ನ ಉಸಿರನ್ನು ನಿಲ್ಲಿಸುತ್ತೇನೆ. ಇದಂತ ಕತ್ತಿನಿಂದ ನಿನ್ನ ತಲೆಯನ್ನು ಕಡಿತೇನೆ.
ಭಕ್ತನಾಗಿ ನೀನು ತೊಡಗಿಸಿಕೊಂಡದ್ದೇನೋ ಹೌದು. ಆದರೆ ಪ್ರಾಣ ಕೊಡುವ ಮೊದಲು ನನ್ನ ಕೊನೆಯದೊಂದು ಬಯಕೆ ಈಡೇರಿಸಿದೆ. ನಿನಗೂ ಕೊನೆಯ ಬಯಕೆ ಉಂಟಾ? ಒಬ್ಬ ಎಂತಹ ಸ್ಥಿತಿಯಲ್ಲಿ ಇದ್ದರೂ ಕೂಡ ಮರಣದಂಡನೆ ವಿಧಿಸುವಂತಹ ಕಾಲದಲ್ಲಿ ಅವನ ಮನದಾಸೆಯನ್ನು ತೋಡಿಕೊಂಡಾಗ ಈಡೇರಿಸುವುದು ಕರ್ತವ್ಯ. ನಿನ್ನ ಮನಸ್ಸಿನ ಆಸೆಯನ್ನುಂಟಂತ ತೋಡಿಕೊಳ್ಳು. ನಿನ್ನ ಶಿರವನ್ನು ಕಳೆದುಕೊಳ್ಳುವುದಕ್ಕೆ ನೀನು ಸಿದ್ಧವಾಗಿ. ಪರಮ ಪಾವನ ತಾಳಲಾಡಿದು ದೇವ ಕಷ್ಟವ ಬಾಳಲಾರೆನೋ ಕೇಳು ತರಣಿಜ ಪರಮ ಪಾವನ ಕೇಳು ತರಣಿಜ ಪರಮ ಪಾವನನಾದಂತಹ ತರಣಿಜನೇ ಭಾನುನಂದನನೇ, ನಿನ್ನ ಕುರಿತಾಗಿ ಕೇವಲ ಮಾತುಗಳನ್ನಾಡಿದ್ದಕ್ಕೆ ಇದು ತನಕ ನಾನು ಅನುಭವಿಸಿದ್ದೇ ಸಾಕಾಯಿತು. ಕೈಗಳನ್ನು ಕಳೆದುಕೊಂಡೆ, ಕಾಲುಗಳನ್ನು ಕಳೆದುಕೊಂಡೆ, ಈಗ ತಲೆಯೇ ಹೋಗುವಂತಹ ಸ್ಥಿತಿ ಒದಗಿ ಬಂದಿದೆ. ಆದ್ದರಿಂದಲೇ ಇದೋ ನಿನ್ನನ್ನೇ ಮನಸ್ಸಿನಲ್ಲಿ ಸಂಕಲ್ಪಿಸಿಕೊಂಡು ಪುಣ್ಯರೂಪಿಯಾದಂತಹ ಪಾವನಾಂಗನಾದಂತಹ ನಿನ್ನ ಪದಪಯೋಜಗಳಿಗೆ ಈ ವಿಕ್ರಮ ಮನ್ನಿಸನ್ನಪರಾಧವ ಎನ್ನುವಂತಹ ಭಾವದಿಂದಲೇ ನೆತ್ತಿಯನ್ನು ಒತ್ತುತ್ತಾ ಇದ್ದಾನೆ. ಕ್ಷಮಿಸು ತಂದೆ, ರಕ್ಷಿಸು, ರಕ್ಷಿಸು. ನೀಲಾಂಜನ ಸಮಾಭಾಸೋ ರವಿಪುತ್ರೋ ಯಮಾಗ್ರಜೋ ನೀಲಾಂಜನ ಸಮಾಯುಕ್ತಂ ರವಿಪುತ್ರಂ ಯಮಾಗ್ರಜಂ ಛಾಯಾ ವಿಕ್ರಮಾರ್ಗನೆ ಕೇಳು ಮಾತಾ ನೀ ಶಕ್ರ ಸಮಾನ ವಿಖ್ಯಾತ ನಕ್ರನ ಬಾಯೋಳು ಸಿಕ್ಕಾನೆ ಲೆಕ್ಕವಿಲ್ಲದ ಕಣ್ಣ ಕಿಕ್ಕಿ ದೇವರ ಬೇಡೋ ವಿಕ್ರಮಾರ್ಗನೆ ಕೇಳುವ ವಿಕ್ರಮಾರ್ಕನೇ, ನೀನು ಭಕ್ತಿಯಿಂದ ನುತಿಸಿದಾಗ ನಿನ್ನ ಕಣ್ಮುಂಭಾಗದಲ್ಲಿ ಪ್ರತ್ಯಕ್ಷನಾಗಿದ್ದೇನೆ. ಮೊಸಳೆಯ ಬಾಯಿಯಲ್ಲಿ ಸಿಲುಕಿ ಆನೆಯೊಂದು ಒದ್ದಾಡುತ್ತಿರುವಂತಹ ಪರಿಸ್ಥಿತಿಯ ಕತೆ ನೀನು ಓದಿರಬಹುದು. ಅದೇ ಸ್ಥಿತಿಯಾಯಿತು ನಿನ್ನ ಜೀವನದಲ್ಲಿ. ಶನಿರಾಯನ ಕಾಟಕ್ಕೆ ಒಳಗಾಗಿ ವಿಲವಿಲನೆ ಒದ್ದಾಡಿ ಪ್ರಾಣಾಕ್ರಮಣ ಸ್ಥಿತಿಯನ್ನು ಬಂದು ತಲುಪಿದೆ. ಇದೋ ನಿನ್ನ ಕಣ್ಮುಂಭಾಗದಲ್ಲಿ ಪ್ರತ್ಯಕ್ಷನಾಗಿದ್ದೇನೆ. ಅಂದು ನಿನಗೆ ಅಭಯವನ್ನು ಕೊಟ್ಟಿದ್ದೆ. ಯಾವಾಗ ನನ್ನನ್ನು ಭಕ್ತಿಯಿಂದ ಸ್ತುತಿಸುತ್ತೀಯೋ ನಿನ್ನ ಕಷ್ಟ ಕಾರ್ಪಣ್ಯದಲ್ಲಿ ನಾನು ಭಾಗಿಯಾಗಿ ನಿಮ್ಮ ಕಣ್ಮುಂಭಾಗದಲ್ಲಿ ಪ್ರತ್ಯಕ್ಷನಾಗುತ್ತೇನೆ ಎನ್ನುವ ಹಾಗೆ ಇದೋ ಬಂದಿದ್ದೇನೆ. ಕಷ್ಟವನ್ನು ಪರಿಹರಿಸುತ್ತೇನೆ. ನಿನಗೇನು ಬರಬೇಕು ಕೇಳಿಕೋ. ಲಾಲಿಸಬೇಕು ನೀಯ ಸೂರ್ಯಬಾಲ ಕರುಣೀಸಲಿದಾಯ ಭೂಲೋಕದ ಜನ ತಾಳಲಾರರು ಕಷ್ಟ ಶಿಲನೀ ತೆರ ಕಾಡಲಾಗದು ದೇವಾ ಲಾಲಿಸಬೇಕು ನೀಯ ಶನಿರಾಯ ಲಾಲಿಸಬೇಕು ನೀಯ ಶನಿದೇವ. ಏನಯ್ಯ? ನನಗೆ ಕಷ್ಟ ಕೊಟ್ಟಂತೆ ಸಾಮಾನ್ಯರಿಗೂ ಕೂಡ ನೀ ಇದೇ ರೀತಿಯಾದಂತಹ ಕಷ್ಟವನ್ನು ತೊಡಗಿಸಿಕೊಂಡೆ ಅಂತಾದ್ರೆ, ಕಷ್ಟ ಕೊಡುವುದರಲ್ಲಿ ತೊಡಗಿಸಿಕೊಂಡೆ ಅಂತಾದ್ರೆ ಅವರ ಜನ್ಮ ನಕ್ಷತ್ರಕ್ಕೋ ನೀನು ಮುಂದುವರಿ ನಾನಾ ರೀತಿಯ
ರೀತಿಯಾದಂತಹ ಕಷ್ಟಗಳು ಅವರು ಅನುಭವಿಸುವ ಹಾಗೆ ಮಾಡಿದೆ ಅಂತಾದ್ರೆ ನನ್ನ ಹಾಗೆ ಅವರಿಗೆ ಇದನ್ನು ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ ತಂದೆ. ಶನಿ ಪ್ರಭಾವ. ಆದ್ದರಿಂದಲೇ ಇದು ಮುಡಿಬಾಗಿಸಿ ಪ್ರಾರ್ಥಿಸುತ್ತಿದ್ದೇನೆ. ಏನದು? ನನ್ನ ಜನರಿಗೆ ಇಂತಹ ಶನಿ ಪ್ರಭಾವವನ್ನು ಇಷ್ಟು ದೀರ್ಘ ಸಮಯ ದಯವಿಟ್ಟು ಕೊಡಬಾರದು. ಇದೇ ನಾ ಕೇಳುವಂತಹ ವರ. ಇಷ್ಟೇಯೋ ನಿನ್ನ ಕತೆ? ಹೌದೇ ಹೌದು. ಯೋಚನೆ ಮಾಡಬೇಡ. ಒಬ್ಬ ಊರಿನ ಅರಸನಾಗಿದ್ದುಕೊಂಡು ನಿನಗೇ ಇಂಥ ಕಷ್ಟ ಬಂದಿದೆ ಅಂತಾದ್ರೆ ಸಾಮಾನ್ಯರಿಗೆ ಈ ರೀತಿಯಾಗಿ ಕಷ್ಟವನ್ನು ಪರಿಹರಿಸುವುದಕ್ಕೆ ಕಷ್ಟವಾದೀತು. ಆದರೂ ಇನ್ನು ಮುಂದಕ್ಕೆ ಶನಿಯ ಪ್ರಭಾವವನ್ನು ಇಳಿಸುತ್ತೇನೆ, ಈ ರೀತಿಯಾಗಿ ಪೀಡಿಸುವುದಿಲ್ಲ. ಆದರೂ ನೀನು ಬಂದಂತಹ ಕಷ್ಟ ಇನ್ನು ಮುಂದೆ ಯಾರಿಗೂ ಕೊಡುವುದಿಲ್ಲ. ಆದ್ದರಿಂದ ಹೇಳ್ತಾ ಇದ್ದೇನೆ, ನಿನಗೆ ವರವಾಗಿ ನೀನು ಯಾವ ರೀತಿಯಲ್ಲಿ ಮೊದಲು ಇದ್ದೆಯೋ ಅದೇ ರೀತಿಯಲ್ಲಿ ನಿನ್ನ ಕರಗಳನ್ನು, ನಿನ್ನ ಕರಗಳನ್ನು ಅನುಗ್ರಹಿಸುತ್ತೇನೆ, ಜೊತೆಗೆ ಪಾದಗಳನ್ನು ಅನುಗ್ರಹಿಸುತ್ತೇನೆ. ಯಾವ ಶರೀರವನ್ನು ಕಳೆದುಕೊಂಡಿದ್ದೀಯೋ, ಯಾವ ರಾಜ್ಯವನ್ನು ಕಳೆದುಕೊಂಡಿದ್ದೀಯೋ ಅದಕ್ಕಿಂತಲೂ ಹೆಚ್ಚಿನ ವಿಶೇಷವಾದ ಶಕ್ತಿಯನ್ನು ಕರುಣಿಸುವುದರ ಜೊತೆಗೆ ಇನ್ನೂ ಹೆಚ್ಚಿನ ಸಂಪತ್ತನ್ನು ಅನುಗ್ರಹಿಸುತ್ತೇನೆ. ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. ಪ್ರಪಂಚದ ಅದ್ಭುತಗಳಲ್ಲಿ ಇದು ಕೂಡ ಒಂದು ದಿವ್ಯವಾದಂತಹ ಪ್ರಭೆ ನನ್ನ ಮುಂದೆ ಕಂಗೊಳಿಸಿದ ಹಾಗೆ ಏನೆಂದು ಗೊತ್ತಾಗಲಿಲ್ಲ. ಇದ್ದಕ್ಕಿದ್ದಾಗೆ ಅಪರಾಧಿ ಸ್ಥಾನದಲ್ಲಿರುವಂತಹ ವ್ಯಕ್ತಿಯ ಕೈಕಾಲುಗಳು ಪುನಶ್ಚೇತನಗೊಂಡು ದಿವ್ಯವಾದಂತಹ ಸುಂದರವಾದಂತಹ ರೂಪ ನನ್ನ ಕಣ್ಣ ಮುಂದೆ ಸ್ಪಷ್ಟವಾದಾಗ ನನ್ನ ಗೋಚರಕ್ಕೆ ಬಂದದ್ದು ಮತ್ತೇನು ಅಲ್ಲ, ನಮ್ಮ ಚಕ್ರವರ್ತಿಯಾದಂತಹ ವಿಕ್ರಮಾದಿತ್ಯರನ್ನು ಕಂಡಂತಹ ಅನುಭವ ಆಗುತ್ತಾ ಉಂಟು. ಏನೇ ಆಗಲಿ ಅಲ್ಲಿಯವರೆಗೆ ಹೋಗಿ ಅವರನ್ನು ಕಾಣಬೇಕೆಂಬಂತಹ ಉದ್ದೇಶ ಉಂಟು. ನೋಡೋಣ ಕಾಯ್ದು. ಇದರಲ್ಲಿ ನಿನ್ನ ಯಾವುದೇ ತಪ್ಪಿಲ್ಲ. ಶನಿ ಪ್ರಭಾವಕ್ಕೆ ಒಳಗಾದಂತಹ ನಾನು ಆ ಕ್ಷಣದಲ್ಲಿ ಎಲ್ಲವನ್ನೂ ಕೂಡ ಕಳೆದುಕೊಂಡದ್ದೇ ಹೌದು. ಆದರೆ ಸಂತೋಷದ ವಿಷಯವೇನು ಬಲ್ಲೆಯ? ಅರಸನಾಗಿದ್ದುಕೊಂಡು ಯಾರು ಹೇಗೆ ಅರಸನಾದವ ಹೇಗೆ ಇರಬೇಕು ಎನ್ನುವಂತಹ ಉಜ್ಜಯಿನಿಯ ನಿರ್ದೇಶನ ಉಂಟು. ಅದನ್ನು ಒಂದಿನಿತೂ ತಪ್ಪದ ಹಾಗೆ ವ್ಯಕ್ತಿಗಿಂತ ರಾಷ್ಟ್ರ ಮುಖ್ಯ ಎನ್ನುವಂತಹ ಅನುಸಂಧಾನದಲ್ಲಿ ನಿನ್ನನ್ನು ನೀನು ತೊಡಗಿಸಿಕೊಂಡಾಗ ವಾ, ಸಾಮಂತರಸರಾದರೂ ಕೂಡ ಎಷ್ಟು ನ್ಯಾಯ ಮಾರ್ಗದಲ್ಲಿ ನಡೆಯುತ್ತಾರೆ ಎನ್ನುವುದನ್ನು ತಿಳಿದು ಅಮಿತಾನಂದವನ್ನು ಹೊಂದಿದ್ದಾರೆ. ಇದರಲ್ಲಿ ನನ್ನ ಹೆಗ್ಗಳಿಕೆ ಏನೂ ಅಲ್ಲ. ನಿಮ್ಮ ಆಚಾರ ವಿಚಾರದ ನಿರ್ದೇಶನವೇ ನನ್ನ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದರಿಂದ ಇಂಥ ಒಂದು ಮಹಿಮೆ ಒದಗಲಿಕ್ಕೆ ಸಾಧ್ಯವಾಯಿತು. ನನ್ನ ಸಣ್ಣ ಕೇಳಿಕೆ ಉಂಟು. ಏನದು? ನನ್ನ ಮಗಳಾದಂತಹ ಪದ್ಮಾವತಿಯನ್ನು ನೀವು ವರಿಸಬೇಕು. ಒಳ್ಳೆಯದು. ಅದ್ಯಾರು ನಂದಿಶ್ರೇಷ್ಠ, ಅವನು ಕೂಡ ಮಗಳನ್ನು ವಹಿಸಬೇಕಂತ ಹೇಳುತ್ತಾ ಇದ್ದಾನೆ. ಅಂತೂ ಇಂತೂ ಶನಿಯ ಪ್ರಭಾವ ಈ ರೀತಿ ಇದೆಯೋ ಎಂಬಂತಹ ಆ ಕಲ್ಪನೆ ನನಗೆ ಬರುತ್ತಾ ಉಂಟು. ಬೇರೆಯವರಿಗೆ ಇಷ್ಟು ಸಮಯ ಕೊಡಬೇಡ ಅಂತ ಹೇಳಿದಾಗ ಶನಿದೇವನೇ 7 ವರ್ಷಗಳ ಕಾಲ ಮಾತ್ರ ಪೀಡಿಸುತ್ತೇನೆ ಅಂತ ಹೇಳಿ ಹೋದ, ವಾಗ್ದಾನ ಮಾಡಿದ್ದಾನೆ. ಕೇವಲ ಅಷ್ಟು ಮಾತ್ರವಲ್ಲ, ಆ ಸಮಯದಲ್ಲಿ ಏನೆಲ್ಲ ನಾನು ಪಡ್ಕೊಂಡೆ ಅದೆಲ್ಲವೂ ದ್ವಿಗುಣವಾಗುವ ಹಾಗೆ ನಾನು ಬಿಟ್ಟು ಹೋಗುವ ಕಾಲಕ್ಕೆ ಕೊಟ್ಟು ಹೋಗುತ್ತೇನೆ ಎನ್ನುವಂತಹ ಅಭಯವಾಕ್ಯಗಳನ್ನು ಹೇಳಿದ್ದಾರೆ. ಯಾರು ಸತ್ಯನಿಷ್ಠರಾಗಿ ಧರ್ಮ ಮಾರ್ಗವನ್ನು ಬಿಡದೆ ನಡೆಯುತ್ತಾ ಹೋಗುತ್ತಾರೋ ಅಂಥವರಿಗೆ ಶನಿ ಅನುಗ್ರಹಕಾರಕನಾಗಿಯೂ ಕೂಡ ಇರುತ್ತಾನೆ. ಆದ್ದರಿಂದಲೇ ಪೌರುಷವಂತನು ನಾನು. ಶನಿದೇವನನ್ನು ನಾನು ಕೇವಲ ವಾಕ್ಯಗಳಲ್ಲಿ ಹೇಳುವಾಗ ಪ್ರಧಾನವಾಗಿ ಪ್ರಕಟಗೊಂಡದ್ದು ಅರಸನಾದಂತಹ ನಾನು, ಪೌರುಷವಂತನಾದಂತಹ ನಾನು ಹೆದರುವ ಅಗತ್ಯವೇಕೆ ಎನ್ನುವ ಹಾಗೆ. ಯಥಾರ್ಥಕ್ಕಾಗಾದರೂ ಕೂಡ ಪೌರುಷ ಅಂತ ಹೇಳಿದರೆ ತೋಳು ಬಗ್ಗಿಸಿದಾಗ ಎಷ್ಟು ಉಪ್ಪು ಬರುತ್ತದೆ ಎನ್ನುವುದರಿಂದ ಪೌರುಷ ಅಂತ ಹೇಳುವುದಲ್ಲ. ಅದಕ್ಕೆ ಯಾರು ಸತ್ಯಾತ್ಮನಾಗಿರುತ್ತಾನೋ, ಯಾರು ಧರ್ಮಾತ್ಮನಾಗಿರುತ್ತಾನೋ, ಯಾರು ನೀತಿವಂತನಾಗಿರುತ್ತಾನೋ ಅವನ ತೋಳುಗಳಲ್ಲಿ ಪುರುಷರೂಪಿಯಾದ ಭಗವಂತ ಬಂದು ನೆಲೆಗೊಳ್ಳುವುದರಿಂದ ಅದಕ್ಕೆ ಪೌರುಷ ಅಂತ ಹೆಸರಂತೆ. ಆದ್ದರಿಂದಲೇ ಸತ್ಯಾತ್ಮನಾಗಿ ಧರ್ಮ ನಡೆಯಲ್ಲಿ ತೊಡಗಿಸುವಂತಹ ಪ್ರತಿಯೊರ್ವನಿಗೂ ಕೂಡ ಶನಿಯು ಅನುಗ್ರಹಧಾರಕನಾಗಿ
ಅವನ ಪೌರುಷ ಪ್ರಕರ್ಷಾವಸ್ಥೆಯಲ್ಲಿ ಪ್ರಸ್ಫುಟವಾಗಿ ಪ್ರಕಟಗೊಳ್ಳುವಂತೆ ಅನುಗ್ರಹವನ್ನು ಮಾಡುತ್ತೇನೆ ಎನ್ನುವಂತಹ ಅಭಯವಾಕ್ಯಗಳನ್ನು ಹೇಳಿದಲ್ಲಿಗೆ ಶನೀಶ್ವರ ಮಹಾತ್ಮೆಯನ್ನು ಎಲ್ಲರೂ ಕೂಡ ಈ ಹೊತ್ತಿಗೆ ಕಣ್ತುಂಬಿಸಿಕೊಂಡಿದ್ದಾರೆ. ಎಲ್ಲರೂ ಕರೆದೋಡಿಸಿ ಶನಿದೇವನಿಗೆ ನಮೋ ನಮೋ ಅಂತ ಹೇಳುತ್ತಾ ಇದ್ದಾರೆ. ಈಗಲೂ ಅಷ್ಟೇ, ಎಲ್ಲಿಯೂ ಶನಿ ಮಹಾತ್ಮೆ ಆಗುತ್ತದೆ, ಆ ಮಹಾತ್ಮೆ ಪೂರ್ತಿ ಆಗುವ ಮೊದಲೇ ಎದ್ದು ಹೋದ್ರು ಅಂತಾದರೆ ಅಂಥವ್ರು ನಾವು ಹಿಡ್ಕೊಂಡೇ ಬರ್ತಾರೆ. ಸಂಪೂರ್ಣವಾಗಿ ಅವನ ಮಹಾತ್ಮೆಯನ್ನು ತಿಳಿದು ಮುಂದಕ್ಕೆ ಧರ್ಮ ಮಾರ್ಗದಲ್ಲಿ ನಡೆಯುತ್ತೇವೆ ಎನ್ನುವಂಥ ನಿಲುಮೆಗೆ ಬದ್ಧರಾಗಿ ತೊಡಗಿಸಿಕೊಂಡವರಿಗೆ ಶನಿ ಮಹಾತ್ಮೆ ಪೂರ್ಣಾನುಗ್ರಹ ಇರಲಿ ಎನ್ನುವಂತಹ ಮಾತಿನೊಂದಿಗೆ ನಾವು ಆರಾಧಿಸಿಕೊಂಡು ಬಂದಂತಹ ಮಂಗಳಕರಳು ಆದಂತಹ ಮಹಾಮಂಗಲಿ ಬ್ರಾಹ್ಮರಿ ಕ್ಷೇತ್ರದೇವರಾದಂತಹ ಮಹಾಗಣಪತಿ ಸರ್ವರಿಗೂ ಮಂಗಲವನ್ನುಂಟು ಮಾಡಲಿ ಎನ್ನುವ ಹಾರೈಕೆಯೊಂದಿಗೆ ಶನೀಶ್ವರ ಮಹಾತ್ಮೆ ಎನ್ನುವಂಥ ಈ ಕಥಾಭಾಗಕ್ಕೆ ಮಂಗಲ ಹಾಡುವರಿ ಸಜ್ಜನ್ ಬಿಕರ ಅಪ್ಪಣೆ ಕೇಳ್ತಾ ಇದ್ದೇವೆ. ಧರೆಯೋಳು ಪಿತರಾದ ಹೊರಗಟಿಲ ಕ್ಷೇತ್ರದಿ ಓದಿರುವಂತೆ ಧರೆಯೋಳು ಪಿತರಾದ ಹೊರಗಟಿಲ ಕ್ಷೇತ್ರದಿ ಚಿರವಾಗಿ ನೆಲೆಯಾದ ಭ್ರಮರಾಂಬೆಗೆ ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿರೋಧಿನಿ ವಾದಿನಿ ವಿಷ್ಣು ವಿಲಾದಿನಿ ಜಿಷ್ಣುರುದೇ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ ಮಹಾಗಣಪಗೆ ಭ್ರಮರಾಂಬೆಗೆ ಮಂಗಲೋ ಭದ್ರಂ ಶುಭಂ ಮಂಗಲೋ